ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಪುತ್ತೂರಿಗೆ ಸ್ವಾಗತ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಕೊಡುವಂತಹ ಮತಸಮರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಉಮೇಶ್ ಮಿತ್ತಡ್ಕ. ವೀಕ್ಷಕರೇ, ಪುತ್ತೂರು ವಿಧಾನಸಭಾ ಚುನಾವಣೆಯ ಈ ಒಂದು ರಣಾಂಗಣ ಅತ್ಯಂತ ಕುತೂಹಲಕಾರಿಯಾಗಿ ಇರುವಂಥದ್ದು. ಒಟ್ಟು ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಕುತೂಹಲ ಭರಿತವಾಗಿರುವಂತಹ ಒಂದು ಕ್ಷೇತ್ರ ಪುತ್ತೂರಾಗಿ ಪರಿಣಮಿಸಿರುವಂಥದ್ದು. ಇವತ್ತಿನ ದಿವಸ ಮತದಾನ ನಡೆಯುತ್ತಾ ಇದೆ. 220 ಮತಗಟ್ಟೆಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ 8 ಅಭ್ಯರ್ಥಿಗಳ ಪೈಕಿ ಯಾರು ಗೆದ್ದು ಬರುತ್ತಾರೆ ಎನ್ನುವಂಥದ್ದನ್ನು ಇವತ್ತು ಮತದಾರ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸ್ತಾನೆ. ಇವತ್ತು ಸಂಜೆಯವರೆಗೆ ಅದು ಮತಗಟ್ಟೆಯಲ್ಲಿ ಭದ್ರವಾಗಿರುತ್ತೆ, ಸಂಜೆಯ ನಂತರ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರುತ್ತೆ. ಮೇ 13ಕ್ಕೆ ಇವೆಲ್ಲದರ ಫಲಿತಾಂಶ ದೊರಕಿ ಯಾರು ಗೆಲ್ಲುವ ಕುದುರೆಯಾಗಿ ಬರ್ತಾರೆ, ಪುತ್ತೂರಿನ ಶಾಸಕರು ಯಾರಾಗ್ತಾರೆ ಎನ್ನುವುದನ್ನು ಮತದಾರ ಇವತ್ತು ಭವಿಷ್ಯವನ್ನು ನಿರ್ಧರಿಸುವವನಿದ್ದಾನೆ ಮತಪೆಟ್ಟಿಗೆ ಒಳಗಡೆ. ಹಾಗಾಗಿ ಇವತ್ತಿನ ಎಲ್ಲ ಮತದಾನದ ಪ್ರತಿಕ್ಷಣದ ಮಾಹಿತಿಗಳನ್ನು ನಾವು ಕೊಡುವಂತಹ ಒಂದು ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮುಖಾಂತರ ಮಾಡ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಕಳೆದ 30-35 ವರ್ಷಗಳಿಂದ ಮುದ್ರಣ ಮಾಧ್ಯಮದಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕುಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂತಹ ಸುದ್ದಿ ಮಾಧ್ಯಮ ಡಾಕ್ಟರ್ UP ಶಿವಾನಂದ ಇವರ ಸಂಪಾದಕತ್ವದಲ್ಲಿ, ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಸುದ್ದಿ ಮಾಧ್ಯಮ ಇವತ್ತು ಅದರ ಜೊತೆಗೆ ಮುದ್ರಣ ಮಾಧ್ಯಮದ ಜೊತೆಗೂಡಿ ಇವತ್ತು ಡಿಜಿಟಲ್ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರವೂ ಕೂಡ ಪುತ್ತೂರಿನಲ್ಲಿರುವವರು ಹಾಗೂ ಜಗತ್ತಿನಲ್ಲೆಡೆ ಇರುವಂತಹ ಪುತ್ತೂರಿನವರನ್ನು, ಸುಳ್ಯದವರನ್ನು, ಬೆಳ್ತಂಗಡಿಯವರನ್ನು ಸಂಪರ್ಕಿಸುವಂತಹ ಒಂದು ಏಕೈಕ ಜನಪ್ರಿಯ ಮಾಧ್ಯಮ ಕ್ಷೇತ್ರವಾಗಿ ಸುದ್ದಿ ಬಿಡುಗಡೆ ಹೊರಹೊಮ್ಮುತ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಮತ ಸಮರದಲ್ಲೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಈ ಹಿಂದೆಯೂ ಕೂಡ ಮಾಡಿರುವಂಥದ್ದು. ಜನಾಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದೇವೆ. ಗ್ರಾಮಕ್ಕೊಂದು ರೌಂಡ್ ಮುಖಾಂತರವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು, ಸಾರ್ವಜನಿಕರು ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಅವರ ಒಲವುಗಳು ಹೇಗಿದೆ, ಅವರ ಸಮಸ್ಯೆಗಳೇನಿವೆ, ಆ ಗ್ರಾಮದಲ್ಲಿ ಆಗಬೇಕಾಗಿರುವಂತಹ ಬೇಡಿಕೆಗಳೇನಿವೆ, ಅಭಿವೃದ್ಧಿ ಕಾರ್ಯಗಳೇನಿವೆ, ಇವೆಲ್ಲವನ್ನು ಕೂಡ ಮತದಾರನ ಅಂತರ್ಯದಿಂದ ನಾವು ಹೊರ ಇಡುವಂತಹ ಮತ್ತು ಅಭ್ಯರ್ಥಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ನಾವು ಮಾಡಿರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ನಮಗೆ ಕರ್ನಾಟಕದಲ್ಲಿ ಹಾಗಿರ್ಬೋದು ಎಲ್ಲೆಡೆ ದೇಶದೆಲ್ಲೆಡೆಯೂ ಕೂಡ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ನಮಗೆ ಸಿಗಬೇಕು. ಆ ಮೂಲಕವಾಗಿ ಒಂದು ಸ್ವಾಭಿಮಾನಿಯುಕ್ತವಾದಂತಹ ಆಡಳಿತದ ಮುಖಾಂತರ ಸಾರ್ವಜನಿಕರು, ಜನಸಾಮಾನ್ಯರು ಒಂದು ನೆಮ್ಮದಿಯ ಜೀವನವನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ, ಲಂಚ ಭ್ರಷ್ಟಾಚಾರ ಮುಕ್ತವಾದಂತಹ ನಮಗೆ ಆಡಳಿತ ಬೇಕು ಎನ್ನುವ ದೃಷ್ಟಿಯಿಂದ ಸುದ್ದಿ ಮಾಧ್ಯಮ ಇದನ್ನೊಂದು ಆಂದೋಲನವಾಗಿ ರೂಪಿಸಿಕೊಂಡು ಕಳೆದ ಹಲವು ವರ್ಷಗಳಿಂದ ಇದನ್ನು ಆಂದೋಲನವಾಗಿ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಗೂಡಿ ಈ ಬಾರಿಯೂ ಕೂಡ ಚುನಾವಣೆಯ ಮುನ್ನ ಇದನ್ನು ಅನೇಕ ನಮ್ಮ ಅಭ್ಯರ್ಥಿಗಳ ಏನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳಿದ್ದಾರೆ, ಆ 8 ಅಭ್ಯರ್ಥಿಗಳಲ್ಲಿಯೂ ಕೂಡ ಇದನ್ನೊಂದು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವುದರ ಮುಖೇನ ಅವರು ಭವಿಷ್ಯದಲ್ಲಿ ಅವರು ಶಾಸಕನಾಗಿ ಆಯ್ಕೆಯಾಗಿ ಬಂದರೆ ಆ ಭ್ರಷ್ಟಾಚಾರವನ್ನು ಮುಕ್ತ ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ತೊಡಬೇಕು. ಆ ಮೂಲಕವಾಗಿ ಕೂಡ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆಂದೋಲನವನ್ನು ಮಾಡಿರುವಂಥದ್ದು. ಹಾಗೆ ಪ್ರತಿ ವಿಭಾಗದಲ್ಲಿ ಕೂಡ ಪ್ರತಿ ಅಭ್ಯರ್ಥಿಗಳ ಒಲವು ಏನು ವಾದ ವಿವಾದಗಳಿವೆ ಅವೆಲ್ಲವನ್ನು ಕೂಡ ನಾವು ತಿಳಿಸುವಂತಹ ಪ್ರಯತ್ನ ತಮಗೆ ಮಾಡಿದ್ದೇವೆ. ಇವತ್ತಿನ ದಿವಸ ಕೂಡ ಇವತ್ತಿನಿಂದ ಬೆಳಗಿನಿಂದ ಸಂಜೆವರೆಗೆ 6 ಗಂಟೆವರೆಗೆ ನಡೆಯುವಂತಹ ಮತದಾನದಲ್ಲಿ ಯಾವ ಮತಗಟ್ಟೆಗಳಲ್ಲಿ ಯಾವ ರೀತಿಯ ಮತದಾನ ನಡೆಯುತ್ತಾ ಇದೆ, ಯಾವ ರೀತಿಯಾದಂತಹ ಸನ್ನಿವೇಶಗಳು ನಿರ್ಮಾಣವಾಗುತ್ತವೆ ಎನ್ನುವುದನ್ನು ಪ್ರತಿಕ್ಷಣದ ಮಾಹಿತಿಗಳ ಮುಖಾಂತರ ತಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು. ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,12,753 ಮಂದಿ ಮತದಾರರಿದ್ದಾರೆ. 220 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಾ ಇದೆ. ಈಗಾಗಲೇ ಆರಂಭವಾಗಿದೆ ಮತದಾನ. ಬೆಳಗಿನ ಹೊತ್ತಾದ್ದರಿಂದ ಒಂದಷ್ಟು ಹೆಚ್ಚು ಪೋಲಿಂಗ್ ಆಗ್ತಾ ಇರುವಂತಹ ಸಂದರ್ಭ ಇವಾಗ. ಅದರ ಜೊತೆಗೂಡಿ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಕಳೆದ ಸಾಲಿನ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ 11 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಆದರೆ ಈ ಬಾರಿ 8 ಅಭ್ಯರ್ಥಿಗಳು ಪುತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಶೋಕ್ ಕುಮಾರ್ ರೈ ಅವರು ಸ್ಪರ್ಧಿಸ್ತಾ ಇದ್ದಾರೆ. BJP ಅಭ್ಯರ್ಥಿಯಾಗಿ ಆಶಾ ತಿಮ್ಮಪ್ಪ ಗೌಡ್ರವರು, ಅದೇ ರೀತಿ JDSನಿಂದ ದಿವ್ಯಪ್ರಭಾ ಗೌಡ್ರವರು, ಹಾಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧಿಸ್ತಾ ಇದ್ದಾರೆ.
ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಂದರ ಕೊಯ್ಲಾ ಇವರು ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಅಶೋಕ್ ಕುಮಾರ್ ರೈ ಅವರು, ಬಿಜೆಪಿಯಿಂದ ಆಶಾ ತಿಮ್ಮಪ್ಪಗೌಡರವರು, ಹಾಗೆ JDSನಿಂದ ದಿವ್ಯಪ್ರಭಾ ಗೌಡರವರು, ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ವಿಶುಕುಮಾರ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆ SDPI ಅಭ್ಯರ್ಥಿಯಾಗಿ ಇಸ್ಮಾಯಿಲ್ ಶಾಫಿ ಅವರು ಸ್ಪರ್ಧಿಸ್ತಾ ಇರುವಂಥದ್ದು. ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಐವನ್ ಫೆರೋವ್ ಅವರು ಸ್ಪರ್ಧಿಸ್ತಾ ಇರುವಂಥದ್ದು. ಇವರು ಒಟ್ಟು ಪುತ್ತೂರು ಕ್ಷೇತ್ರದಲ್ಲಿ 1,04,918 ಪುರುಷ ಮತದಾರರಿದ್ದಾರೆ. 1,07,832 ಮಹಿಳಾ ಮತದಾರರಿದ್ದಾರೆ. ಹಾಗೆ 24 ಮಂದಿ ಮತದಾರರು 100 ವರ್ಷ ಮೇಲ್ಪಟ್ಟವರು ಕೂಡ ಇದ್ದಾರೆ. ಒಟ್ಟು 2,12,753 ಮತದಾರರ ಪೈಕಿ 24 ಮಂದಿ 100 ವರ್ಷ ಮೇಲ್ಪಟ್ಟವರು, ಹಾಗೆ 18ರಿಂದ 29 ವರ್ಷದ ಒಳಗಿನವರು 5,371 ಮಂದಿ ಮತದಾರರಿದ್ದಾರೆ. 20ರಿಂದ 29 ವರ್ಷ ಪ್ರಾಯದವರು 39,270 ಮಂದಿ ಇರುವಂಥದ್ದು. ಹಾಗೆ 30ರಿಂದ 39 ವರ್ಷದವರು 45,008 ಮಂದಿ ಇದ್ದಾರೆ. 40ರಿಂದ 49 ವರ್ಷ ಪ್ರಾಯದವರು 44,427 ಮತದಾರರಿದ್ದಾರೆ. ಹಾಗೆ 50ರಿಂದ 59 ಈ ಪ್ರಾಯದವರು 37,684 ಮಂದಿ ಇದ್ದಾರೆ. ಹಾಗೆ 60ರಿಂದ 69 ವರ್ಷ ಪ್ರಾಯದವರು 24,282 ಮಂದಿ ಇದ್ದಾರೆ. ಹಾಗೆ 70ರಿಂದ 79 ವರ್ಷದವರು 12,225 ಇದ್ದಾರೆ. ಹಾಗೆ 80ರಿಂದ 89 ವರ್ಷ ಪ್ರಾಯದವರು 3,837 ಮಂದಿ ಮತದಾರರು, ಹಾಗೂ 90ರಿಂದ 99 ವರ್ಷ ಈ ಒಂದು ಪ್ರಾಯದವರು 625 ಮಂದಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿದ್ದಾರೆ. ಈ ಎಲ್ಲ ಮತದಾರರು ಕೂಡ 8 ಅಭ್ಯರ್ಥಿಗಳ ಭವಿಷ್ಯವನ್ನು ಇವತ್ತು ನಿರ್ಧರಿಸ್ತಾ ಇದ್ದಾರೆ. ಹಾಗೆ ಒಟ್ಟು 220 ಮತಗಟ್ಟೆಗಳಲ್ಲಿ 14 ಸೂಕ್ಷ್ಮ ಮತಗಟ್ಟೆಗಳಿವೆ, 1 ಅತಿ ಸೂಕ್ಷ್ಮ ಮತಗಟ್ಟೆಗಳು ಕೂಡ ಇವೆ. ಇಡೀ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇಲ್ಲಿ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 8 ಮಂದಿ ಅಭ್ಯರ್ಥಿಗಳ ಪೈಕಿ ಯಾರನ್ನು ವಿಧಾನಸಭೆಗೆ ಶಾಸಕನಾಗಿ ಆಯ್ದು ಪುತ್ತೂರಿನ ಜನತೆ ಕಳುಹಿಸಿಕೊಡುತ್ತಾರೆ ಎನ್ನುವಂಥದ್ದು ಮೇ 13ಕ್ಕೆ ಎಲ್ಲವೂ ತಿಳಿಯಲ್ಪಡುವಂಥದ್ದು. ಯಾಕೆಂದರೆ ಪುತ್ತೂರಿನ ಕ್ಷೇತ್ರ ಇವತ್ತು ಅತ್ಯಂತ ಕುತೂಹಲಕಾರಿಯಾದಂತಹ ಕ್ಷೇತ್ರವಾಗಿದೆ. ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೇರ ಹಣಾಹಣಿ ಇತ್ತು. ಆದರೆ ಈ ಬಾರಿ ಒಂದು ರೀತಿಯ ತ್ರಿಕೋನ ಸ್ಪರ್ಧೆಯೂ ಕೂಡ ಏರ್ಪಟ್ಟಿರುವಂಥದ್ದು. ಅದರಲ್ಲಿಯೂ ಕೂಡ ಬಿಜೆಪಿಯಲ್ಲಿಯೇ ಒಂದು ಸ್ಪರ್ಧೆ, ಬಂಡಾಯ ಸ್ಪರ್ಧೆಯೂ ಕೂಡ ಇದ್ದಿರುವಂಥದ್ದು. ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ ಮತ್ತು ಈ ಬಗ್ಗೆಯೂ ಕೂಡ ಅತ್ಯಂತ ಕುತೂಹಲಕಾರಿಯಾದಂತಹ ಕ್ಷೇತ್ರವಾಗಿ ಪುತ್ತೂರು ಪರಿಣಮಿಸಿರುವಂಥದ್ದು. ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇತ್ತು. ಆದರೆ ಈ ಬಾರಿ ಒಂದು ಹಂತದಲ್ಲಿ ಅರುಣಕುಮಾರ್ ಪುತ್ತಿಲರವರು ಬಿಜೆಪಿಯಿಂದ ಬಂಡಾಯವಾಗಿ ಇತ್ತು. ಆ ಮೂಲಕವಾಗಿ ಬಿಜೆಪಿಗೆ ಸಡ್ಡು ಹೊಡೆದು ಕಣದಲ್ಲಿರುವಂಥದ್ದು ಮತ್ತು ತಾನು ಗೆಲ್ಲುತ್ತೇನೆ ಎನ್ನುವಂತಹ ಒಂದು ಭರವಸೆಯನ್ನು ಕೂಡ ಇವತ್ತು ಅರುಣಕುಮಾರ್ ಪುತ್ತಿಲ ಅವರ ಬಣದವರು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತುಕೊಂಡು. ಹಾಗೆ ಅದರ ಜೊತೆಗೆ ಇಲ್ಲಿ ಬಿಜೆಪಿಯು ಕೂಡ ಹೇಳ್ತಾ ಇದೆ, ಸಾಮಾನ್ಯ ಸುಮಾರು ಒಂದು 2,000 ಮತಗಳ ಅಂತರದಲ್ಲಿ ಆದರೂ ಬಿಜೆಪಿ ಗೆದ್ದು ಬರುತ್ತದೆ ಎನ್ನುವಂತಹ ವಿಶ್ವಾಸವನ್ನು ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. 500 ಮತಕ್ಕಾದರೂ ಕೂಡ ನಾವು ಗೆದ್ದು ಬರುತ್ತೇವೆ ಎನ್ನುವಂಥದ್ದು ಅರುಣಕುಮಾರ್ ಪುತ್ತಿಲ ಬೆಂಬಲಿಗರ ಒಂದು ವಿಶ್ವಾಸ ಆಗಿದೆ. ಆದರೆ ಇವೆಲ್ಲದರ ಮಧ್ಯೆ ಸಾಮಾನ್ಯವಾಗಿ ಕಾಂಗ್ರೆಸ್ ಮಾತ್ರ ಒಂದು 20,000 ಅಂತರದಿಂದ ನಾವು ಗೆದ್ದು ಬರುತ್ತೇವೆ ಎನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಆದರೆ ಇವೆಲ್ಲದರ ಮಧ್ಯೆ ಯಾರು ಗೆದ್ದು ಬರುತ್ತಾರೆ ಎನ್ನುವಂಥದ್ದು ಕೂಡ ಮುಖ್ಯವಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಮತ್ತೊಂದು ಸ್ಪರ್ಧೆ ಏರ್ಪಟ್ಟಿರುವಂಥದ್ದು
ಬಿಜೆಪಿ ಮತ್ತು ಅರುಣಕುಮಾರ್ ಪುತ್ತಿಲ ಅವರ ಮಧ್ಯೆಯೂ ಕೂಡ ಒಂದು ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಇದರಲ್ಲಿ ಯಾರು ಮುಂದೆ ಬರುತ್ತಾರೆ, ಗೆದ್ದು ಬರುವಂತಹ ಕುದುರೆ ಒಂದು ಕಡೆ, ಆದರೆ ಇನ್ನೊಂದು ಕಡೆಗೆ ಪುತ್ತಿಲ ಮತ್ತು ಬಿಜೆಪಿಯ ಮಧ್ಯದಲ್ಲಿ ಯಾರು ಹೆಚ್ಚು ಮತಗಳನ್ನು ಪಡೆಯುತ್ತಾರೆ ಎನ್ನುವಂಥದ್ದು ಕೂಡ ಇವತ್ತು ಒಂದು ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಈಗಾಗಲೇ ಮತದಾನ ಆರಂಭವಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಆರಂಭವಾಗಿದೆ. 220 ಮತಗಟ್ಟೆಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಗಾಗಿ ಮತದಾನ ನಡೆಯುತ್ತಾ ಇದೆ. ಮತದಾರರು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದ್ದು ಮತದಾರರ ಗುರುತಿನ ಚೀಟಿ ಇಲ್ಲದೇ ಇದ್ದಲ್ಲಿ ಇತರ 12 ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಹಾಜರುಪಡಿಸಬಹುದು. ಆ ಮೂಲಕ ಮತದಾನ ಮಾಡಬಹುದಾಗಿದೆ. ಒಂದಷ್ಟು ಗೊಂದಲಗಳಿರುತ್ತವೆ ಮತದಾರರಲ್ಲಿ. ತಮ್ಮಲ್ಲಿ ವೋಟರ್ ID ಇಲ್ಲ, ಹಾಗಾಗಿ ತನಗೆ ಮತದಾನ ಮಾಡಲಿಕ್ಕೆ ಆಗುವುದಿಲ್ವಾ ಎನ್ನುವಂತಹ ಗೊಂದಲ ಇರ್ತದೆ. ಆದರೆ ಈ ಗೊಂದಲಗಳು ಬೇಡ. ವೋಟರ್ ID ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ನರೇಗಾ ಜಾಬ್ ಕಾರ್ಡ್ ಆಗಿರ್ಬೋದು, ಫೋಟೋ ಇರುವಂತಹ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ನ ಪಾಸ್ ಪುಸ್ತಕಗಳಾಗಿರ್ಬೋದು, ಕಾರ್ಮಿಕ ಸಚಿವಾಲಯದ ಆರೋಗ್ಯ ವಿಮೆಯ ಕಾರ್ಡು ಕೂಡ ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟು ಅಥವಾ ಫೋಟೋ ಇರುವಂತಹ ಪಿಂಚಣಿ ದಾಖಲೆ, ಪಾನ್ ಕಾರ್ಡ್ ಕೂಡ ಆಗುತ್ತೆ, ಸರ್ಕಾರಿ ಸಾರ್ವಜನಿಕ ಕಂಪನಿಗಳು ನೀಡುವಂತಹ ಗುರುತಿನ ಚೀಟಿ ಯಾವುದಾದ್ರೂ ಕೂಡ ಆಗುತ್ತೆ, ಸಾಮಾಜಿಕ ನ್ಯಾಯ ಇಲಾಖೆಯ ವಿಕಲಚೇತನರ ಗುರುತಿನ ಚೀಟಿಯನ್ನು ಕೂಡ ಹಾಜರುಪಡಿಸಿ ಮತದಾನವನ್ನು ಮಾಡಬಹುದಾಗಿದೆ. ಯಾವುದೇ ಗೊಂದಲವನ್ನು ಮಾಡಬೇಕಾಗಿಲ್ಲ. ಮತಗಟ್ಟೆಗೆ ಹೋದಾಗ ನನ್ನಲ್ಲಿ ಯಾವುದೇ ರೀತಿಯಾದಂತಹ ವೋಟರ್ ID ಇಲ್ಲ ಎನ್ನುವಂಥದ್ದನ್ನು ನೋಡಿಕೊಂಡು ತಾನು ಮತದಾನ ಮಾಡಲಿಕ್ಕೆ ಅನರ್ಹನ ಎನ್ನುವುದನ್ನು ಭಾವಿಸಬೇಕಾಗಿಲ್ಲ. ಈ 12 ದಾಖಲೆಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ಹಾಜರುಪಡಿಸಿ ಆ ಮೂಲಕ ಮತದಾನವನ್ನು ಮಾಡಬಹುದಾಗಿದೆ. ಇದಕ್ಕೊಂದು ಅವಕಾಶವನ್ನು ಚುನಾವಣಾ ಆಯೋಗ ನೀಡಿರುವಂಥದ್ದು. ಅಥವಾ ಯಾವುದೇ ಮತದಾರರು ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ. ಮತದಾನ ಮಾಡುವಂತಹ ಒಂದು ಯಂತ್ರದಲ್ಲಿಯೂ ಕೂಡ ಏನಾದರೂ ಕುಂದುಕೊರತೆಗಳಿದ್ದರೆ ಅದರಲ್ಲಿ ಕೂಡ ಮತದಾರರು ಸಾಕಷ್ಟು ಜಾಗೃತೆಯನ್ನು ವಹಿಸಿಕೊಳ್ಬೋದು. ಆ ಮೂಲಕವಾಗಿ ಏನಾದರೂ ತೊಂದರೆಗಳು ಬಂದರೆ ಅಥವಾ ಸಂದೇಹಗಳು ಬಂದರೆ ಮತಗಟ್ಟೆಯಲ್ಲಿರುವಂತಹ ಅಧಿಕಾರಿಗಳನ್ನು ತಾವು ಸಂಪರ್ಕಿಸಬಹುದು. ಯಾವುದೇ ರೀತಿಯಾದಂತಹ ಸಂದೇಹಗಳನ್ನು ಅವರ ಮುಖಾಂತರ ತಾವುಗಳು ಪರಿಹರಿಸಿಕೊಳ್ಬಹುದಾಗಿದೆ.
ವೀಕ್ಷಕರೇ, ಎಲ್ಲ ಮತಗಟ್ಟೆಗಳ ಸನ್ನಿವೇಶಗಳನ್ನು ಕೂಡ ನಾವು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಕ್ಷಗಳ ನಾಯಕರುಗಳು ವಿಶೇಷವಾಗಿ ಮತ್ತು ಅಭ್ಯರ್ಥಿಗಳು ಕೂಡ ಯಾವ ಯಾವ ಮತಗಟ್ಟೆಗಳಲ್ಲಿ ತಮ್ಮ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. ಚಿತ್ರದಲ್ಲಿ ನೋಡ್ತಿರುವ ಹಾಗೆ ಹಾಲಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರು ಹಿರೇಬಂಡಾಡಿಯ ಮತಗಟ್ಟೆಯಲ್ಲಿ ಈಗಾಗಲೇ ತಮ್ಮ ಮತವನ್ನು ಚಲಾಯಿಸಿರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿರುವಂತಹ ಸಂಜೀವ ಮಠಂದೂರು ಅವರು ಹಿರೇಬಂಡಾಡಿಯ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಮುಂಡೂರಿನ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ಮುಂಡೂರು ಶಾಲಾ ಮತಗಟ್ಟೆಯಲ್ಲಿ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ಕಾಣ್ತಾ ಇದ್ದೇವೆ ನಾವು. ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಬಾರಿ ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಆ ಮೂಲಕವಾಗಿ ಪುತ್ತೂರಿನಲ್ಲಿ ಒಂದು ವಿಶೇಷವಾದಂತಹ ಚುನಾವಣಾ ಹವಾವನ್ನು ಸೃಷ್ಟಿಸಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಪುತ್ತೂರು ತಾಲೂಕು ಮುಂಡೂರು ಗ್ರಾಮದ ಪುತ್ತಿಲ ಕೃಷ್ಣಯ್ಯರವರ ಮಗ, 53 ವರ್ಷ ಪ್ರಾಯದ ಅರುಣ್ ಕುಮಾರ್ ಪುತ್ತಿಲರವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂಥದ್ದು. ಇವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಹೌದು. ಮುಂಡೂರು ಶಾಲಾ ಮತಗಟ್ಟೆಯಲ್ಲಿ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ ಅರುಣ್ ಕುಮಾರ್ ಪುತ್ತಿಲರವರು. ಬಿಜೆಪಿಯಿಂದ ಬಂಡಾಯವಾಗಿ ನಿಂತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವವರು ಅರುಣ್ ಕುಮಾರ್ ಪುತ್ತಿಲ. ಬಿಜೆಪಿ ಮತ್ತು ಅರುಣ್ ಕುಮಾರ್ ಪುತ್ತಿಲರವರು ಹಿಂದುತ್ವದ ಪ್ರತೀಕವಾಗಿ ಚುನಾವಣೆಗೆ ನಿಂತಿರುವಂಥದ್ದು ಮತ್ತು ಅವರ ಬೆಂಬಲಿಗರಿಂದ ಅವರಿಗೆ ವಿಶೇಷವಾಗಿ ಬೆಂಬಲ ವ್ಯಕ್ತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥದ್ದು. ನಾಮಪತ್ರ ಸಲ್ಲಿಕೆಯಾದ ಬಳಿಕ ಪುತ್ತೂರಿನಲ್ಲಿ ಆಗುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ಈ ಬಾರಿ ಅತ್ಯಂತ ಕುತೂಹಲವನ್ನು ಮೂಡಿಸಿರುವಂಥದ್ದು. ಅರುಣ್ ಕುಮಾರ್ ಪುತ್ತಿಲರವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವುದರಿಂದ ಈ ಮೊದಲು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹಣಾಹಣಿ, ಆದರೆ ಈ ಬಾರಿ ಬಿಜೆಪಿಯು ಕೂಡ ತನ್ನ ಮತವನ್ನು ಗಿಟ್ಟಿಸುವಂಥ ಪ್ರಯತ್ನವನ್ನು ಅರುಣ್ ಕುಮಾರ್ ಪುತ್ತಿಲರವರು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಅರುಣ್ ಕುಮಾರ್ ಪುತ್ತಿಲರವರನ್ನು ಪರೋಕ್ಷವಾಗಿ ಎದುರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದೆ. ಅದೇ ರೀತಿ
ಬಿಜೆಪಿಯ ಮತಗಳನ್ನೇ ಪಡೆಯುವ ಹಿನ್ನೆಲೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬೆಂಬಲಿಗರು ಕೂಡ ಬಿಜೆಪಿಯನ್ನೇ ಎದುರು ಹಾಕಿಕೊಂಡು ಆ ಮೂಲಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥದ್ದು ಮತ್ತು ಬಿಜೆಪಿ ಮತ್ತು ಅರುಣ್ ಕುಮಾರ್ ಪುತ್ತಿಲ ಬೆಂಬಲಿಗರು ಎರಡೂ ಕೂಡ ಬಣದವರು ಕೂಡ ತಾವೇ ಗೆಲ್ಲುತ್ತೇವೆ ಎನ್ನುವಂತಹ ವಿಶೇಷ ಆತ್ಮವಿಶ್ವಾಸದಲ್ಲಿ ಕೂಡ ಇವೆ. ಈಗಾಗಲೇ ಮತವನ್ನು ಚಲಾಯಿಸಿರುವಂತಹ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರು ಮತದಾನ ಮಾಡಿದ ಬಳಿಕ ಏನಂತಾರೆ ನೋಡೋದನ್ನು ಕೇಳ್ಕೊಂಡು ಬರೋಣ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗಿಂದಲೇ ಮತದಾರರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲಾ ಬೂತ್ಗಳಲ್ಲಿ ಕೂಡ ಮತವನ್ನ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಇವತ್ತು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಮತದಾನ ಮಾಡಬೇಕು. ತಮಗೆ ಯಾರು ಈ ಕ್ಷೇತ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರಿಗೆ ಮತವನ್ನ ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮತವನ್ನ ಚಲಾಯಿಸದೆ ಇರಬಾರದು ಅನ್ನುವಂಥ ವಿನಂತಿಯನ್ನ ಮತದಾರರಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಂದು ಕೂಡ ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗಿಂದಲೇ ಮತದಾರರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲಾ ಬೂತ್ಗಳಲ್ಲಿ ಕೂಡ ಮತವನ್ನ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಇವತ್ತು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಮತದಾನ ಮಾಡಬೇಕು. ತಮಗೆ ಯಾರು ಈ ಕ್ಷೇತ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರಿಗೆ ಮತವನ್ನ ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮತವನ್ನ ಚಲಾಯಿಸದೆ ಇರಬಾರದು ಅನ್ನುವಂಥ ವಿನಂತಿಯನ್ನ ಮತದಾರರಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಂದು ಕೂಡ ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗಿಂದಲೇ ಮತದಾರರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲಾ ಬೂತ್ಗಳಲ್ಲಿ ಕೂಡ ಮತವನ್ನ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಇವತ್ತು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಮತದಾನ ಮಾಡಬೇಕು. ತಮಗೆ ಯಾರು ಈ ಕ್ಷೇತ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರಿಗೆ ಮತವನ್ನ ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮತವನ್ನ ಚಲಾಯಿಸದೆ ಇರಬಾರದು ಅನ್ನುವಂಥ ವಿನಂತಿಯನ್ನ ಮತದಾರರಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಂದು ಕೂಡ ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗಿಂದಲೇ ಮತದಾರರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲಾ ಬೂತ್ಗಳಲ್ಲಿ ಕೂಡ ಮತವನ್ನ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಇವತ್ತು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಮತದಾನ ಮಾಡಬೇಕು. ತಮಗೆ ಯಾರು ಈ ಕ್ಷೇತ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರಿಗೆ ಮತವನ್ನ ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮತವನ್ನ ಚಲಾಯಿಸದೆ ಇರಬಾರದು ಅನ್ನುವಂಥ ವಿನಂತಿಯನ್ನ ಮತದಾರರಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಂದು ಕೂಡ ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗಿಂದಲೇ ಮತದಾರರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲಾ ಬೂತ್ಗಳಲ್ಲಿ ಕೂಡ ಮತವನ್ನ ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಜೆಡಿಎಸ್ ಅಭ್ಯರ್ಥಿ ದಿವ್ಯಪ್ರಭಾರವರು ಮತವನ್ನು ಚಲಾಯಿಸಿರುವಂಥದ್ದು. ಜೆಡಿಎಸ್ನ ಅಭ್ಯರ್ಥಿ ದಿವ್ಯಪ್ರಭಾ ಗೌಡರವರು ಸುಳ್ಯ ತಾಲೂಕಿನ ಗುತ್ತಿಗಾರು ಮೆಟ್ಟಿನಡ್ಕ ಹಿರಿಯ ಪ್ರಾಥಮಿಕ ಶಾಲಾ ಮತಗಟ್ಟೆಯಲ್ಲಿ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. ಆ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಜೆಡಿಎಸ್ ಅಭ್ಯರ್ಥಿ ದಿವ್ಯಪ್ರಭಾ ಗೌಡ ಈ ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಓರ್ವ ನಾಯಕಿಯಾಗಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಅವರು ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಸೇರ್ಪಡೆಗೊಂಡು ಆ ಮುಖಾಂತರವಾಗಿ ಜೆಡಿಎಸ್ನಲ್ಲಿ ಪುತ್ತೂರಿನಿಂದ ಟಿಕೆಟನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾಗಿರುವಂಥದ್ದು. ಜೆಡಿಎಸ್ನ ಅಭ್ಯರ್ಥಿ ದಿವ್ಯಪ್ರಭಾ ಗೌಡರವರು ಸುಳ್ಯ ತಾಲೂಕು 4 ಗ್ರಾಮದ ಚಿಲ್ತಡ್ಕ
ಪರಶುರಾಮ CH ರವರ ಪತ್ನಿ ಇವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂಥದ್ದು. ಈಗಾಗಲೇ ಮತವನ್ನು ಅವರು ಚಲಾಯಿಸಿದ್ದಾರೆ. ವೀಕ್ಷಕರೇ, ವಿವಿಧ ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳಿವೆ ಮತ್ತು ಮತದಾನ ಮಾಡಿದ ಬಳಿಕ ಪ್ರಮುಖರು ಏನು ಹೇಳ್ತಾರೆ ಎನ್ನುವಂಥದ್ದನ್ನು ಕೂಡ ತಮಗೆ ಇಲ್ಲಿ ತೋರಿಸುವಂತಹ ಮತ್ತು ಅವರ ಮಾತುಗಳನ್ನು ಕೇಳಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. JDSನ ಅಭ್ಯರ್ಥಿ ದಿವ್ಯಪ್ರಭಾ ಅವರವರು ಮತದಾನ ಮಾಡಿರುವಂಥದ್ದು. ಸುಳ್ಯ ತಾಲೂಕಿನ ಗುತ್ತಿಗಾರು ಮೆಟ್ಟಿನಡ್ಕ ಹಿರಿಯ ಪ್ರಾಥಮಿಕ ಶಾಲಾ ಮತಗಟ್ಟೆಯಲ್ಲಿ ಅವರು ಮತವನ್ನು ಚಲಾಯಿಸಿದ್ದಾರೆ. ಆ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇವರು ಜಾತ್ಯತೀತ ಜನತಾ ದಳದಿಂದ ಪುತ್ತೂರಿನಿಂದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ದಿವ್ಯಪ್ರಭಾ ಗೌಡ್ರವರು ಕಾಂಗ್ರೆಸ್ನಲ್ಲಿ ಅಶೋಕ್ ಕುಮಾರ್ ರೈ ಅವರಿಗೆ ಟಿಕೆಟ್ ಕನ್ಫರ್ಮ್ ಆದ ಬಳಿಕ ಒಂದಷ್ಟು ವಿಚಲಿತರಾಗಿ ಅವರು JDSಗೆ ಸೇರ್ಪಡೆಯಾಗಿರುವಂಥದ್ದು. ಆ ಮೂಲಕ ಒಂದೇ ಹಂತದಲ್ಲಿ ಅವರು JDSನಿಂದ ಪುತ್ತೂರಿನಲ್ಲಿ ಟಿಕೆಟನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದರು ಮತ್ತು ಅದರಲ್ಲಿ ಸಫಲರಾಗಿರುವಂಥದ್ದು. ದಿವ್ಯಪ್ರಭಾ ಗೌಡರವರು ಸುಳ್ಯ ತಾಲೂಕಿನವರು, ಮೂಲತಃ ಇವರು ಪುತ್ತೂರಿನ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಇವರು ಅದೇ ರೀತಿ BJPಯಿಂದ ಸ್ಪರ್ಧಿಸ್ತಾ ಇರುವಂತಹ ಆಶಾ ತಿಮ್ಮಪ್ಪರವರು ಕುಂತೂರು ಶಾಲೆಯ ಮತಗಟ್ಟೆಯಲ್ಲಿ ಈಗಾಗಲೇ ಮತದಾನ ಮಾಡಿದ್ದಾರೆ, ಮತವನ್ನು ಚಲಾಯಿಸಿದ್ದಾರೆ. BJPಯ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ಕುಂತೂರು ಶಾಲೆಯ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಬಹಳ ವಿಶೇಷವಾಗಿ ಇವರು ಹಲವು ವರ್ಷಗಳಿಂದ ತಮ್ಮ ಬೂತ್ನಲ್ಲಿ ಮೊದಲ ಮತವನ್ನು ಆಶಾ ತಿಮ್ಮಪ್ಪರವರೇ ಚಲಾಯಿಸ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ವಿಶೇಷ ಇಲ್ಲಿ ಗಮನಿಸಬೇಕಾದ್ದು. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತಾ ಇರುವಂತಹ ಮತಗಟ್ಟೆ. ಪುತ್ತೂರಿನ ಅಭ್ಯರ್ಥಿ BJP ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಾಗಿ ತಮ್ಮ ಬೂತ್ನಲ್ಲಿ ಕುಂತೂರಿನ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಬಹಳ ವಿಶೇಷ ಅಂದರೆ ಅವರು ಹಲವು ವರ್ಷಗಳಿಂದ ವಿವಿಧ ಚುನಾವಣೆಗಳಲ್ಲಿ ಅವರೇ ತಮ್ಮ ಬೂತ್ನಲ್ಲಿ ಮೊದಲ ಮತವನ್ನು ಅವರೇ ಚಲಾಯಿಸ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಅವರು ತನ್ನ ಮೊದಲ ಮತವನ್ನು ಮತಗಟ್ಟೆಯಲ್ಲಿ ಮೊದಲ ಮತವನ್ನು ಚಲಾಯಿಸಿರುವಂಥದ್ದು ಆಶಾ ತಿಮ್ಮಪ್ಪರವರು. BJP ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥದ್ದು ಪುತ್ತೂರಿನಲ್ಲಿ ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿರುವಂತಹ ಪುತ್ತೂರಿನಲ್ಲಿ ಈ ಬಾರಿ ತ್ರಿಕೋನ ರೀತಿಯಾದಂತಹ ಸ್ಪರ್ಧೆ. BJPಯ ಅಧಿಕೃತ ಅಭ್ಯರ್ಥಿಯಾಗಿ ಆಶಾ ತಿಮ್ಮಪ್ಪರವರನ್ನು ಘೋಷಿಸಿದ ಬಳಿಕ ಪುತ್ತೂರಿನಲ್ಲಿ ಆಗಿರುವಂತಹ ರಾಜಕೀಯ ವಿದ್ಯಮಾನಗಳು, ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಅರುಣಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಒಂದಷ್ಟು ಸಭೆಯನ್ನು ಸೇರಿ ಆ ಮೂಲಕವಾಗಿ BJPಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಭ್ಯರ್ಥಿಯ ಬಗ್ಗೆ ಮತ್ತು ಇನ್ನಿತರ ಆರೋಪಗಳನ್ನು ಹೊರಿಸಿಕೊಂಡು ತಮಗೆ ಸೂಕ್ತವಾದಂತಹ ಅಭ್ಯರ್ಥಿ ಆಗಬೇಕೆನ್ನುವ ನಿಟ್ಟಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣಕುಮಾರ್ ಪುತ್ತಿಲರವರನ್ನು ಕಣಕ್ಕೆ ಇಳಿಸಿರುವಂಥದ್ದು. ಹಾಗಾಗಿ ಅಲ್ಲಿಂದ ಬಳಿಕ ರಾಜಕೀಯ ವಿದ್ಯಮಾನ ಅತ್ಯಂತ ಗರಿಗೆದರಿರುವಂಥದ್ದು ಪುತ್ತೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಇದೊಂದು ಅತ್ಯಂತ ಮಾದರಿ
ಕ್ಷೇತ್ರವಾಗಿ ಆಗಿರುವಂಥದ್ದು ಮತ್ತು ಎಲ್ಲ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಪುತ್ತೂರಿನ ಒಂದು ವಿಧಾನಸಭಾ ಚುನಾವಣೆಯ ಈ ಒಂದು ಮತಸಮರವನ್ನು ಅತ್ಯಂತ ಕುತೂಹಲದಿಂದ ಜನರು ನೋಡಲಿಕ್ಕೆ ಆಗಿರುವಂಥದ್ದು. ಕಾಂಗ್ರೆಸ್ ಮತ್ತು BJP ನೇರ ಹಣಾಹಣಿ ಇದ್ದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಒಂದು ಹಂತದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು BJPಯ ಭದ್ರಕೋಟೆ ಅಂತ ಕರೆಯಲಾಗುತ್ತಿತ್ತು. BJP ಮತ್ತು ಸಂಘ ಪರಿವಾರದ ಪ್ರಯೋಗಶಾಲೆ ಭದ್ರಕೋಟೆ ಎಲ್ಲವೂ ಕೂಡ ಪುತ್ತೂರಿನಿಂದ ಆರಂಭವಾಗುವಂಥದ್ದು ಎನ್ನುವಂಥ ಒಂದು ಮಾತು ಕೂಡ ರಾಜ್ಯದಲ್ಲಿತ್ತು. ಆದರೆ ಈ ಬಾರಿ ಅಂತಹ ಪ್ರಯೋಗಶಾಲೆಯಲ್ಲಿ BJPಯ ಭದ್ರಕೋಟೆಯಲ್ಲಿ BJPಗೆ ಬಂಡಾಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರು ನಿಂತಿರುವಂಥದ್ದು ರಾಜಕೀಯ ವಿದ್ಯಮಾನ ಗರಿಗೆದರಲು ಕಾರಣವಾಗಿರುವಂಥದ್ದು. BJP ಅಭ್ಯರ್ಥಿ ಆಶಾ ತಿಮ್ಮಪ್ಪರವರಿಗಾಗಲೇ ಮತವನ್ನು ಚಲಾಯಿಸಿದ್ದಾರೆ ಕುಂತೂರು ಶಾಲೆಯ ಮತಗಟ್ಟೆಯಲ್ಲಿ. ಕಡಬ ತಾಲೂಕು ಕುಂತೂರು ಗ್ರಾಮದ ಪೆರಾಬೆ ವಿಳಾಸದಲ್ಲಿರುವಂತಹ ತಿಮ್ಮಪ್ಪಗೌಡರವರು, ಅವರ ಪತ್ನಿ 65 ವರ್ಷ ಪ್ರಾಯದ ಆಶಾ ತಿಮ್ಮಪ್ಪರವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಬುಕ್ಕ ಓಟು ಕೊಡ್ಲಿಕ್ಕೆ ಇರ್ಲಿ ಅಂತಾನೆ. ಪುತ್ತೂರು ಪೇಟೆ ವ್ಯಾಪ್ತಿಯಲ್ಲಿ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು ಆ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇದು ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ವಿವಿಧ ಕಡೆ ಮತದಾನ ನಡೆಯುತ್ತಾ ಇರುವಂಥದ್ದು, ಬಿರುಸಿನ ಮತದಾನ ಇದೆ. ಬೆಳ್ಳಂಬೆಳಗ್ಗೆ ಒಂದಷ್ಟು ಮತ ಪೋಲಿಂಗ್ ಆಗುವಂತಹ ಶೇಕಡ ಹೆಚ್ಚುವರಿ ಇರುವಂಥದ್ದು, ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ಕಡಿಮೆ ಇರುತ್ತದೆ, ಮತ್ತು ಸಂಜೆ ಮತ್ತೆ ಬಿರುಸಿನ ಮತದಾನ ನಡೆಯುವಂಥದ್ದು. ಇದು ಸಾಮಾನ್ಯ ಚುನಾವಣೆಯ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು. ಈ ಬಾರಿ ಕೂಡ ಅದೇ ರೀತಿ ಬೆಳಗ್ಗಿನ ಹೊತ್ತು ಒಂದಷ್ಟು ಸರದಿಯಲ್ಲಿ ನಿಂತು ಮತವನ್ನು ಚಲಾಯಿಸುವಂಥ ಸನ್ನಿವೇಶಗಳು ಕೂಡ ಇವೆ. ಈ ಬಾರಿ ಮತಯಂತ್ರದಲ್ಲಿಯೂ ಕೂಡ ಒಂದಷ್ಟು ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. 7 ಸೆಕೆಂಡುಗಳ ಕಾಲ ಅವರು ಅದನ್ನು ನೋಡಿಕೊಂಡು, ಅಂದರೆ ತಾವು ನೀಡಿರುವಂತಹ ಮತ ತಮ್ಮದೇ ಅಭ್ಯರ್ಥಿಯ ಚಿಹ್ನೆಗೆ ಬಿದ್ದಿರಿದೆ ಎಂಬುದನ್ನು ಪರಿಶೀಲಿಸಿಕೊಂಡು ಆ ಬಳಿಕ ಅಲ್ಲಿಂದ ತೆರಳಬೇಕಾಗ್ತದೆ. ಹಾಗಾಗಿ ಮತದಾರರು ಈ ಬಗ್ಗೆಯೂ ಕೂಡ ಒಂದು ಜಾಗೃತೆಯನ್ನು ವಹಿಸಿಕೊಳ್ಳಬೇಕು. ತಾವು ಮತದಾನ ಮಾಡಿದಂತಹ ಅಭ್ಯರ್ಥಿಗೆ ತಮ್ಮ ಮತವು ಬಿದ್ದಿದೆಯೇ ಎನ್ನುವುದನ್ನು ಪರಿಶೀಲಿಸಲು ಕೂಡ ಅವಕಾಶ ಇದೆ. ಯಾರೂ ಕೂಡ ಅವಸರ ಪಡಬೇಕಾಗಿಲ್ಲ, ಮತದಾರರು ಗೊಂದಲಕ್ಕೂ ಕೂಡ ಒಳಪಡಬೇಕಾಗಿಲ್ಲ. ಯಾವುದೇ ರೀತಿಯಾದಂತಹ ಸಂಶಯಗಳಿದ್ದರೆ ತಮ್ಮ ಮತಯಂತ್ರದಲ್ಲಿ ತಮಗೆ ಸಂಶಯಗಳು ಕಂಡು ಬಂದಲ್ಲಿ ಮತಗಟ್ಟೆಯಲ್ಲಿರುವಂತಹ ಅಧಿಕಾರಿಯನ್ನು ತಾವು ಕೇಳಬಹುದು. ಆ ಮೂಲಕವಾಗಿ ಎಲ್ಲವೂ ಕೂಡ ಇಲ್ಲಿ ಮತದಾರನಿಗೆ ಅವಕಾಶಗಳಿವೆ, ಹಕ್ಕುಗಳಿವೆ ಎನ್ನುವಂಥದ್ದು. ಇದು ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಕಂಡುಬರುತ್ತಿರುವಂತಹ ಒಂದು ಮತದಾನದ ದೃಶ್ಯಗಳು.
ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 12 ಮಾದರಿ ಮತಗಟ್ಟೆಗಳನ್ನು ತೆರೆಯಲಾಗಿರುತ್ತದೆ. ವೀರಮಂಗಲ ಹಿರಿಯ ಪ್ರಾಥಮಿಕ ಶಾಲೆ, ಸಂಜಯನಗರ ಹಿರಿಯ ಪ್ರಾಥಮಿಕ ಶಾಲೆ, ಕೋಡಿಂಬಾಡಿ ಹಿರಿಯ ಪ್ರಾಥಮಿಕ ಶಾಲೆ, ಹಾರಾಡಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ, ಕೆಮ್ಮಿಂಜೆ ಹಿರಿಯ ಪ್ರಾಥಮಿಕ ಶಾಲೆ, ಕೆಪಿಎಸ್ ಕುಂಬ್ರ, ಕೊಡಿಪಾಡಿ ಹಿರಿಯ ಪ್ರಾಥಮಿಕ ಶಾಲೆ, ಆನಡ್ಕ ಹಿರಿಯ ಪ್ರಾಥಮಿಕ ಶಾಲೆ, ಮುಕ್ವೆ ಹಿರಿಯ ಪ್ರಾಥಮಿಕ ಶಾಲೆ, ಪರ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನೆಲ್ಲಿಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸಖಿ ಮಾದರಿ ಮತಗಟ್ಟೆಗಳು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಚುನಾವಣಾ ಆಯೋಗದಿಂದ ಈ ಒಂದು ಕ್ರಮವೂ ಕೂಡ ಆಗಿದೆ. ಹಾಗೆ 14 ಸೂಕ್ಷ್ಮ ಮತ್ತು 1 ಅತಿ ಸೂಕ್ಷ್ಮ ಮತಗಟ್ಟೆಯು ಕೂಡ ಇರುವಂಥದ್ದು. ಒಟ್ಟು 220 ಮತಗಟ್ಟೆಗಳ ಪೈಕಿ ನೆಹರು ನಗರದ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಮತಗಟ್ಟೆಯು ಅತಿ ಸೂಕ್ಷ್ಮ ಮತಗಟ್ಟೆಯಾಗಿದೆ. ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಉತ್ತರ ಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ದಕ್ಷಿಣ ಭಾಗ, ಕಬಕ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ ಭಾಗ, ಹಾರಾಡಿ ಹಿರಿಯ ಪ್ರಾಥಮಿಕ ಶಾಲೆ, ಹಾರಾಡಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಕಟ್ಟಡ ದಕ್ಷಿಣ ಭಾಗ, ಹಾರಾಡಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಿನ ಕಟ್ಟಡ ಪೂರ್ವ ಭಾಗ, ಹಾಗೆ ಮೇಲಿನ ಕಟ್ಟಡದ ಪೂರ್ವ ಭಾಗ ಎಡಬದಿ ಕೊಠಡಿ ಸಂಖ್ಯೆ 5, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಅದರ ಕೊಠಡಿ ಸಂಖ್ಯೆ 1, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಅದರ ಕಾಲೇಜು ವಿಭಾಗದ ಕೊಠಡಿ ಸಂಖ್ಯೆ 1 ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇದರ ಹಿರಿಯ ಪ್ರಾಥಮಿಕ ಶಾಲಾ ಪಶ್ಚಿಮ ಭಾಗದ ಕೊಠಡಿ ಸಂಖ್ಯೆ 1, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇಲ್ಲಿಯ ಪ್ರಾಥಮಿಕ ಶಾಲಾ ವಿಭಾಗ ಪಶ್ಚಿಮ ಭಾಗ ಕೊಠಡಿ ಸಂಖ್ಯೆ 2 ಇವುಗಳು ಸೂಕ್ಷ್ಮ ಮತಗಟ್ಟೆಗಳಾಗಿ ವಿಂಗಡಿಸಲಾಗಿದೆ. ಹಾಗೆ 220 ಮತಗಟ್ಟೆಗಳ ಪೈಕಿ 115 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಮತಗಟ್ಟೆಯಲ್ಲಿ ಆಗುವಂತಹ ಸನ್ನಿವೇಶಗಳು ವಿದ್ಯಮಾನಗಳು ಏನಾದರೂ ಇದ್ದರೆ ಅದನ್ನು ನೇರವಾಗಿ ಜಿಲ್ಲಾಡಳಿತ ವೀಕ್ಷಿಸಬಹುದಾಗಿದೆ. ವೆಬ್ಕಾಸ್ಟ್ ವ್ಯವಸ್ಥೆಯ ಮೂಲಕ ಆ ಮತಗಟ್ಟೆಯಲ್ಲಿ ಆಗುತ್ತಿರುವಂತಹ ಪ್ರಕ್ರಿಯೆಗಳನ್ನು ನೇರವಾಗಿ ವೀಕ್ಷಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದೊಂದು ಮತಗಟ್ಟೆಯನ್ನು ಮೇಲ್ವಿಚಾರಣೆ ಮಾಡುವಂತಹ ಕ್ರಮ ಚುನಾವಣಾ ಆಯೋಗದಿಂದ ಆಗಿರುವಂಥದ್ದು. ಈ ಬಾರಿಯ ಒಂದು ಬೆಳವಣಿಗೆಯೂ ಕೂಡ ಹೌದು. ಪುತ್ತೂರು ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 8 ಅಭ್ಯರ್ಥಿಗಳ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಕಳೆದ ಬಾರಿ 11 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಈ ಬಾರಿ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಂಟು ಮಂದಿ ಅಭ್ಯರ್ಥಿಗಳ ಭವಿಷ್ಯವನ್ನು ಇವತ್ತು ಮತದಾರರು ನಿರ್ಣಯಿಸಲಿದ್ದಾರೆ. ಮತಗಟ್ಟೆಯಲ್ಲಿ ಇವತ್ತಿನ ಸಂಜೆಯವರೆಗೆ ನಿರ್ಣಯಿಸಿರುವಂಥದ್ದು. ಮತಪೆಟ್ಟಿಗೆಯ ಒಳಭಾಗದಲ್ಲಿ ಈ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿಕ್ಕಿರುವಂಥದ್ದು. ಮೇ 13ಕ್ಕೆ ಫಲಿತಾಂಶದ ಮುಖಾಂತರ ಪುತ್ತೂರಿನಲ್ಲಿ ಗೆದ್ದು ಬರುವಂತಹ ಕುದುರೆ ಯಾರು ಯಾರಿಗಿಂತ ಹೆಚ್ಚು ಮತಗಳನ್ನು ಪಡೆಯುತ್ತಾರೆ ಎನ್ನುವುದನ್ನು ಕೂಡ ಅವತ್ತು ನಮಗೆ ತಿಳಿಯಲ್ಪಡುವಂಥದ್ದು. ಈ ಬಾರಿ ಒಟ್ಟು 2,12,753 ಮಂದಿ ಮತದಾರರು
220 ಮತಗಟ್ಟೆಗಳಲ್ಲಿ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. 8 ಅಭ್ಯರ್ಥಿಗಳ ಭವಿಷ್ಯ ನಿರ್ಣಯಿಸಲಿದ್ದಾರೆ. ಕಳೆದ ಅವಧಿಗಿಂತ 10,869 ಮಂದಿ ಹೊಸ ಮತದಾರರು ಈ ಬಾರಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. 10,869 ಮಂದಿ ಹೊಸ ಮತದಾರರಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಯಾವುದೇ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿರುವಂಥದ್ದು. ಕಳೆದ ಹಲವು ದಿನಗಳಿಂದ ಚುನಾವಣಾ ಪೂರ್ವವಾಗಿ ಬಂದೋಬಸ್ತ್ ಏರ್ಪಡಿಸಿರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರ ಈ ಒಂದು ಭಾಗ ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶವಾಗಿರುವುದರಲ್ಲೂ ಕೂಡ ಅತ್ಯಂತ ಬಿಗು ಬಂದೋಬಸ್ತ್ ಆಗಿರುವಂಥದ್ದು. 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು ಪುತ್ತೂರಿನಲ್ಲಿ. ಕಾಂಗ್ರೆಸ್ನಿಂದ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು, ಬಿಜೆಪಿಯಿಂದ ಆಶಾ ತಿಮ್ಮಪ್ಪರವರು, JDSನಿಂದ ದಿವ್ಯಪ್ರಭಾ ಗೌಡರವರು, ಹಾಗೆ ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ವಿಶ್ವಕುಮಾರ್ ಅವರು, SDPI ಪಕ್ಷದಿಂದ ಇಸ್ಮಾಯಿಲ್ ಶಾಫಿ ಅವರು, ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಐವನ್ ಫೆರೋವರ್ ಅವರು, ಅರುಣ್ ಕುಮಾರ್ ಪುತ್ತಿಲರವರು ಹಾಗೂ ಸುಂದರ ಕೊಯ್ಲಾರವರು ಸ್ಪರ್ಧೆಯಲ್ಲಿದ್ದಾರೆ. ನಾವು ನೋಡ್ತಾ ಇರುವಂತಹ ದೃಶ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ದೃಶ್ಯಗಳು. ಬೆಳಗಿನ ಹೊತ್ತು ಇದು ಬನ್ನೂರು ಪ್ರಾಥಮಿಕ ಶಾಲೆಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಒಂದಷ್ಟು ಬೆರಳೆಣಿಕೆಯ ಮತದಾರರು ಮಾತ್ರ ಕಾಣ್ತಾ ಇದ್ದಾರೆ ಇಲ್ಲಿ. ಬನ್ನೂರು ಹಿರಿಯ ಪ್ರಾಥಮಿಕ ಶಾಲೆ.
ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಕಾಣ್ತಾ ಇದ್ದೇವೆ ನಾವು. ಇನ್ನೂರ 20 ಮತಗಟ್ಟೆಗಳಿವೆ. ಈಗಾಗಲೇ ನಾವು ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಇದು ಪುತ್ತೂರು ನಗರ ವ್ಯಾಪ್ತಿಯಲ್ಲಿರುವಂತಹ ಮತಗಟ್ಟೆಗಳು. ಅಲ್ಲಲ್ಲಿ ಪಕ್ಷಗಳ ಮತ್ತು ಅಭ್ಯರ್ಥಿಗಳ ಬೆಂಬಲಿಗರು ಮತಗಟ್ಟೆಯ ಹೊರಭಾಗದಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಕಾಣ್ತಾ ಇರುವಂಥದ್ದು ನಾವು. ಈ ಬಾರಿ ವಿಧಾನಸಭಾ ಕ್ಷೇತ್ರದ 220 ಮತಗಟ್ಟೆಗಳಲ್ಲಿ ಒಟ್ಟು 1390 ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಪ್ರತಿ ಬೂತ್ನಲ್ಲಿ ಅಧ್ಯಕ್ಷಾಧಿಕಾರಿ ಇರ್ತಾರೆ ಒಬ್ಬರು, ಪ್ರಥಮ ಮತಗಟ್ಟೆ ಅಧಿಕಾರಿ ಒಬ್ಬರು ಇರ್ತಾರೆ, ಮತಗಟ್ಟೆ ಅಧಿಕಾರಿ ಇಬ್ಬರು ಇರ್ತಾರೆ, ಡಿ ಗ್ರೂಪ್ನ ಸಿಬ್ಬಂದಿಗಳು ಒಬ್ಬರು ಇರ್ತಾರೆ, BLO ಒಬ್ಬರು ಇರ್ತಾರೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ. ಒಂದು ಮತಗಟ್ಟೆಯಲ್ಲಿ ಇಷ್ಟು ಮಂದಿ ಸಿಬ್ಬಂದಿಗಳು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಸುಸೂತ್ರವಾಗಿ ಮತದಾನ ನಿರ್ವಹಿಸುವ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗುತ್ತದೆ. ಹಾಗೆ 20% ಸಿಬ್ಬಂದಿಗಳನ್ನು ಮೀಸಲು ಇರಿಸಲಾಗಿದೆ. ಅಗತ್ಯ ಬಿದ್ದಲ್ಲಿಗೆ ಈ ಸಿಬ್ಬಂದಿಗಳನ್ನು ನಿಯೋಜಿಸುವ ನಿಟ್ಟಿನಲ್ಲಿ ಮಸ್ಟರಿಂಗ್ ಹಾಗೂ ಡಿಮಸ್ಟರಿಂಗ್ ಕಾರ್ಯಗಳಿಗೆ 150 ಮಂದಿ ಸಿಬ್ಬಂದಿಗಳು ಹಾಗೂ 20 ಮಂದಿ ಸೆಕ್ಟರ್ ಅಧಿಕಾರಿಗಳು ಮತ್ತು 83 ಮೈಕ್ರೋ ಅಬ್ಸರ್ವ್ಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗೆ ಚುನಾವಣೆಗೆ ನಿಯೋಜನೆಗೊಂಡ ಸಿಬ್ಬಂದಿಗಳು ಹಾಗೂ ಮತಯಂತ್ರಗಳನ್ನು ಸಾಗಿಸುವಲ್ಲಿ 33 ಬಸ್ಗಳನ್ನು ಬಳಸಲಾಗ್ತಾ ಇದೆ, 22 ಮ್ಯಾಕ್ಸಿ ಕ್ಯಾಬ್ಗಳನ್ನು ಬಳಸಲಾಗ್ತಾ ಇದೆ, 25 ಜೀಪುಗಳನ್ನು ಬಳಸಲಾಗ್ತಾ ಇದೆ. ಹಾಗೆ ಸೆಕ್ಟರ್ ಆಫೀಸರ್ಗಳಿಗೆ 8 ಜೀಪುಗಳನ್ನು ನಿಯೋಜಿಸಲಾಗಿರುವಂಥದ್ದು. ಎಂಟು ಮಂದಿ ಅಭ್ಯರ್ಥಿಗಳ ಭವಿಷ್ಯವು ಮೇ 13ಕ್ಕೆ ಜಿಲ್ಲೆಯ ಕೇಂದ್ರ ಭಾಗವಾಗಿರುವಂತಹ ಮಂಗಳೂರಿನ ಸುರತ್ಕಲ್ NITKಯಲ್ಲಿ ಈ ಒಂದು ಫಲಿತಾಂಶ ನಮಗೆ ಮೇ 13ಕ್ಕೆ ಬರಲಿಕ್ಕೆ ಇರುವಂಥದ್ದು. ಆ ದಿನ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾದಂತಹ ಫಲಿತಾಂಶ ಪ್ರಕಟವಾಗಲಿಕ್ಕಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾರು ಎನ್ನುವಂಥದ್ದು ಮೇ 13ಕ್ಕೆ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಿ ತಿಳಿಯಲ್ಪಡಲಿದೆ. ಅಲ್ಲಿವರೆಗೂ ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯ ಕುತೂಹಲ ಅಲ್ಲಿವರೆಗೂ ಕೂಡ ಮುಂದುವರಿಲಿಕ್ಕಿದೆ. ಆದರೆ ಅಭ್ಯರ್ಥಿಗಳ ಮತಬೇಟೆ ಎನ್ನುವಂಥದ್ದು ನಿನ್ನೆಗೆ ಕೊನೆಗೊಂಡು ಇವತ್ತು ಮತಪೆಟ್ಟಿಗೆ ಒಳಗಡೆ ಅಭ್ಯರ್ಥಿಗಳ ಭವಿಷ್ಯವು ನಿರ್ಧಾರವಾಗ್ತಾ ಇದೆ. ಯಾರ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾನೆ ಮತದಾರ, ಯಾರ ಪರವಾಗಿ ತನ್ನ ಹಕ್ಕನ್ನು ಚಲಾಯಿಸ್ತಾನೆ, ಯಾರು ಅಭ್ಯರ್ಥಿಗಳು ತನಗಾಗಿ ಬೇಕು, ಆಡಳಿತಕ್ಕಾಗಿ ಬೇಕು ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಮತದಾರ ಇವತ್ತು ಮತಪೆಟ್ಟಿಗೆ ಒಳಗಡೆ ಭದ್ರವಾಗಿ ಇರಿಸ್ತಾ ಇದ್ದಾನೆ. ಮೇ 13ಕ್ಕೆ ಇವೆಲ್ಲವೂ ಕೂಡ ಫಲಿತಾಂಶದ ಮುಖಾಂತರ ಬಯಲುಗೊಂಡು ಆ ಮೂಲಕವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬರುವಂತಹ ಶಾಸಕನಾಗಿ ಆಯ್ಕೆಯಾಗುವವರು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯಲ್ಪಡಲಿದೆ.
ಯಾರಿಲ್ಲ ಹೇಳಿ. ಪುಣಚ ವ್ಯಾಪ್ತಿಯಲ್ಲಿ ಮತದಾನ ನಡೆಯುತ್ತಿರುವಂಥ ದೃಶ್ಯವನ್ನು ಕಾಣ್ತಾ ಇದ್ದೇವೆ ನಾವು. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಬಂಟ್ವಾಳ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಪುಣಚ, ಆದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತೂರು ವ್ಯಾಪ್ತಿಗೆ ಬರುವಂಥದ್ದು. ದೇವಿನಗರ ಮತಗಟ್ಟೆಯಲ್ಲಿ, ದೇವಿನಗರ ಶಾಲಾ ಮತಗಟ್ಟೆಯಲ್ಲಿ ನಾವು ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಕೂಡ ಸರದಿ ಸಾಲನ್ನು ನೋಡ್ತಾ ಇದ್ದೇವೆ. ಬೆಳಗಿನ ಹೊತ್ತು ಸರದಿ ಸಾಲಿನಲ್ಲಿ ಮತದಾನ ಮಾಡುವಂತಹ ಪ್ರಕ್ರಿಯೆಯನ್ನು ಕಾಣ್ತಾ ಇದ್ದೇವೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಉರಿ ಬಿಸಿಲು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಮತದಾರರು ಬೆಳಗ್ಗಿನ ಹೊತ್ತೇ ಬಂದು ಮತವನ್ನು ಚಲಾಯಿಸಿಕೊಂಡು ಹೋಗುವಂಥದ್ದು, ಮತ್ತು ಮನೆ ವಾರ್ತೆಯ ಗೃಹಿಣಿಯರುಗಳು ಮನೆಯ ಕೆಲಸಕ್ಕಾಗಿ ಮತ್ತಿನ ಸಮಯವನ್ನು ಮೀಸಲಿರಿಸುವ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಬಂದು ಮತದಾನವನ್ನು ಮಾಡುವಂತಹ ಪ್ರಕ್ರಿಯೆ. ಹಾಗಾಗಿ ಮಹಿಳೆಯರೇ ಹೆಚ್ಚಾಗಿ ಆ ಮತಗಟ್ಟೆಗಳಲ್ಲಿ ಕಾಣ್ತಾ ಇದ್ದಾರೆ. ಇದು ಪುಣಚ ವ್ಯಾಪ್ತಿಯ ದೇವಿನಗರ ಶಾಲಾ ಮತಗಟ್ಟೆಯ ಒಂದು ದೃಶ್ಯ. ಈ ಬಾರಿ ವಿಶೇಷವಾಗಿ ಶೇಕಡಾವಾರು ನೋಡಿದರೆ ಅತಿ ಹೆಚ್ಚು ಪೋಲಿಂಗ್ ಆಗುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂದರೆ ಈ ಬಾರಿ ತ್ರಿಕೋನ ರೀತಿಯ ಸ್ಪರ್ಧೆ ಆಗಿರುವುದರಿಂದ ಕಾಂಗ್ರೆಸ್, BJP ಮತ್ತು ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ತಾವು ಗೆಲ್ಲುತ್ತೇವೆ ಎನ್ನುವಂತಹ ಒಂದು ಭರವಸೆ ಮತ್ತು ವಿಶ್ವಾಸದಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವಾಗುವಾಗೆ, ಶೇಕಡಾವಾರು ಮತದಾನವಾಗುವಾಗೆ ಒಂದು ಪ್ರಯತ್ನವನ್ನು ಕೂಡ ಪಡ್ತಾ ಇರುವಂಥದ್ದು. ಹಾಗಾಗಿ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಹೆಚ್ಚು ಮತದಾನವಾಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇದೆ. ಗ್ರಾಮೀಣ ಭಾಗಗಳ ಮತಗಟ್ಟೆಗಳ ಸನ್ನಿವೇಶಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಕೆಮ್ಮಿಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಒಂದು ಪರಿಸರದ ದೃಶ್ಯ. 220 ಮತಗಟ್ಟೆಗಳ ಪೈಕಿ ಬಹುತೇಕ ಮತಗಟ್ಟೆಗಳಲ್ಲಿ ನಡೆಯುವಂಥ ಮತದಾನದ ಪ್ರಕ್ರಿಯೆಯನ್ನು ಇವತ್ತು ತೋರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಸ್ಥಳೀಯ ವರದಿಗಾರರು ಮತ್ತು ಪ್ರತಿನಿಧಿಗಳು ಕೂಡ ಫೋನ್ ಇನ್ ಮುಖಾಂತರವೂ ಕೂಡ ಅಲ್ಲಿನ ಒಂದು ಸನ್ನಿವೇಶಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ತಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಇದು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಿಂಜೆ. ಇಲ್ಲಿನ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಹೆಚ್ಚು ಮತದಾರರನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ. ಈ ಒಂದು ದೃಶ್ಯ ಇದು ಕೆಯ್ಯೂರು ಶಾಲಾ ಮತಗಟ್ಟೆಯಲ್ಲಿರುವಂತಹ ಒಂದು ದೃಶ್ಯ. ಅತ್ಯಂತ ಉದ್ದದ ಸಾಲು ಕಂಡು ಬರ್ತಾ ಇದೆ. ಮಹಿಳೆಯರ ಮತ್ತು ಪುರುಷರ ಅತ್ಯಂತ ಉದ್ದದ ಸಾಲನ್ನು ಕೆಯ್ಯೂರು ಶಾಲಾ ಮತಗಟ್ಟೆಯಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಕೂಡ ಬೆಳ್ಳಂಬೆಳಗ್ಗೆ ಹೆಚ್ಚು ಮತದಾನಕ್ಕಾಗಿ ಆಗಮಿಸಿರುವಂಥ ದೃಶ್ಯಗಳು. ಹಾಗಾಗಿ
ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ. ಆದರೆ ಈ ಬಾರಿ ವಿಶೇಷವಾಗಿ ಗಮನಿಸಿರುವಂಥದ್ದು 80 ವರ್ಷ ಪ್ರಾಯದ ಮೇಲ್ಪಟ್ಟವರಿಗೆ ಈಗಾಗಲೇ ಮನೆ ಮನೆ ಮತದಾನದ ಮುಖಾಂತರ ಮತವನ್ನು ಚಲಾಯಿಸುವಂತಹ ಒಂದು ಪ್ರಕ್ರಿಯೆ ಈ ಬಾರಿ ನಡೆದಿರುವಂಥದ್ದು. ಹಾಗಾಗಿ ಮತಗಟ್ಟೆಗಳಲ್ಲಿ ಹೆಚ್ಚು ವಯೋವೃದ್ಧರು ನಾವು ಕಾಣ್ತಾ ಇಲ್ಲ. 80 ವರ್ಷ ಮೇಲ್ಪಟ್ಟವರು ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. ಹಾಗಾಗಿ ಅದರ ಜೊತೆಗೆ ವಿಕಲಚೇತನರು ಕೂಡ ಮತವನ್ನು ಚಲಾಯಿಸಿದ್ದಾರೆ. ಹಾಗಾಗಿ ಗಾಡಿಯಲ್ಲಿ ತರುವಂಥದ್ದು, ಹೊತ್ತುಕೊಂಡು ಬರುವಂತಹ ದೃಶ್ಯಗಳು ಈ ಬಾರಿ ನಮಗೆ ಮತಗಟ್ಟೆಗಳಲ್ಲಿ ಕಂಡು ಬರಲಿಕ್ಕಿಲ್ಲ. ಪುತ್ತೂರು ನಗರ ವ್ಯಾಪ್ತಿಯಲ್ಲಿರುವಂತಹ RTO ಕಚೇರಿಯ ಮತಗಟ್ಟೆಯ ಒಂದು ಸನ್ನಿವೇಶವನ್ನು ಕೂಡ ನೋಡ್ತಾ ಇರುವಂಥದ್ದು ನಾವು. ಇದು ಸಾರಿಗೆ ಅಧಿಕಾರಿಗಳ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬನ್ನೂರಿನಲ್ಲಿರುವಂಥದ್ದು. ಇಲ್ಲಿಯ ಒಂದು ಪರಿಸರವನ್ನು ನೋಡ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಗೆ ಪುತ್ತೂರು ನಗರ ವ್ಯಾಪ್ತಿಯ ಒಂದು ಸನ್ನಿವೇಶಗಳನ್ನು ತಿಳಿಸಲಿಕ್ಕೆ ನಮ್ಮ ವರದಿಗಾರರಾಗಿರುವಂತಹ ಲೋಕೇಶ್ ಬನ್ನೂರ್ ಇವರು ಫೋನ್ ಮುಖಾಂತರ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಲೋಕೇಶ್ ಅವರೇ. ನಮಸ್ತೆ. ನಮಸ್ತೆ. ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ? ನಿಮ್ಮ ಮೊದಲ ಕರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಎನ್ನುವುದನ್ನು ತಿಳಿಸಿ. ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಕೊಂಬೆಟ್ಟಿದೆ, ಮತ್ತೆ ಬುಡವಾರು ಹಾಗೂ ಇಲ್ಲಿ ಮುರಾ ಹಾಗೂ RTO ಕಚೇರಿ ಅಲ್ಲೆಲ್ಲ ಮತದಾನ ಬಿರುಸಿನಲ್ಲಿ ನಡೀತಿದೆ. ಒಂದು ಕಡೆಯಲ್ಲಿ ಮತದಾರರು ಬರ್ತಾ ಇದ್ದಂತೆ ಮತದಾರರಿಗೋಸ್ಕರ ಯಾರಿದ್ದಾರೆ ಈ ಪಕ್ಷ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಕಡೆಯಿಂದ ಒಂದಷ್ಟು ಮಂದಿ ಬೆಂಬಲಿತರು ಅವರನ್ನು ಕರೆದು ಅವರಿಗೆ ಬೇಕಾದಂತ ಒಂದು ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಕೂಡ ಅವರು ಮಾಡ್ತಿದ್ದಾರೆ. ಬೇರೆ ಯಾವ ರೀತಿಯಾಗಿ ಅಂದ್ರೆ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳೇನಾದ್ರೂ ಇದೆಯಾ? ಹೌದೌದು, ಇಲ್ಲಿ ಉದಾಹರಣೆ ಹೇಳುವಂತ ಇದ್ರೆ ಮುರಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹಾಗೆ ಬನ್ನೂರಿನಲ್ಲಿ ಕೂಡ ಜಾಸ್ತಿ ಇದೆ. ಮತ್ತೆ 2-3 ಕಡೆಯಲ್ಲೆಲ್ಲ ಅಷ್ಟೇನಿಲ್ಲ, ಆದ್ರೆ ಮತದಾನ ನಡೀತಾ ಇದೆ. ಅಂದ್ರೆ ವಿಳಂಬ ಆಗ್ತಾ ಇದೆಯಾ ಮತದಾನ? ಅಂದ್ರೆ ವಿಳಂಬ ಆಗ್ತಿದೆ ಈ ಬಾರಿ, ಹೇಗೆ ನಡೀತಾ ಇದೆ? ಇಲ್ಲ, ಯಾವುದೇ ವಿಳಂಬ ನಡೀತಿಲ್ಲ. ಅಂದ್ರೆ ಈಗ ಏನಿದೆ ವಿದ್ಯುನ್ಮಾನ ರೀತಿಯಲ್ಲಿ ನಡೀತಿರುವಂತದ್ದು ಮತದಾನ. ಆ ರೀತಿಯಲ್ಲಿ ಎಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ನಡೀತಿಲ್ಲ. ತೊಂದರೆ ನಡೀತಾ ಇಲ್ಲ, ಗೊಂದಲಗಳು ಏನಾದ್ರೂ ಇಲ್ಲ ಮತ ಹಾಕುವಂತ ವೇಳೆಯಲ್ಲಿ ಕಂಡು ಬರ್ತಾ ಇಲ್ಲ? ಇಲ್ಲ. ಅಂದ್ರೆ ಹೇಗಿದೆ ಅಂತ ಹೇಳಿದ್ರೆ 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆಲ್ಲ ಈಗಾಗಲೇ ಅವರು 3 ದಿನ ಮನೆಯಲ್ಲೇ ಹೋಗಿ ಅವರಿಗೆ ಮತದಾನ ಆಗಿದೆ. ಅಂತ ಸಂದರ್ಭದಲ್ಲಿ ಅವರು ಏನು ಬಂದು ಇಲ್ಲಿ ಮತ ಚಲಾಯಿಸಬೇಕು ಅಂತ ಏನು ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಅವ್ರಿಗೆ ಈಗಾಗಲೇ ಮತದಾನ ಆಗಿದೆ. ಅಂತದ್ರಲ್ಲಿ ಈಗ ಅದಕ್ಕಿಂತ ಮೇಲ್ಪಟ್ಟವರುಗಳ ಸಾವಕಾಶವಾಗಿ ಬಂದು ಮತದಾನ ಚಲಾಯಿಸಿದ್ದಾರೆ. ಅದರಲ್ಲಿ ಹೆಚ್ಚು ಏನಾದ್ರೂ ಮಂಡಿ ನೋವು, ಕಾಲು ನೋವು ಅಂತಿದ್ರೆ ಅವರಿಗೆ ಆದ್ಯತೆ ಮೇರೆಗೆ ಬೇಗ ಮತದಾನಕ್ಕೆ ಅವಕಾಶ ನೀಡಲಾಗ್ತದೆ. ಕೊಡ್ತಾ ಇದ್ದಾರಾ? ಹೌದೌದು. ಆದ್ರೆ ಕೆಲವೊಂದು ದೃಶ್ಯಗಳನ್ನು ನೋಡುವಾಗ ಸಾಲುಗಟ್ಟಿ ಸರತಿ ಸಾಲಿನಲ್ಲಿದ್ದಾರೆ,
ಆದರೆ ಒಂದಷ್ಟು ವಿಳಂಬವಾದರೆ ಅಲ್ಲಿ ಅವರಿಗೆ ಏನಾದರೂ ಬೇಕಾದಂಥ ವ್ಯವಸ್ಥೆಗಳೇನಾದರೂ ಇದೆಯಾ, ಕುಡಿಯುವ ನೀರು ಅಥವಾ ಇನ್ನಿತರ ಏನಾದರೂ ವ್ಯವಸ್ಥೆಗಳು ಇದೆಯಾ ಮತಗಟ್ಟೆಗಳಲ್ಲಿ? ಹೌದು, ಈಗಾಗಲೇ ಒಂದು ಕಡೆಯಲ್ಲಿ ಮತದಾನವನ್ನು ಹೇಗೆ ಎಲ್ಲರೂ ಸಾರ್ವಜನಿಕವಾಗಿ ಯಾರು ಮತದಿಂದ ವಂಚಿತರಾಗಬಾರದು, ಮತ್ತೆ ಎಲ್ಲರೂ ಒಂದು ಸಾವಕಾಶವಾಗಿ ಮತ ಚಲಾಯಿಸಬೇಕು ಅಂತ ಹೇಳಿ ಒಂದು ಮಾದರಿಯಲ್ಲಿ 13 ಕಡೆಗಳಲ್ಲಿ ಈಗಾಗಲೇ ಒಂದು ಬೇರೆ ಬೇರೆ ಯಕ್ಷಗಾನ ಶೈಲಿ ಇರಬಹುದು, ಅಂದ್ರೆ ಮತದಾರನ ಆಕರ್ಷಿಸೋಸ್ಕರ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥೆ ಅಂದ್ರೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ. ಅಲ್ಲಿ ಅದಲ್ಲದೆ ಯಾರಾದ್ರು ವೀಲ್ ಚೇರ್ ಅಲ್ಲಿ ಬರೋದಿದ್ರೆ ಅವರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಕೂತ್ಕೊಳ್ಳಿಕ್ಕೆ ಸಹ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಮತದಾರನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಚುನಾವಣಾ ಆಯೋಗ ಕ್ರಮವನ್ನು ಕೈಗೊಂಡಿದೆ ಅಂತೀರಿ? ಕ್ರಮ ಮಾಡಿ ಕೈಗೊಂಡಿದ್ದಾರೆ ಅವೆಲ್ಲ. ಓಕೆ ಓಕೆ. ಈಗ ಅಲ್ಲಿ ಏನಾದ್ರೂ ಈಗ ಸ್ಪರ್ಧೆಯಲ್ಲಿರುವಂತಹ ಅಭ್ಯರ್ಥಿಗಳ ಬೆಂಬಲಿಗರು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿ ಬೆಂಬಲಿಗರು ಅವರ ಒಂದೊಂದು ಈ ಬೂತ್ಗಳನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿಗೆ ಬರ್ತಿದ್ದಂತೆ ಮತದಾರರು ಬರ್ತಿದ್ದಂತೆ ಅವರನ್ನು ಭೇಟಿ ಮಾಡಿ ಅವರ ಹತ್ರ ಯಾವ್ದಾದ್ರು ಮಾಹಿತಿಯ ಕೊರತೆ ಇದೆಯಾ, ಅವರಿಗೆ ಯಾವ ಬೂತ್ ಸಂಖ್ಯೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಅಂತ ಇವರೇ ಮಾಹಿತಿ ಕೊಡ್ತಿದ್ದಾರೆ ಅವರಿಗೆ. ಆ ರೀತಿಯಲ್ಲಿ ವ್ಯವಸ್ಥೆ ಆಗ್ತಿದೆ ಎಲ್ಲ ಕಡೆಯಲ್ಲಿ ಕೂಡ. ಈ ಬಾರಿ ಹೆಚ್ಚು ಅಂತ ಹೇಳಿದ್ರೆ ಮೊದಲು ಒಂದು 2 ವರ್ಷ ಹಿಂದೆ ನಡೆದಂತ ಈ ಸರ್ತಿ ಮುಖ್ಯವಾಗಿ ಒಂದು ಪಕ್ಷೇತರ ಅಭ್ಯರ್ಥಿಯವರು ಕೂಡ ಒಂದು ಯಾವ್ದು ಬೂತ್ ಮಾಡ್ತಿದ್ದಾರೆ ಅವರು. ಇಲ್ಲಿ ತನಕ ರಾಷ್ಟ್ರೀಯ ಪಕ್ಷಗಳದ್ದು ಮಾತ್ರ ಅಲ್ಲಿ ಕಾಣ್ತಾ ಇತ್ತು. ಪಕ್ಷೇತರ ಅಭ್ಯರ್ಥಿ ಕೂಡ ಇಟ್ಟುಕೊಂಡಿದ್ದಾರೆ. ಓಕೆ ಓಕೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದಲೇ ಯಾವ ರೀತಿಯಾಗಿ ಅಂದ್ರೆ ಹೆಚ್ಚು ಮತದಾರರು ಬೆಳಿಗ್ಗೆ ಬಂದಿದ್ದಾರಾ? ಬೆಳಿಗ್ಗೆ ಬಂದಿದ್ದಾರೆ, ಆದ್ರೆ ಬೆಳಿಗ್ಗೆ 7 ಗಂಟೆಗೆ ಮೊದಲೇ ಅದರ ಒಂದು ಟ್ರಯಲ್ ಆಪ್ಷನ್ ಆಗಿ ಒಂದು ಮತದಾನ ಮಾಡುವಂತ ಹೇಗೆ ನಡೀತಿದೆ ಅಂತ ಅದನ್ನು ಅವರ ಚುನಾವಣೆ ಯಾರು ಏಜೆಂಟ್ ಇದ್ದಾರೆ ಅವರು ಅಲ್ಲಿ ಯಾರ್ಯಾರು ಪಕ್ಷದ ಏಜೆಂಟ್ಗಳಿದ್ದಾರೆ ಅವರು ನೋಡಿ ಆ ನಂತರ ಮತ ಚಲಾಯಿಸುವಂತ ವ್ಯವಸ್ಥೆ ಆಗ್ತದೆ ಪ್ರಾರಂಭದಲ್ಲಿ. ಹಾಗೆ ಬೆಳಿಗ್ಗೆ 7 ಗಂಟೆಗೆ ಆರಂಭದಲ್ಲಿ ಕಡಿಮೆ ಸಿಕ್ತು ಸಂಖ್ಯೆ, ಮತ್ತೆ ಕ್ರಮೇಣ ಜಾಸ್ತಿ ಆಗ್ತಾ ಹೋಗಿದೆ. ಓಕೆ 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 ಓಕೆ. ಲೋಕೇಶ್ ಅವರೇ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇವೆ ಮಾಹಿತಿಗಾಗಿ. ಧನ್ಯವಾದಗಳು. ಇದು ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಮತದಾನ ಆರಂಭಗೊಂಡಿದೆ ಮತ್ತು ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎನ್ನುವಂತಹ ವಿಚಾರವನ್ನು ಮಾಹಿತಿಯನ್ನು ನಮ್ಮ ವರದಿಗಾರ ಲೋಕೇಶ್ ಬನ್ನೂರ್ ಅವರು ತಮ್ಮ ಮುಂದೆ ಇಟ್ಟಿರುವಂಥದ್ದು. ಹಾಗೆ ಒಂದಷ್ಟು ಗ್ರಾಮೀಣ ಭಾಗಗಳ ಸನ್ನಿವೇಶಗಳನ್ನು ಕೂಡ ನಾವು ಫೋನ್ ಮುಖಾಂತರ ನಮ್ಮ ವರದಿಗಾರರಿಂದ ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 8 ಅಭ್ಯರ್ಥಿಗಳ ಭವಿಷ್ಯಕ್ಕಾಗಿ ಇವತ್ತು ಮತದಾನ ನಡೆಯುತ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿರುವಂತಹ ಮತದಾನ ಸಂಜೆ 6 ಗಂಟೆಯವರೆಗೆ ಅವಕಾಶವಿದೆ ಮತದಾನಕ್ಕಾಗಿ. ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ತಮಗೆ ಸೂಚಿಸಲಾಗಿರುವಂತಹ ಚುನಾವಣಾ ಆಯೋಗದಿಂದ ಸೂಚಿಸಲಾಗಿರುವಂತಹ ಮತಗಟ್ಟೆಗಳಲ್ಲಿ ಮತವನ್ನು ಸಂಜೆ 6 ಗಂಟೆಯವರೆಗೆ ಚಲಾಯಿಸುವಂತಹ ಹಕ್ಕನ್ನು ಹೊಂದಿರುವಂಥದ್ದು. ಒಟ್ಟು 2,12,753 ಮಂದಿ ಮತದಾರರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. 220 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಾ ಇದೆ. 8 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತ ಪೆಟ್ಟಿಗೆಯೊಳಗೆ ಭದ್ರವಾಗಿ ಇರಿಸುವಂತಹ ಕಾರ್ಯ ಮತದಾರ ಮಾಡ್ತಾ ಇದ್ದಾನೆ. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಟ್ಲ ಮೇಗಿನಪೇಟೆ ಬೂತ್ನಲ್ಲಿ ನಡೆಯುತ್ತಿರುವಂತಹ ಒಂದು ಮತದಾನದ ಸನ್ನಿವೇಶ. ವಿಟ್ಲ ಮೇಗಿನಪೇಟೆ ಬೂತ್ ಸರತಿ ಸಾಲಿನಲ್ಲಿ ನಾವು ಕಾಣ್ತಾ ಇರುವಂಥದ್ದು ದೃಶ್ಯ. ಇಲ್ಲಿ ಕೂಡ ನೋಡಿ ವಯೋವೃದ್ಧರು ಒಬ್ಬಾಕೆಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ವಯೋವೃದ್ಧರು ಮತ್ತು ಸಣ್ಣ ಮಕ್ಕಳಿರುವಂತಹ ತಾಯಂದಿರಿಗೂ ಕೂಡ ವಿಶೇಷವಾಗಿ ಸರತಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ಮತದಾರರು ಕೂಡ ಈ ಒಂದು ದೃಷ್ಟಿಯಲ್ಲಿ ಸಹಕರಿಸ್ತಾರೆ. ಅದಕ್ಕಾಗಿ ಸಿಬ್ಬಂದಿಗಳು ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ
ವಿಟ್ಲ ಮೇಗಿನಪೇಟೆ ಬೂತ್ನಲ್ಲಿ ಒಂದು ಸನ್ನಿವೇಶ ಕಾಣ್ತಾ ಇದ್ದೇವೆ ನಾವು. ಹೆಚ್ಚಾಗಿ ಶಾಲೆಗಳಲ್ಲಿ ನಡೆಯುತ್ತಾ ಇರುವುದರಿಂದ, ಮತಗಟ್ಟೆಗಳಿರುವುದರಿಂದ ಬಿಸಿಲಿನ ವ್ಯವಸ್ಥೆ ಅಥವಾ ಮಳೆಯ ವ್ಯವಸ್ಥೆ ಏನಾದರೂ ಬಂದರೆ ಅದಕ್ಕೆ ಬೇಕಾದಂತಹ ಪೂರಕವಾದ ವ್ಯವಸ್ಥೆ ಶಾಲಾ ಇಲ್ಲಿ ಇರುವುದರಿಂದ ಮತಗಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಆಗಲಿಕ್ಕಿಲ್ಲ ಎನ್ನುವಂತಹ ಒಂದು ನಿರೀಕ್ಷೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಟ್ಲ ಮೇಗಿನಪೇಟೆ ಬೂತ್ನ ಒಂದು ದೃಶ್ಯ. ಬನ್ನಿ, ವಿಟ್ಲ ಭಾಗದ ಮತದಾನ ಯಾವ ರೀತಿಯಾಗಿ ನಡೆಯದಿದೆ, ಆರಂಭಗೊಂಡಿದೆ, ಯಾವ ರೀತಿಯಾಗಿ ನಡೆಯುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ನಮ್ಮ ವಿಟ್ಲ ಭಾಗದ ವರದಿಗಾರರಾಗಿರುವಂತಹ ನಿಶಾ ಕಿರಣ್ ಬಾಳೆಪುಣಿಯವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ, ನಮಸ್ಕಾರ ನಿಶಾ ಕಿರಣ್ ರವರೇ. ನಮಸ್ತೆ ರಮೇಶ್. ಯಾವ ರೀತಿಯಾಗಿ ಚುನಾವಣೆಯ ಈ ಬಾರಿಯ ಒಂದು ಮತದಾನ ಬೆಳಗಿನಿಂದ ಆರಂಭಗೊಂಡಿದೆ, ಯಾವ ರೀತಿಯ ಸನ್ನಿವೇಶ ನಿಮ್ಮ ವಿಟ್ಲ ಭಾಗದಲ್ಲಿದೆ? ವಿಟ್ಲ ಭಾಗದಲ್ಲಿ ನಮ್ಮ ಹೇಳುದಾದ್ರೆ ಬಂಟ್ವಾಳ ತಾಲೂಕು ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಎರಡು ವ್ಯಾಪ್ತಿ ಬರ್ತದೆ ನನಗೆ. ಈ ಭಾಗದಲ್ಲಿ ಬೆಳಗಿನಿಂದಲೇ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಸಾಧಾರಣ ನಮ್ಮ ಬಂಟ್ವಾಳ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 249 ಇದರಲ್ಲಿ ಬೂತ್ಗಳಲ್ಲಿ ಚುನಾವಣೆ ನಡೀತಾ ಇದೆ. ಇವರಿಗೆ ಯಾವುದೇ ಒಂದು ಅಹಿತಕರ ಘಟನೆ ಆದದ್ದು ಕಂಡು ಬರ್ತಿಲ್ಲ. ಮತ್ತೆ ಒಂದು ಸಣ್ಣ ಪುಟ್ಟ ಕೆಲವೆಲ್ಲ ತಾಂತ್ರಿಕ ತೊಂದರೆಗಳು ಉಂಟಾಗಿದ್ದು ಅದಾಗಲೇ ಅದನ್ನೇ ಪರಿಹರಿಸಿದ್ದಾರೆ. ಅಂದ್ರೆ ಹೆಚ್ಚು ಸರದಿ ಸಾಲಿನಲ್ಲಿ ಕಂಡು ಬರ್ತಾ ಇದೆಯಾ ಮತಗಟ್ಟೆಗಳಲ್ಲಿ? ಸರದಿ ಸಾಲಿನಲ್ಲಿ ಈಗ ಬಾಕಿ ಒಂದು ಇಷ್ಟರವರೆಗೆ ಹೋಲಿಸಿದ್ರೆ ಈಗ ಬೆಳಗಿನ ಹೊತ್ತಿನಲ್ಲಿ ಅತಿ ಹೆಚ್ಚು ಮತದಾನ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲಾ ಕಡೆಗಳಲ್ಲಿ ಈಗ ನಾವು ಹೋದ ಕಡೆಗಳಲ್ಲೆಲ್ಲ ಮತಗಟ್ಟೆಗಳಲ್ಲಿ ಹೆಚ್ಚಿನಲ್ಲಿ ಸರದಿ ಸಾಲಿದೆ. ಹಾಗೆ ನಿಮ್ಮ ವ್ಯಾಪ್ತಿಯಲ್ಲಿ ಅಭ್ಯರ್ಥಿಗಳು ಏನಾದ್ರು ಮತವನ್ನು ಚಲಾಯಿಸಿದ್ದಾರಾ? ಹೌದು, ಈಗ ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರವರ ವಾರ್ಡ್ಗಳಲ್ಲಿ ಹೋಗಿ ಈಗಾಗಲೇ ಮತ ಚಲಾವಣೆ ಮಾಡಿದ್ದಾರೆ. ಈಗ ಅಭ್ಯರ್ಥಿಗಳ ಬೆಂಬಲಿಗರೆಲ್ಲ ಅಂದ್ರೆ ಮತಗಟ್ಟೆಯ ಹೊರಭಾಗದಲ್ಲಿ ಏನಾದ್ರು ಇದ್ದಾರಾ? ಯಾವ ರೀತಿಯ ಪ್ರಕ್ರಿಯೆ ಇದೆ ಅಲ್ಲಿ? ಹೌದು, ಮತಗಟ್ಟೆ ಹೆಚ್ಚಿನ ಕಡೆಗಳಲ್ಲೆಲ್ಲ ಅವರ ಬೆಂಬಲಿಗರು ಇದ್ದಾರೆ. ಮತ್ತೆ ಮತದಾನ ಎಲ್ಲ ನಡೀತಾ ಇದೆ. ಓಕೆ. ಮತ್ತೆ ಒಂದಷ್ಟು ಮಾಹಿತಿಯನ್ನು ಮತ್ತೆ ನಾವು ಸಂಪರ್ಕಿಸ್ತೇವೆ ನಿಶಾ ಕಿರಣ್ ಅವರೇ. ನಮಸ್ಕಾರ. ನಮಸ್ತೆ. ಇದು ವಿಟ್ಲ ಭಾಗದ ಒಂದು ಮತದಾನ ಯಾವ ರೀತಿಯಾಗಿ ನಡೆಯುತ್ತಿದೆ ಎನ್ನುವುದನ್ನು ನಮ್ಮ ವರದಿಗಾರ ನಿಶಾ ಕಿರಣ್ ಬಾಳೆಪುಣಿ ಅವರು ಮುಂದಿಟ್ಟಿದ್ದಾರೆ. ಹಾಗೆ ಗ್ರಾಮೀಣ ಭಾಗದ ವಿವಿಧ ಕಡೆಯ ಮತಗಟ್ಟೆಗಳ ಸನ್ನಿವೇಶಗಳನ್ನು ಕೂಡ ನಾವು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ಮತ ಸಮರ ವಿಶೇಷ ಕಾರ್ಯಕ್ರಮದ ಮೂಲಕ. ಇದು ಕೊಂಬೆಟ್ಟು ಜೂನಿಯರ್ ಕಾಲೇಜ್ ಮತಗಟ್ಟೆಯ ಒಂದು ದೃಶ್ಯ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ಪುತ್ತೂರು ಕೇಂದ್ರ ಭಾಗದಲ್ಲಿರುವಂಥದ್ದು. ಇಲ್ಲಿನ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬೆಳಗ್ಗಿನಿಂದಲೇ ಇಲ್ಲಿಯೂ ಕೂಡ ಬಿರುಸಿನ ಮತದಾನ ನಡೆಯುತ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಇದು ಕೊಂಬೆಟ್ಟು ಶಾಲಾ ಮತಗಟ್ಟೆ, ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಪುತ್ತೂರು ಕೇಂದ್ರ ಭಾಗದ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಒಂದು ಮತಗಟ್ಟೆಯ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನೂರ 20 ಮತಗಟ್ಟೆಗಳ ಪೈಕಿ ಪುತ್ತೂರು ಕ್ಷೇತ್ರದಲ್ಲಿ
ನಗರದಲ್ಲಿ 61 ಮತಗಟ್ಟೆಗಳಿವೆ. ಪುತ್ತೂರು ನಗರ ವ್ಯಾಪ್ತಿಯಲ್ಲಿ 61 ಮತಗಟ್ಟೆಗಳಿವೆ. ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತಗಟ್ಟೆ. ಹಾಗೆ ಗ್ರಾಮೀಣ ಭಾಗದಲ್ಲಿ 159 ಮತಗಟ್ಟೆಗಳಿವೆ. ಒಟ್ಟು 220 ಮತಗಟ್ಟೆಗಳ ಪೈಕಿ ಗ್ರಾಮೀಣ ಭಾಗದಲ್ಲಿ 159 ಮತಗಟ್ಟೆಗಳಿವೆ. ಒಂದು ಮತಗಟ್ಟೆ ಇರುವಂತಹ ಕೇಂದ್ರ ಒಟ್ಟು 66 ಕೇಂದ್ರಗಳು. ಅಂದರೆ 66 ಕೇಂದ್ರಗಳಲ್ಲಿ ಒಂದು ಮತಗಟ್ಟೆ ಇರುವಂಥದ್ದು. 57 ಕೇಂದ್ರಗಳಲ್ಲಿ 2 ಮತಗಟ್ಟೆಗಳಿವೆ. ಅಂದರೆ ಒಂದು ಮತಗಟ್ಟೆ ಇರುತ್ತದೆ, ಅದರಲ್ಲಿ 2 ಕೇಂದ್ರಗಳಿರುತ್ತವೆ. ಅಂದರೆ ಪೂರ್ವ ಅಥವಾ ಪಶ್ಚಿಮ ಅಥವಾ ದಕ್ಷಿಣ ಉತ್ತರ ಅಥವಾ ಮೇಲೆ ಕೆಳಗೆ ಎನ್ನುವಂಥ ಬೇರೆ ಬೇರೆ ಅಲ್ಲಿ ವಿಭಾಗಗಳು ಮಾಡಿರುವಂಥದ್ದು. ಹಾಗಾಗಿ ಒಂದು ಮತಗಟ್ಟೆ ಕೇಂದ್ರದಲ್ಲಿ 2 ಕೇಂದ್ರ ಮತಗಟ್ಟೆಗಳಿರುವಂಥದ್ದು. 3 ಮತಗಟ್ಟೆ ಇರುವಂತಹ 6 ಕೇಂದ್ರಗಳಿವೆ. 4 ಮತಗಟ್ಟೆ ಇರುವಂತಹ 4 ಕೇಂದ್ರಗಳಿವೆ. 6 ಮತಗಟ್ಟೆಗಳಿರುವಂತಹ 1 ಕೇಂದ್ರ ಸೇರಿ ಒಟ್ಟು 134 ಕೇಂದ್ರಗಳಿವೆ. 220 ಮತಗಟ್ಟೆಗಳಿಗೆ ಒಟ್ಟು 134 ಕೇಂದ್ರಗಳಿವೆ. ಇದರಲ್ಲಿ 13 ವಿಶೇಷ ಮತಗಟ್ಟೆಗಳು, ಅಂದರೆ ಮತದಾರರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ 13 ವಿಶೇಷ ಮತಗಟ್ಟೆಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಅಂದರೆ ಅಲ್ಲಿ ಒಂದಷ್ಟು ಮತದಾರರನ್ನು ಆಕರ್ಷಿಸಲು ಬೇರೆ ಬೇರೆ ರೀತಿಯಾದಂತಹ ಒಂದು ಚಿತ್ರಣವನ್ನು ಕೂಡ ಅಲ್ಲಿ ಮಾಡಲಾಗಿರುವಂಥದ್ದು. ಒಂದು ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ, ಅಂದರೆ ಸಂಜಯನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಕ್ಷಗಾನದ ಒಂದು ದೃಶ್ಯವನ್ನು ಅಲ್ಲಿ ಚಿತ್ರಿಸಲಾಗಿದೆ ಮತದಾರರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ. ಹಾಗೆ ಕೋಡಿಂಬಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಬಳದ ಒಂದು ದೃಶ್ಯವನ್ನು ಕೂಡ ಚಿತ್ರಿಸಲಾಗಿದೆ. ಹಾಗೆ ಹಾರಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀಲ ತರಂಗ, ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಪರಂಪರೆಯನ್ನು ಬಿಂಬಿಸುವಂತಹ ಒಂದು ಚಿತ್ರಣವನ್ನು ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊಂಬೆಟ್ಟು ಆ ಒಂದು ಮತಗಟ್ಟೆಯಲ್ಲಿ ಪರಂಪರೆಯನ್ನು ಬಿಂಬಿಸುವಂತಹ ಒಂದು ಚಿತ್ರಣವನ್ನು ಕೂಡ ಮಾಡಲಾಗಿದೆ. ಹಾಗೆ ಕೆಮ್ಮಿಂಜೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೋ ಗ್ರೀನ್ ಎನ್ನುವ ಪರಿಕಲ್ಪನೆಯೊಂದಿಗೆ ಒಂದು ಚಿತ್ರಣವನ್ನು ಮಾಡಲಾಗಿದೆ. ಹಾಗೆ ವಿವಿಧ ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಕರ್ಷಣೆಯನ್ನು ಮಾಡುವಂಥ, ಅಂದರೆ ಮತದಾರರನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಒಂದು ಕ್ರಮಗಳಿದು. ಯಾವುದೇ ರೀತಿಯಲ್ಲಾದರೂ ಮತದಾರ ತನ್ನ ಹಕ್ಕನ್ನು ಚಲಾಯಿಸಬೇಕು, ಮತದಾನವನ್ನು ಮಾಡದೇ ಇರಬಾರ್ದು. 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತನಗೆ ಸೂಕ್ತವಲ್ಲದ ಯಾವುದೇ ಅಭ್ಯರ್ಥಿಗಳು ಇಲ್ಲದಿದ್ದರೂ ಕೂಡ ಅವನಿಗೆ ನೋಟವನ್ನು ಒತ್ತುವಂತಹ ಒಂದು ಅಧಿಕಾರ ಕೂಡ ಇದೆ, ಹಕ್ಕು ಕೂಡ ಇದೆ. ಹಾಗಾಗಿ ಮೇಲಿನ ಯಾವುದೇ ಅಭ್ಯರ್ಥಿಗಳು ನನಗೆ ಸೂಕ್ತವಲ್ಲ ಅಥವಾ ನನಗೆ ಸರಿ ಕಾಣುತ್ತಿಲ್ಲ ಎನ್ನುವುದಾದರೆ ನೋಟ ಒತ್ತುವುದರ ಮುಖಾಂತರವಾಗಿ ಕೂಡ ತನ್ನ ಮತವನ್ನು ಚಲಾಯಿಸಬಹುದು. ಆದರೆ ಯಾವುದೇ ಮತದಾರ, ಭಾರತೀಯ ಪ್ರಜೆ ಅಥವಾ ಮತದಾರ ಮತವನ್ನು ಚಲಾಯಿಸದೇ ಇರಬಾರದು. ಹಾಗಾಗಿ ಚುನಾವಣಾ ಆಯೋಗ ಈ ಒಂದು ರೀತಿಯ ಆಕರ್ಷಣೀಯವಾದಂತಹ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಇದು ಕೊಂಬೆಟ್ಟು ಶಾಲಾ ಮತಗಟ್ಟೆಯ ದೃಶ್ಯವನ್ನು ಕಾಣ್ತಾ ಇದ್ದೇವೆ ನಾವು. ಬಿರುಸಿನ ಮತದಾನ ನಡೀತಾ ಇದೆ. ಈ ಬಾರಿ ವಿಶೇಷವಾಗಿ ಇನ್ನೂ ಗಮನಿಸುವುದಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಂಡಿರುವಂಥದ್ದು, ಇಲ್ಲಿಯವರೆಗೆ ಈ ಒಂದು ಅವಕಾಶ ಇರಲಿಲ್ಲ. ಅಂದರೆ ಇವತ್ತು ಏನು ಸಂಜೆಯವರೆಗೆ ಮತದಾನ ನಡೆಯುತ್ತೆ, ಎಲ್ಲ ಮತಗಳು ಕೂಡ ಅಭ್ಯರ್ಥಿಗಳಿಗೆ ಸಲ್ಲಲ್ಪಟ್ಟಿರುವಂಥ ಎಲ್ಲ ಮತಗಳು ಕೂಡ ಮತಪೆಟ್ಟಿಗೆ ಒಳಗಡೆ ಭದ್ರವಾಗಿರುತ್ತೆ. ಆ ಮತಪೆಟ್ಟಿಗೆಗಳು ಇಲ್ಲಿಂದ ಡಿಮಸ್ಟರಿಂಗ್ ಆಗುವುದರ ಮುಖಾಂತರವಾಗಿ ನಂತರ ಚುನಾವಣಾ ಎಣಿಕಾ ಒಂದು ಕೊಠಡಿಗೆ, ಅಂದರೆ ಏನು ಸುರತ್ಕಲ್ನ NITK ಒಂದು ಕೇಂದ್ರ ಇದೆ, ಅಲ್ಲಿಗೆ ತಲುಪ್ತದೆ. ಈ ಬಾರಿ ಏನಾಗಿದೆ ಅಂದರೆ ವಿಶೇಷವಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಇಲ್ಲಿಯವರೆಗೆ ಆ ಒಂದು ಕೊಠಡಿಯನ್ನು ವಿಶೇಷವಾಗಿ ಭದ್ರತೆಯಲ್ಲಿ ಇರಿಸ್ತಾ ಇದ್ರು. ಈ ಬಾರಿ ಅದರ ಜೊತೆಗೆ ಆ ಒಂದು ಕೊಠಡಿಯನ್ನು ಎಲ್ಲರೂ ಕೂಡ, ಅಂದರೆ ಯಾವುದೇ ಅಭ್ಯರ್ಥಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರತಿನಿಧಿ ಆಗಿರ್ಬೋದು ಅಥವಾ ಅಭ್ಯರ್ಥಿ ಅಥವಾ ಏಜೆಂಟ್ಗಳು ಯಾರೂ ಕೂಡ ಆ ಒಂದು ಕೊಠಡಿಯನ್ನು ವೀಕ್ಷಿಸುವಂಥ ಕೆಲಸವನ್ನು ಅಲ್ಲಿ ಮಾಡ್ಬೋದು. ಅಂದರೆ CC ಕ್ಯಾಮರಾದ ಮುಖಾಂತರ, CCTV ಮುಖಾಂತರವಾಗಿ ವೀಕ್ಷಿಸುವಂತಹ, ಅಂದರೆ ಅಲ್ಲಿ ಏನಾದರೂ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳು ನಡೆಯುತ್ತಾ, ಆ ಒಂದು ಮತಪೆಟ್ಟಿಗೆಗಳನ್ನು ಇರಿಸಿರುವಂತಹ ಕೊಠಡಿಯಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೆಯುತ್ತವಾ ಎನ್ನುವುದನ್ನು ಕೂಡ ಇವತ್ತು
ಭದ್ರತಾ ಸಿಬ್ಬಂದಿಗಳು ಮಾತ್ರವಲ್ಲದೆ ಅಭ್ಯರ್ಥಿಗಳು ಅಥವಾ ಅವರ ಏಜೆಂಟರು ಅಥವಾ ಅವರ ಪ್ರತಿನಿಧಿಗಳು ಕೂಡ ಆ ಕೊಠಡಿಯನ್ನು ಒಂದು CCTV ಮುಖಾಂತರ ಪರಿಶೀಲಿಸುವಂತಹ ಒಂದು ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿರುವಂಥದ್ದು. ವೀಕ್ಷಕರೇ, ಇದು ಮುಂಡೂರು ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನ. ಮುಂಡೂರು ಮತಗಟ್ಟೆ ಗ್ರಾಮೀಣ ಭಾಗದಲ್ಲಿ ಬರುವಂತಹ ಮುಂಡೂರು ಮತಗಟ್ಟೆ ಇದು. ಒಂದಷ್ಟು ಅನಾರೋಗ್ಯದಿಂದ ಇದ್ದವರು ಅವರನ್ನು ಕರ್ಕೊಂಡು ಬರುವಂತ, ಅಂದ್ರೆ ನೇರವಾಗಿ ಮತಗಟ್ಟೆಯ ಬಳಿಗೆ ವಾಹನಗಳ ಮೂಲಕ ಕರ್ಕೊಂಡು ಬರುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಮುಂಡೂರು ಮತಗಟ್ಟೆಯಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂತ ಒಂದು ಪ್ರಕ್ರಿಯೆ ಕಂಡು ಬರ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಇದೇ ರೀತಿಯ ಸರತಿ ಸಾಲು ಇದ್ರೆ ಒಂದಷ್ಟು ಮತದಾರರು ಬಿಸಿಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿಯು ಕೂಡ ಎದುರಾಗಬಹುದು ಎನ್ನುವಂಥದ್ದು ಕಾಣ್ತಾ ಇದೆ. ವೀಕ್ಷಕರೇ, 220 ಮತಗಟ್ಟೆಗಳ ಬಹುತೇಕ ಎಲ್ಲ ಕೇಂದ್ರಗಳ ನಾವು ದೃಶ್ಯಗಳನ್ನು ನಿಮಗೆ ತೋರಿಸುವಂತಹ ಕಾರ್ಯವನ್ನು ಮಾಡ್ತೇವೆ ಮತ ಸಮರ ವಿಶೇಷ ಕಾರ್ಯಕ್ರಮದ ಮುಖಾಂತರ. ಹಾಗೂ ಅದರ ಜೊತೆಗೆ ಅಲ್ಲಿನ ವರದಿಗಾರರು, ನಮ್ಮ ಪ್ರತಿನಿಧಿಗಳ ಮುಖಾಂತರವೂ ಕೂಡ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಎಲ್ಲ ಕಡೆಯೂ ಕೂಡ ಶಾಂತಿಯುತವಾದಂತಹ ಮತದಾನ ನಡೆಯುತ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯುತ್ತಾ ಇಲ್ಲ. ನಡೆಯುವುದಕ್ಕೆ ಆಸ್ಪದವನ್ನು ಕೊಡದ ರೀತಿಯಲ್ಲಿ ಚುನಾವಣಾ ಆಯೋಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಭದ್ರತಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳನ್ನು ವಿಶೇಷವಾಗಿ ನಿಯೋಜಿಸಿರುವಂಥದ್ದು. ಹಾಗಾಗಿ ಒಂದಷ್ಟು ವರ್ಷಗಳ ಹಿಂದಿನ ಚುನಾವಣೆಗಳನ್ನು ಗಮನಿಸಿದರೆ ಪ್ರತಿ ಮತಗಟ್ಟೆಗಳಲ್ಲಿಯೂ ಕೂಡ ಮಾತಿನ ಚಕಮಕಿ, ವಾಕ್ಸಮರಗಳು ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಬೆಂಬಲಿಗರ ಮಧ್ಯೆ ನಡೆಯುವಂತಹ ಒಂದು ರೀತಿಯ ವಾಗ್ವಾದಗಳಾಗಿರ್ಬೋದು, ಹೊಯ್ಕೈ ಆಗಿರ್ಬೋದು, ಇದೆಲ್ಲ ನಡೆಯುತ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಅಹಿತಕರ ಘಟನೆಗಳು ಬಹುತೇಕ ಕಡಿಮೆ ಆಗ್ತಾ ಇದೆ. ಅದರ ಒಂದಷ್ಟು ಪ್ರಜ್ಞಾವಂತ ನಾಗರಿಕರು ಕೂಡ ಇದ್ದಾರೆ. ಅದರ ಜೊತೆಗೆ ಭದ್ರತಾ ವ್ಯವಸ್ಥೆಯು ಕೂಡ, ಪೊಲೀಸ್ ಭದ್ರತಾ ವ್ಯವಸ್ಥೆ ಕೂಡ ವಿಶೇಷವಾಗಿರುವಂಥದ್ದು. ವಿಶೇಷವಾಗಿ ಸೇನಾ ಪಡೆಗಳಿಗೆ ಸಂಬಂಧಿಸಿದಂತಹ ಮಿಲಿಟರಿ ಪಡೆಗಳನ್ನೇ ನಿಯೋಜಿಸಿರುವಂಥದ್ದು ಭದ್ರತೆಗಾಗಿ. ಹಾಗಾಗಿ ಒಂದಷ್ಟು ಅಹಿತಕರ ಘಟನೆಗಳು ನಡೆಯುವಂಥದ್ದು ಅಚಾನಕವಾಗಿ ನಿಯಂತ್ರಣಕ್ಕೆ ಬರುವಂಥದ್ದು ಬಗ್ಗೆ ಕೂಡ ನಾವು ಗಮನಿಸ್ತಾ ಇರುವಂಥದ್ದು.
ಇದು ನರಿಮೊಗರು ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನ. ನರಿಮೊಗರು ಮತಗಟ್ಟೆ ಗ್ರಾಮೀಣ ಭಾಗದಲ್ಲಿ ಬರುವಂತಹ ನರಿಮೊಗರು ಮತಗಟ್ಟೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಲ್ಲಿ ನಡೆಯುತ್ತಿರುವಂತಹ ಒಂದು ಮತದಾನದ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಗ್ರಾಮೀಣ ಭಾಗದ ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂತಹ ಮತದಾನ ಪ್ರಕ್ರಿಯೆಗಳು ನಡೆಯುತ್ತಾ ಇರುವಂಥದ್ದನ್ನು ನಾವು ತೋರಿಸ್ತಾ ಇದೆ. ಇದು ನರಿಮೊಗರು ಮತಗಟ್ಟೆಯ ಒಂದು ದೃಶ್ಯ. ನರಿಮೊಗರು ಶಾಲಾ ಬಳಿಯ ಒಂದು ಪರಿಸರ, ಶಾಲಾ ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನದ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ವೀಕ್ಷಕರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 2,12,753 ಮಂದಿ ಮತದಾರರಿದ್ದಾರೆ. 1,04,918 ಪುರುಷ ಮತದಾರರು, 1,07,832 ಮಂದಿ ಮಹಿಳಾ ಮತದಾರರು ಸೇರಿದಂತೆ ಒಟ್ಟು 2,12,753 ಮಂದಿ ಮತದಾರರಿದ್ದಾರೆ. ಅದರಲ್ಲಿ ಈ ಪೈಕಿ 10,869 ಮಂದಿ ಹೊಸ ಮತದಾರರಿದ್ದಾರೆ. ಕಳೆದ ಸಾಲಿಗೆ ಅಂದರೆ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಈ ಬಾರಿ 10,869 ಮಂದಿ ಹೊಸ ಮತದಾರರಿದ್ದಾರೆ. ನೋಡಿ, ನರಿಮೊಗರು ಮತಗಟ್ಟೆ ಕೇಂದ್ರದಲ್ಲಿ ಒಬ್ಬರು ವೀಲ್ ಚೇರ್ನಲ್ಲಿ ಬರ್ತಾ ಇದ್ದಾರೆ ಮತವನ್ನು ಚಲಾಯಿಸಲಿಕ್ಕೆ. ಅನಾರೋಗ್ಯದಿಂದ ಇರುವವರು ಹಾಗೂ ವಿಕಲಚೇತನರಿಗೆ ವಿಶೇಷವಾಗಿ ರ್ಯಾಂಪ್ಗಳನ್ನು ಮಾಡುವುದರ ಮುಖಾಂತರ, ಆ ಮತಗಟ್ಟೆಯಲ್ಲಿ ರ್ಯಾಂಪ್ ಅನ್ನು ಮಾಡುವುದರ ಮುಖಾಂತರ ಅವರ ವೀಲ್ ಚೇರ್ ಅನ್ನು ನೇರವಾಗಿ ಅಂದರೆ ಮತ ಬೂತ್ನ ಒಳಗಡೆಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಹ ವ್ಯಕ್ತಿಗಳಿದ್ರೆ ನೇರವಾಗಿ ಬೂತ್ನ ಒಳಭಾಗಕ್ಕೆ ಅಂದರೆ ನೇರವಾಗಿ ವಾಹನಗಳ ನಿರ್ಬಂಧಿತ ಪ್ರದೇಶವಾಗಿದ್ದರೂ ಕೂಡ ಅಲ್ಲಿಗೆ ಒಂದು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯು ಕೂಡ ಆಗ್ತದೆ. ಅಲ್ಲಿ ಭದ್ರತಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಇಲ್ಲಿನ ಮತಗಟ್ಟೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಗ್ರಾಮೀಣ ಭಾಗದ ಎಲ್ಲ ಮತಗಟ್ಟೆಗಳ ಒಂದು ದೃಶ್ಯವನ್ನು ಮತ್ತು ಅಲ್ಲಿನ ಪ್ರಕ್ರಿಯೆಗಳನ್ನು, ಸನ್ನಿವೇಶಗಳನ್ನು ತೋರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ನಮ್ಮ ಪ್ರತಿನಿಧಿಗಳು ಹಾಗೂ ವರದಿಗಾರರ ಮುಖಾಂತರವಾಗಿ ಕೂಡ ಅಲ್ಲಿನ ಒಂದು ವಿದ್ಯಮಾನಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಗೆ ಮತದಾರರು ತಮ್ಮ ಮತವನ್ನು ಚಲಾಯಿಸಿದ ಬಳಿಕ ಮತದಾರರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಈ ಬಗ್ಗೆಯೂ ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ನಾವು ಕೇಳಿಕೊಂಡು ಬರುವಂಥ ಕೆಲಸವನ್ನು ಮಾಡೋಣ. ಮತದಾರರು ತಮ್ಮ ಮತವನ್ನು ಚಲಾಯಿಸಿದ ಬಳಿಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿಯಾದಂತಹ ಅವರ ಅನುಭವ ಇದೆ, ಈ ಬಾರಿಯ ಚುನಾವಣೆಯಲ್ಲಿ ಏನಿದೆ, ಅಥವಾ ಹೊಸ ಮತದಾರರು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ರ ಬಗ್ಗೆ ಕೂಡ ಮತದಾರರು ತಮ್ಮ ಮತವನ್ನು ಚಲಾಯಿಸಿದ ಬಳಿಕ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ, ಇದು ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಮತದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವುದನ್ನು ಕೇಳಿಕೊಂಡು ಬರೋಣ. ಎಲ್ಲರೂ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಮುಗಿಬಿಟ್ಟದು. ಎಲ್ಲರೂ ಮತ ಚಲಾಯಿಸಲೇಬೇಕು, ಇದು ನಮ್ಮ ಹಕ್ಕು. ಪ್ರೀತಿಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ವಿನಂತಿ, ಈ ದಿನ ಎಲ್ಲರೂ ತಪ್ಪದೆ ತಮ್ಮ ಒಂದು ಮತದಾನವನ್ನು ಚಲಾಯಿಸಬೇಕು. ತಮ್ಮ ಹಕ್ಕನ್ನು ಚಲಾಯಿಸುವಂಥ ಒಂದು ಕಾರ್ಯಕ್ರಮ ಇವತ್ತಿದೆ. ಬೆಳಿಗ್ಗೆ 7ರಿಂದ ಸಂಜೆ 6 ತನಕ ತಪ್ಪದೆ ಹಿರಿಯ ನಾಗರಿಕರು, ಅಂಗವಿಕಲರು ಎಲ್ಲರಿಗೂ ಅದರದೇ ಆದಂಥ ವ್ಯವಸ್ಥೆಯನ್ನು
ಚುನಾವಣಾ ಆಯೋಗ ಮಾಡಿರ್ತದೆ. ಆದ್ದರಿಂದ ಎಲ್ಲರೂ ತಪ್ಪದೆ ತಮ್ಮ ಮತದಾನವನ್ನು ಚಲಾಯಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ನಾವು ಪ್ರತಿಯೊಬ್ಬರು ಮತದಾನ ಮಾಡಬೇಕಾದ್ದು ಅತ್ಯಂತ ಅವಶ್ಯಕತೆ. ಆದ ಕಾರಣ ಎಲ್ಲರೂ ತಮಗೆ ಯೋಗ್ಯರಾದ ಅಭ್ಯರ್ಥಿಯನ್ನು ಆರಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಪ್ರಗತಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ತಮ್ಮ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೆಯುವಂತ ಚುನಾವಣೆ ಕರ್ನಾಟಕ ರಾಜ್ಯವನ್ನ ಕಾಯುವಂತ ಯಾರು ದೊರೆ, ಅದೇ ರೀತಿ ಭಾರತವನ್ನು ಕಾಯುವಂತ ಯಾರು ದೊರೆ, ಇಂಥ ನಾಯಕತ್ವವನ್ನು ವಹಿಸುವಂತ ಇಡೀ ವಿಶ್ವದಲ್ಲಿ ಭಾರತವನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದಂತ ನಮ್ಮೆಲ್ಲರ ನಾಯಕರ ಭಾರತದ ಪ್ರಧಾನಿಗಳ ಆ ಒಂದು ಕೈ ಬಲಪಡಿಸುವಂತ ಒಳ್ಳೆಯ ಅಭ್ಯರ್ಥಿಯನ್ನ ನಮ್ಮ ಪುತ್ತೂರು ಭಾಗದಲ್ಲಿ ಕೂಡ ಎಲ್ಲ ಮತದಾರರು ಆರಿಸುವಂತ ಒಂದು ಆಲೋಚನೆ ಇವತ್ತಿನ ದಿನ. ಅದೇ ರೀತಿ ನಾವೆಲ್ಲರೂ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಇವತ್ತೊಂದು ದಿವಸಕ್ಕೆಲ್ಲ ಇಡೀ 5 ವರ್ಷಕ್ಕೆ ನಮ್ಮನ್ನು ಕಾಯುವಂತ ಯಾರು ಪುತ್ತೂರಿನ ಆಳುವಂತ ದೊರೆಯಾಗಿ ಬರ್ತಾರೆ ಹೇಳುವಂತದನ್ನ ಇವತ್ತು ನಿರ್ಣಯ ನಾವೆಲ್ಲ ಸೇರಿ ಪುತ್ತೂರಿನ ಮತದಾರರು ಮಾಡ್ಲಿಕ್ಕಿದ್ದೇವೆ. ಎಲ್ಲ ಬಹುಸಂಖ್ಯಾತ ಮತದಾರರು ಯಾವುದೇ ಕಾರಣಕ್ಕೂ ಕೂಡ ಮತ ಹಾಕದೆ ವಂಚಿತರಾಗಬಾರ್ದು. ಎಲ್ಲ ಮತದಾರರು ನಮ್ಮ ಹಕ್ಕನ್ನ ಚಲಾಯಿಸುವಂತ ದಿನ ಇವತ್ತು. ಈ ದಿನವನ್ನ ಹಬ್ಬದ ರೀತಿಯಲ್ಲಿ ಒಳ್ಳೆಯ ಸ್ನೇಹ ಸಂಬಂಧವನ್ನ ಇಟ್ಟುಕೊಂಡು ಇವತ್ತು ಮತವನ್ನ ಚಲಾಯಿಸುವಂತ ಒಂದು ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿ. ಜೈ ಹಿಂದ್. ಆತ್ಮೀಯ ಮತದಾರ ಬಂಧುಗಳೇ, ಈಗಾಗಲೇ 7 ಗಂಟೆಗೆ ಮತದಾನ ಆರಂಭವಾಗಿದೆ. ಅತ್ಯಂತ ಅಮೂಲ್ಯವಾದ ತಮ್ಮ ಮತವನ್ನು ಸಮರ್ಥ ಅಭ್ಯರ್ಥಿಗಳಿಗೆ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪುತ್ತೂರು 206 ಕ್ರಮ ಸಂಖ್ಯೆಯ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ. ಎಲ್ಲರೂ ಮತದಾನ ಅಂದರೆ ಒಂದು ಪವಿತ್ರವಾದಂಥ ವಿಚಾರ. ಅದು ಎಲ್ಲರೂ ತಪ್ಪದೆ ಸಮಯಕ್ಕಿಂತ ಮೊದಲು ಮಾಡಿ ಮುಗಿಸಿದರೆ ಇನ್ನೂ ಒಳ್ಳೆಯದು. ಎಲ್ಲರೂ ಮತದಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ವಿನಂತಿ ಏನಂತ ಹೇಳಿದರೆ, ಮತದಾನ ನಮ್ಮ ಹಕ್ಕು. ಅದನ್ನು ಎಲ್ಲರೂ ಮತದಾರರು ತಮ್ಮ ಅಭ್ಯರ್ಥಿಗೆ ಮತ ಚಲಾಯಿಸಬೇಕಾಗಿ ವಿನಂತಿ. ಕರ್ನಾಟಕದ ಮಹಾಜನತೆಯಲ್ಲಿ ಒಂದು ನಮ್ರ ವಿನಂತಿ ಏನಂದರೆ, ನಮ್ಮದು ಒಂದು ಪವಿತ್ರವಾದ ಹಕ್ಕು. ಈ ಹಕ್ಕನ್ನು ನಾವು ಎಲ್ಲರೂ ಬಂದು ಬೂತಲ್ಲಿ ಅವರವರ ಬೂತಲ್ಲಿ ಬಂದು ಅವರ ಹಕ್ಕನ್ನು ಚಲಾಯಿಸಿ ನಮ್ಮ ಒಂದು ಹಕ್ಕನ್ನು ನಾವು ಚಲಾಯಿಸಿದರೆ ಮಾತ್ರ ನಮಗೆ ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ಏನಂತೇಳಿ ಅರ್ಥ. ಅದಕ್ಕೋಸ್ಕರ ಎಲ್ಲರೂ ಮತವನ್ನು ಚಲಾಯಿಸಬೇಕಾಗಿ ನಾನು ನಮ್ರ ವಿನಂತಿಯಾಗಿ ಮತದಾನ ಮಾಡೋದು ನಮ್ಮ ಹಕ್ಕು. ನಮ್ಮ ಪುತ್ತೂರಿನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಳ್ಳೆ ಅಭ್ಯರ್ಥಿ ನೋಡಿ ನಾವು ಮತದಾನವನ್ನು ಮಾಡಿದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಈ ಸಲ ಅತ್ಯಧಿಕ ಮತದಾನ ಆಗ್ಬೇಕು ಅಂತ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ, ಅಧಿಕಾರಿ ವರ್ಗ ಹಾಗೂ ಎಲ್ಲಾ ಪಕ್ಷದ ಕಾರ್ಯಕರ್ತರು. ಆ ಒಂದು ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಹಾಗೂ ಕರ್ನಾಟಕದಲ್ಲಿ ಈ ಸಲ ಅತ್ಯಧಿಕ ಜನ ಬಂದು ಮತದಾನ ಮಾಡ್ಬೇಕಂತ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಸಲದ ಮತದಾನ ಯಶಸ್ವಿಯಾಗಿ ನಡೀತಾ ಇದೆ. ಸಂಜೆ ಹೊತ್ತಿಗೆ ಒಂದು 80% ಮೇಲೆ ಮತದಾನ ಆಗುವ ನಿರೀಕ್ಷೆ ಇದೆ ಪುತ್ತೂರಲ್ಲಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಮತದಾನದ ಕಾವು ಏರ್ತಾ ಇದೆ. ಈ ಒಂದು ಮತದಾನ ಸಂಜೆ ಒಳಗಡೆ 80% ಮೇಲೆ ಹೋಗುವಂತ ಎಲ್ಲ ನಿರೀಕ್ಷೆ ಕರ್ನಾಟಕ ಹಾಗೂ ಪುತ್ತೂರಿನಲ್ಲಿದೆ. ಸೂಕ್ತ ಅಭ್ಯರ್ಥಿಯನ್ನು ಇಲ್ಲಿನ ಮತದಾರರು ಹಾಗೂ ಕರ್ನಾಟಕದ ಮತದಾರರು ಆಯ್ಕೆ ಮಾಡುವ ನಿರೀಕ್ಷೆ ನಮ್ಮಲ್ಲಿದೆ. ಧನ್ಯವಾದ. ಎಲ್ಲರೂ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ನಿಮಗೆ ಬಿಟ್ಟದ್ದು. ಎಲ್ಲರೂ ಮತ ಚಲಾಯಿಸಲೇಬೇಕು, ಇದು ನಮ್ಮ ಹಕ್ಕು. ಪ್ರೀತಿಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ವಿನಂತಿ. ಈ ದಿನ ಎಲ್ಲರೂ ತಪ್ಪದೆ ತಮ್ಮ ಒಂದು ಮತದಾನವನ್ನು ಚಲಾಯಿಸಬೇಕು. ತಮ್ಮ ಹಕ್ಕನ್ನು ಚಲಾಯಿಸುವಂಥ ಒಂದು ಕಾರ್ಯಕ್ರಮ ಇವತ್ತಿದೆ. ಬೆಳಿಗ್ಗೆ 7ರಿಂದ ಸಂಜೆ 6 ತನಕ ತಪ್ಪದೆ ಹಿರಿಯ ನಾಗರಿಕರು, ಅಂಗವಿಕಲರು ಎಲ್ರಿಗೂ ಅದರದೇ ಆದಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿರ್ತದೆ. ಆದ್ದರಿಂದ ಎಲ್ಲರೂ ತಪ್ಪದೆ ತಮ್ಮ ಮತದಾನವನ್ನು ಚಲಾಯಿಸಿ
ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ನಾವು ಪ್ರತಿಯೊಬ್ಬರು ಮತದಾನ ಮಾಡಬೇಕಾದ್ದು ಅತ್ಯಂತ ಅವಶ್ಯಕತೆ. ಆದ ಕಾರಣ ಎಲ್ಲರೂ ತಮಗೆ ಯೋಗ್ಯರಾದ ಅಭ್ಯರ್ಥಿಯನ್ನು ಆರಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಪ್ರಗತಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ತಮ್ಮ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೆಯುವಂತ ಚುನಾವಣೆ ಕರ್ನಾಟಕ ರಾಜ್ಯವನ್ನ ಕಾಯುವಂತ ಯಾರು ದೊರೆ, ಅದೇ ರೀತಿ ಭಾರತವನ್ನು ಕಾಯುವಂತ ಯಾರು ದೊರೆ, ಇಂಥ ನಾಯಕತ್ವವನ್ನು ವಹಿಸುವಂತ ಇಡೀ ವಿಶ್ವದಲ್ಲಿ ಭಾರತವನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದಂತ ನಮ್ಮೆಲ್ಲರ ನಾಯಕರ ಭಾರತದ ಪ್ರಧಾನಿಗಳ ಆ ಒಂದು ಕೈ ಬಲಪಡಿಸುವಂತ ಒಳ್ಳೆಯ ಅಭ್ಯರ್ಥಿಯನ್ನ ನಮ್ಮ ಪುತ್ತೂರು ಭಾಗದಲ್ಲಿ ಕೂಡ ಎಲ್ಲ ಮತದಾರರು ಆರಿಸುವಂತ ಒಂದು ಆಲೋಚನೆ ಇವತ್ತಿನ ದಿನ. ಅದೇ ರೀತಿ ನಾವೆಲ್ಲರೂ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಇವತ್ತೊಂದು ದಿವಸಕ್ಕೆಲ್ಲ ಇಡೀ 5 ವರ್ಷಕ್ಕೆ ನಮ್ಮನ್ನು ಕಾಯುವಂತ ಯಾರು ಪುತ್ತೂರಿನ ಆಳುವಂತ ದೊರೆಯಾಗಿ ಬರ್ತಾರೆ ಹೇಳುವಂತದನ್ನ ಇವತ್ತು ನಿರ್ಣಯ ನಾವೆಲ್ಲ ಸೇರಿ ಪುತ್ತೂರಿನ ಮತದಾರರು ಮಾಡ್ಲಿಕ್ಕಿದ್ದೇವೆ. ಎಲ್ಲ ಬಹುಸಂಖ್ಯಾತ ಮತದಾರರು ಯಾವುದೇ ಕಾರಣಕ್ಕೂ ಕೂಡ ಮತ ಹಾಕದೆ ವಂಚಿತರಾಗಬಾರ್ದು. ಎಲ್ಲ ಮತದಾರರು ನಮ್ಮ ಹಕ್ಕನ್ನ ಚಲಾಯಿಸುವಂತ ದಿನ ಇವತ್ತು. ಈ ದಿನವನ್ನ ಹಬ್ಬದ ರೀತಿಯಲ್ಲಿ ಒಳ್ಳೆಯ ಸ್ನೇಹ ಸಂಬಂಧವನ್ನ ಇಟ್ಟುಕೊಂಡು ಇವತ್ತು ಮತವನ್ನ ಚಲಾಯಿಸುವಂತ ಒಂದು ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿ. ಜೈ ಹಿಂದ್. ಆತ್ಮೀಯ ಮತದಾರ ಬಂಧುಗಳೇ, ಈಗಾಗಲೇ 7 ಗಂಟೆಗೆ ಮತದಾನ ಆರಂಭವಾಗಿದೆ. ಅತ್ಯಂತ ಅಮೂಲ್ಯವಾದ ತಮ್ಮ ಮತವನ್ನು ಸಮರ್ಥ ಅಭ್ಯರ್ಥಿಗಳಿಗೆ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪುತ್ತೂರು 206 ಕ್ರಮ ಸಂಖ್ಯೆಯ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ. ಎಲ್ಲರೂ ಮತದಾನ ಅಂದರೆ ಒಂದು ಪವಿತ್ರವಾದಂಥ ವಿಚಾರ. ಅದು ಎಲ್ಲರೂ ತಪ್ಪದೆ ಸಮಯಕ್ಕಿಂತ ಮೊದಲು ಮಾಡಿ ಮುಗಿಸಿದರೆ ಇನ್ನೂ ಒಳ್ಳೆಯದು. ಎಲ್ಲರೂ ಮತದಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ವಿನಂತಿ ಏನಂತ ಹೇಳಿದರೆ, ಮತದಾನ ನಮ್ಮ ಹಕ್ಕು. ಅದನ್ನು ಎಲ್ಲರೂ ಮತದಾರರು ತಮ್ಮ ಅಭ್ಯರ್ಥಿಗೆ ಮತ ಚಲಾಯಿಸಬೇಕಾಗಿ ವಿನಂತಿ. ಕರ್ನಾಟಕದ ಮಹಾಜನತೆಯಲ್ಲಿ ಒಂದು ನಮ್ರ ವಿನಂತಿ ಏನಂದರೆ, ನಮ್ಮದು ಒಂದು ಪವಿತ್ರವಾದ ಹಕ್ಕು. ಈ ಹಕ್ಕನ್ನು ನಾವು ಎಲ್ಲರೂ ಬಂದು ಬೂತಲ್ಲಿ ಅವರವರ ಬೂತಲ್ಲಿ ಬಂದು ಅವರ ಹಕ್ಕನ್ನು ಚಲಾಯಿಸಿ ನಮ್ಮ ಒಂದು ಹಕ್ಕನ್ನು ನಾವು ಚಲಾಯಿಸಿದರೆ ಮಾತ್ರ ನಮಗೆ ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ಏನಂತೇಳಿ ಅರ್ಥ. ಅದಕ್ಕೋಸ್ಕರ ಎಲ್ಲರೂ ಮತವನ್ನು ಚಲಾಯಿಸಬೇಕಾಗಿ ನಮ್ರ ವಿನಂತಿ ಆಗಿ ಮತದಾನ ಮಾಡೋದು ನಮ್ಮ ಹಕ್ಕು. ನಮ್ಮ ಪುತ್ತೂರಿನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಳ್ಳೆ ಅಭ್ಯರ್ಥಿ ನೋಡಿ ನಾವು ಮತದಾನವನ್ನು ಮಾಡಿದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಈ ಸಲ ಅತ್ಯಧಿಕ ಮತದಾನ ಆಗ್ಬೇಕು ಅಂತ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ, ಅಧಿಕಾರಿ ವರ್ಗ ಹಾಗೂ ಎಲ್ಲಾ ಪಕ್ಷದ ಕಾರ್ಯಕರ್ತರು. ಆ ಒಂದು ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಹಾಗೂ ಕರ್ನಾಟಕದಲ್ಲಿ ಈ ಸಲ ಅತ್ಯಧಿಕ ಜನ ಬಂದು ಮತದಾನ ಮಾಡ್ಬೇಕಂತ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಸಲದ ಮತದಾನ ಯಶಸ್ವಿಯಾಗಿ ನಡೀತಾ ಇದೆ. ಸಂಜೆ ಹೊತ್ತಿಗೆ ಒಂದು 80% ಮೇಲೆ ಮತದಾನ ಆಗುವ ನಿರೀಕ್ಷೆ ಇದೆ ಪುತ್ತೂರಲ್ಲಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಮತದಾನದ ಕಾವು ಏರ್ತಾ ಇದೆ. ಈ ಒಂದು ಮತದಾನ ಸಂಜೆ ಒಳಗಡೆ 80% ಮೇಲೆ ಹೋಗುವಂತ ಎಲ್ಲಾ ನಿರೀಕ್ಷೆ ಕರ್ನಾಟಕ ಹಾಗೂ ಪುತ್ತೂರಿನಲ್ಲಿದೆ. ಸೂಕ್ತ ಅಭ್ಯರ್ಥಿಯನ್ನು ಇಲ್ಲಿನ ಮತದಾರರು ಹಾಗೂ ಕರ್ನಾಟಕದ ಮತದಾರರು ಆಯ್ಕೆ ಮಾಡುವ ನಿರೀಕ್ಷೆ ನಮ್ಮಲ್ಲಿದೆ. ಧನ್ಯವಾದ. ಎಲ್ಲರೂ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ನಿಮಗೆ ಬಿಟ್ಟದ್ದು. ಎಲ್ಲರೂ ಮತ ಚಲಾಯಿಸಲೇಬೇಕು, ಇದು ನಮ್ಮ ಹಕ್ಕು. ಪ್ರೀತಿಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ವಿನಂತಿ. ಈ ದಿನ ಎಲ್ಲರೂ ತಪ್ಪದೆ ತಮ್ಮ ಒಂದು ಮತದಾನವನ್ನು ಚಲಾಯಿಸಬೇಕು. ತಮ್ಮ ಹಕ್ಕನ್ನು ಚಲಾಯಿಸುವಂಥ ಒಂದು ಕಾರ್ಯಕ್ರಮ ಇವತ್ತಿದೆ. ಬೆಳಿಗ್ಗೆ 7ರಿಂದ ಸಂಜೆ 6 ತನಕ ತಪ್ಪದೆ ಹಿರಿಯ ನಾಗರಿಕರು, ಅಂಗವಿಕಲರು ಎಲ್ಲರಿಗೂ ಅದರದೇ ಆದಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿರ್ತದೆ. ಆದ್ದರಿಂದ ಎಲ್ಲರೂ ತಪ್ಪದೆ ತಮ್ಮ ಮತದಾನವನ್ನು
ವೀಕ್ಷಕರೇ, ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೈಕೊಟ್ಟಿರುವಂತಹ ಮತಯಂತ್ರ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಮತಯಂತ್ರ ಕೈಕೊಟ್ಟಿರುವಂತಹ ವಿಚಾರ ಇವತ್ತಿನ ಚುನಾವಣೆಯಲ್ಲಿ ಆರಂಭದ ಇದು ಒಂದು ಘಟನೆ ನಡೆದಿರುವಂಥದ್ದು ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ನಮ್ಮ ವರದಿಗಾರರಾಗಿರುವಂತಹ ಹರೀಶ್ ಬಾರಿಂಜ, ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ಕಾರ. ಏನಾಗಿರುವಂಥದ್ದು ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತಯಂತ್ರ ಕೈಕೊಟ್ಟಿರುವಂಥದ್ದು, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಬಹುದಾ? ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತಯಂತ್ರ ಕೈಕೊಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮತ್ತೆ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಅದನ್ನು ಮತ್ತೆ ಸರಿಪಡಿಸಿ ಮತ್ತೆ ಮತದಾನ ಆರಂಭವಾಗಿದೆ ಎಂಬಂತ ಮಾಹಿತಿ ಲಭಿಸಿದೆ. ಉಮೇಶ್ ಅವರೇ, ಅಂದ್ರೆ ಎಷ್ಟು ಹೊತ್ತು ವಿಳಂಬ ಆಗಿದೆ ಅಲ್ಲಿ ಮತದಾನ ಆಗದೆ? ಒಂದು ಅರ್ಧ ಗಂಟೆಯಷ್ಟು ವಿಳಂಬವಾಗಿದೆ. ಅದೇ ರೀತಿ ನೆಲ್ಯಾಡಿ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲ್ಯಾಡಿ ಶಾಲೆಯಲ್ಲಿನ ಮತಗಟ್ಟೆಯಲ್ಲಿಯೂ ಇದೇ ರೀತಿಯ ಸಮಸ್ಯೆ ಉಂಟಾಗಿತ್ತು. ಮತ್ತೆ ಅಧಿಕಾರಿಗಳು ಬಂದು ಅದನ್ನು ಸರಿಪಡಿಸಿ ಮತ್ತೆ ಮತದಾನ ಆರಂಭವಾಗಿದೆ. ಅಂದ್ರೆ ಈಗ ಸುಸೂತ್ರವಾಗಿ ನಡೀತಾ ಇದೆ. ಹೌದೌದೌದು, ಮತ್ತೆ ಸುಸೂತ್ರವಾಗಿ ಚುನಾವಣೆ ಆರಂಭವಾಗಿದೆ. ಮತ್ತೆ ಆಗಿದೆ ಅಲ್ಲ, ನಡೀತಾ ಇದೆ. ಅಂದ್ರೆ ಮತದಾರರು ಏನಾದ್ರು ತಮ್ಮ ಅಭಿಪ್ರಾಯಗಳು ಏನಾದ್ರು ಅಲ್ಲಿ ಹೇಳಿದಾರಾ ವಿಳಂಬ ಆಗ್ತಾ ಇರುವುದಕ್ಕೆ? ಅಂದ್ರೆ ಮತಯಂತ್ರ ಕೈ ಕೊಟ್ಟಿರುವುದರಿಂದ ಮತದಾರರು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಡವಾಗ್ತಾ ಇರುವುದಕ್ಕೆ ಅಸಮಾಧಾನ ಸೂಚಿಸಿದ್ದಾರೆ. ಆದ್ರೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅದನ್ನು ಸರಿಪಡಿಸಿ ಮತ್ತೆ ಮತದಾನ ಆರಂಭವಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ನಮಗೆ. ಓಕೆ ಓಕೆ. ನಿಮ್ಮ ಭಾಗದಲ್ಲಿ ಬೇರೆ ಕಡೆ ಯಾವ ರೀತಿಯಾಗಿ ನಡೀತಾ ಇದೆ ಮತದಾನಗಳು? ಬೇರೆ ಈ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ ಸರ್ ಕಡಬ ತಾಲೂಕಿನ ಎಲ್ಲಾ ಕಡೆ ಕೂಡ ಬೆಳಗಿನಿಂದ ಬಿರುಸಿನಿಂದ ಮತದಾನ ನಡೆಯುತ್ತಿದೆ. ನಿನ್ನೆ ಈ ಭಾಗದಲ್ಲಿ ಸಂಜೆ ವೇಳೆಗೆ ಮಳೆ, ಗುಡುಗು ಸಹಿತ ಮಳೆ ಬಂದಿತ್ತು. ಇವತ್ತು ಕೂಡ ಮಳೆ ಬರ್ಬೋದು ಎಂಬ ಮುನ್ಸೂಚನೆಯಲ್ಲಿ ಎಲ್ಲಾ ಮತದಾರರು ಬೆಳಿಗ್ಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡುತ್ತಿರುವುದು ಕಂಡು ಬಂದಿದೆ ನಮಗೆ. ಓಕೆ ಓಕೆ. ಈಗ ಸುಳ್ಯ ಕ್ಷೇತ್ರದಿಂದ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೇಗಿದೆ ಅಭ್ಯರ್ಥಿಗಳ ಅಥವಾ ಅವರ ಬೆಂಬಲಿಗರ ಎಲ್ಲ ಅಲ್ಲಿಯ ಒಂದು ರೀತಿಯ ಸನ್ನಿವೇಶಗಳು ಯಾವ ರೀತಿಯಾಗಿದೆ ಮತಗಟ್ಟೆಗಳಲ್ಲಿ? ಸುಳ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ 𝐺.ಕೃಷ್ಣಪ್ಪ ಅವರು ರಾಮಕುಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತದಾರರು. ಅವರು ರಾಮಕುಂಜ ಗ್ರಾಮ ಪಂಚಾಯತ್ನ ವಾರ್ಡ್ ನಲ್ಲಿ ಬಂದು ಬೆಳಿಗ್ಗೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡಿದ್ದಾರೆ. ಆದ ನಂತರ ಅವರು ಅವರ ಬೆಂಬಲಿಗರೊಂದಿಗೆ ರಾಮಕುಂಜೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಆನಂತರ ಅವರು ಬೂತ್ ಮಟ್ಟಕ್ಕೆ ತೆರಳಿದ್ದಾರೆ ಮತಯಾಚನೆಗಾಗಿ. ಉಳಿದಂತೆ ಈ ಭಾಗದಲ್ಲಿ ಒಳ್ಳೆಯ ರೀತಿಯ ಮತದಾನ ಆಗ್ತಾ ಇದೆ. ಮತದಾನ ಶಾಂತಿಯುತವಾಗಿ ನಡೀತಾ ಇದೆ ಅಲ್ಲ? ಹೌದೌದೌದು. ಓಕೆ ಹರೀಶ್ ಬಾರಿಂಜ, ಹಿರಿಯ ನಾಗರಿಕರಿಗೆ ಈ ಬಾರಿ ಮೊದಲೇ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಮತಗಟ್ಟೆಗಳಲ್ಲಿ ಹಿರಿಯ ನಾಗರಿಕರು ಕಾಣ್ತಾ ಇಲ್ಲ. ಯುವಕರು ಮತ್ತು ಹೊಸ ಮತದಾರರು ಉತ್ಸಾಹದಿಂದ ಬಂದು ಮತ ಚಲಾವಣೆ ಮಾಡ್ತಾ ಇರುವಂತ ಕಂಡು ಬರ್ತಾ ಇದೆ. ಈಗ ಬೆಳಿಗ್ಗಿನಿಂದ ಎಲ್ಲಾ ಕಡೆ ಕೂಡ ಸರತಿ ಸಾಲು ಕಂಡು ಬರ್ತಾ ಇದೆ. ಓಕೆ ಹರೀಶ್ ಬಾರಿಂಜ ಅವರೇ, ಮತ್ತಷ್ಟು ಮಾಹಿತಿಗಳನ್ನು ಪಡೆಯುತ್ತೇನೆ, ನಿಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ಧನ್ಯವಾದ. ಇದು ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಳಿಗ್ಗೆ ಕೈಕೊಟ್ಟಿರುವಂತಹ ಮತಯಂತ್ರ. ಅದರ ಬಳಿಕ ಅದು ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆಯಿಂದಾಗಿ ಸರಿಗೊಂಡಿದೆ. ಬಳಿಕ ಮತದಾನ ಸುಸೂತ್ರವಾಗಿ ನಡೆಯುತ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂಥದ್ದು. ಹಾಗೆ ಪುತ್ತೂರು ವ್ಯಾಪ್ತಿಯಲ್ಲಿ ಕೂಡ ಬೆಳಗ್ಗೆ 9 ಗಂಟೆಗೆ 13.33% ಮತದಾನ ನಡೆದಿರುವಂಥ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ವೀಕ್ಷಕರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇವರ ಭವಿಷ್ಯ ಇವತ್ತು ನಿರ್ಣಯ ಮತಪೆಟ್ಟಿಗೆಯ ಒಳಗೆ ಆಗಲಿಕ್ಕೆ ಇದೆ. ಅದು ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗುವಂಥದ್ದು ಮೇ 13ಕ್ಕೆ. ಕಾಂಗ್ರೆಸ್ ಪಕ್ಷದಿಂದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಸ್ಪರ್ಧಿಯಾಗಿ ಕಣದಲ್ಲಿದ್ದಾರೆ. ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರು, ಕೋಡಿಂಬಾಡಿ ರೈ ಎಸ್ಟೇಟ್ನ ಮಾಲಕರು ಆಗಿರುವಂತಹ ಉದ್ಯಮಿ ಅಶೋಕ್ ಕುಮಾರ್ ರೈ ಇವರು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥದ್ದು. ಹಾಗೆ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆಯಾಗಿರುವಂತಹ, ಅಂದರೆ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂತಹ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿರುವಂತಹ ಕಡಬ ತಾಲೂಕಿನ ಕುಂತೂರು ಕುಂಡಡ್ಕದ ಆಶಾ ತಿಮ್ಮಪ್ಪ ಗೌಡ್ರವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ.
ಹಾಗೆ JDSನ ಅಭ್ಯರ್ಥಿಯಾಗಿ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಮಾಜಿ ಅಧ್ಯಕ್ಷೆಯಾಗಿರುವಂತಹ ಸುಳ್ಯ ತಾಲೂಕಿನವರಾಗಿರುವ ಚಿಲ್ತಡ್ಕದ ದಿವ್ಯಪ್ರಭಾ ಗೌಡ ಇವರು ಸ್ಪರ್ಧೆಯಲ್ಲಿರುವಂಥದ್ದು. ಹಾಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಕೃಷಿ ವಿಜ್ಞಾನಿ ಕೂಡ ಆಗಿರುವ ಮೈಸೂರು ಜಯನಗರ ನಿವಾಸಿಯ ಡಾಕ್ಟರ್ BK ವಿಶ್ವಕುಮಾರ್ ರವರು ಕಣದಲ್ಲಿದ್ದಾರೆ. SDPI ಪಕ್ಷದ ಅಭ್ಯರ್ಥಿಯಾಗಿ ಸುಳ್ಯ ತಾಲೂಕು ಬೆಳ್ಳಾರೆಯ ಕುഞ്ഞിಗುಡ್ಡೆ ಇಸ್ಮಾಯಿಲ್ ಶಾಫಿ ಅವರು ಕಣದಲ್ಲಿರುವಂಥದ್ದು. ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಸುಳ್ಯ ತಾಲೂಕಿನ ಬೆಳ್ಳಾರೆ ಪನ್ನೆಮನೆಯ ಐವನ್ ಫೇರೋವ್ ಅವರು ಸ್ಪರ್ಧೆಯಲ್ಲಿದ್ದಾರೆ. ಹಾಗೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಹಿಂದೂ ಸಂಘಟನೆಗಳ ಮುಖಂಡರಾಗಿರುವ ಅರುಣ್ ಕುಮಾರ್ ಪುತ್ತಿಲ ಅವರು ಕಣದಲ್ಲಿದ್ದಾರೆ. ಅದೇ ರೀತಿ ಮಂಗಳೂರು ಮರಕ್ಕಡ ಕುಂಜತ್ತಬೈಲು ಅಯ್ಯಪ್ಪ ಗುಡಿ ಬಳಿಯ ಸುಂದರ ಕೊಯ್ಲಾ ಇವರು ಕಣದಲ್ಲಿದ್ದಾರೆ. ಹೀಗೆ ಒಟ್ಟು 8 ಅಭ್ಯರ್ಥಿಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ. ಅದೇ ರೀತಿ ಗ್ರಾಮೀಣ ಭಾಗದ ನಮ್ಮ ಮತದಾನದ ಪ್ರಕ್ರಿಯೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಕುಂಬ್ರಾ ಭಾಗದ ವರದಿಗಾರರಾಗಿರುವಂತಹ ಯೂಸುಫ್ ರೆಂಜಲಾಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಯೂಸುಫ್ ರವರೇ. ನಮಸ್ತೆ. ಹೇಗಿದೆ ಮತದಾನದ ಪ್ರಕ್ರಿಯೆ, ಯಾವ ರೀತಿಯಾಗಿ ಆರಂಭಗೊಂಡಿದೆ ಮತ್ತು ಯಾವ ರೀತಿಯಾಗಿ ನಡೆಯುತ್ತಾ ಇದೆ ನಿಮ್ಮ ಭಾಗದಲ್ಲಿ? ಗ್ರಾಮಾಂತರ ಭಾಗದಲ್ಲಿ ಈಗಾಗಲೇ ಬಹಳ ಯಶಸ್ವಿಯಾಗಿ ಮತ್ತು ಬಹಳ ವೇಗವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತಾ ಇದೆ. ಅಂದ್ರೆ ನಾವು ಗಮನಿಸುವಾಗ ಈ ಹಿಂದಿನ ಚುನಾವಣೆಗಿಂತಲೂ ಕೂಡ ಈ ಬಾರಿ ಜನರು ಬಹಳ ಉತ್ಸಾಹದಿಂದ ಮತ್ತು ಬೆಳಿಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯೂ ಅಲ್ಲಿ ನಿಂತು ಮತ ಚಲಾಯಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಅಂತ ಆಗಿರ್ಬೋದು ಯೂಸುಫ್ ರವರೇ, ಅದು ಹೆಚ್ಚಿನ ಉತ್ಸಾಹ ಯಾಕಾಗಿರ್ಬೋದು? ವಿಶೇಷವಾಗಿ ಒಂದು ರೀತಿಯಲ್ಲಿ ಪುತ್ತೂರಿನಲ್ಲಿ ಈ ಬಾರಿ ಈ ಹಿಂದಿಗಿಂತಲೂ ಕೂಡ ಹೆಚ್ಚಿನ ಜಿದ್ದಾಜಿದ್ದಿ ಏರ್ಪಟ್ಟಿರುವುದರಿಂದ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಜೊತೆಗೆ ಮಧ್ಯಾಹ್ನದ ವೇಳೆಯಲ್ಲಿ ಸುಡು ಬಿಸಿಲಿನಲ್ಲಿ ಜನರಿಗೆ ಒಂದಷ್ಟು ಮತದಾನ ಮಾಡ್ಲಿಕ್ಕೆ ಬರುವಾಗ ಒಂದಷ್ಟು ತೊಂದರೆಗಳಾಗುವ ಸಾಧ್ಯತೆ ಇರುವುದರಿಂದ ಆ ಕಾರಣಕ್ಕೂ ಕೂಡ ಬೆಳಿಗ್ಗೆ ಒಂದು ಮತದಾನ ಪ್ರಕ್ರಿಯೆಯನ್ನು ಮುಗಿಸಿ ಹೋಗುವಂತ ತರಾತರಿಯಲ್ಲಿ ಜನರು ಬರುವ ರೀತಿಯಲ್ಲಿ ಕಾಣ್ತಾ ಇದೆ. ಸರಿಯಾಗಿ ಗ್ರಾಮಾಂತರ ಪ್ರದೇಶ ಅಂದ್ರೆ ಕುಂಬ್ರಾ, ಕೆದಂಬಾಡಿ, ಕೊಲ್ತಿಗೆ, ಸಿಂಗಲಾಟಿ ಮತ್ತೆ ಸರ್ವೆ, ಮುಂಡೂರು ಈ ಎಲ್ಲ ಭಾಗಗಳಲ್ಲಿ ಕೂಡ ಹೆಚ್ಚಿನ ಜನರು ಈಗಾಗಲೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಹೋಗಿದ್ದಾರೆ. ಅಂದ್ರೆ ಏನಾದ್ರೂ ವಿಳಂಬವಾಗುವಂತದ್ದು ಅದೇನಾದ್ರೂ ಘಟನೆಗಳೇನಾದ್ರೂ ಆಗಿದೆಯಾ ನಿಮ್ಮ ಭಾಗದಲ್ಲಿ? ಮತದಾನ ವಿಳಂಬವಾಗುವಂತದ್ದು ಅಥವಾ ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಎಲ್ಲೂ ಕೂಡ ಯಾವುದೇ ವಿಳಂಬ ಪ್ರಕ್ರಿಯೆಗಳು ಅಥವಾ EVM ಯಂತ್ರಗಳ ದೋಷಗಳು ಯಾವುದು ಕೂಡ ಇದುವರೆಗೂ ಕೂಡ ಯಾವುದೇ ತೊಂದರೆಗಳಾಗ್ಲಿಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಓಕೆ. ಅದೇ ರೀತಿ ಈಗ ಮತಗಟ್ಟೆಗಳ ಹೊರಭಾಗದಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಬೆಂಬಲಿಗರು ಅವರೆಲ್ಲ ಒಂದು ಅವರ ಪ್ರಕ್ರಿಯೆ ಅಂದ್ರೆ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅವರ ಒಂದು ರೀತಿಯ ಪ್ರಕ್ರಿಯೆ ಹೇಗಿದೆ? ಅಂದ್ರೆ ಮತದಾರರು ಬರುವ ಸಂದರ್ಭದಲ್ಲಿ ಕೂಡ ಅವರನ್ನ ಒಂದು ರೀತಿಯಲ್ಲಿ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಒಂದು ಸ್ವಾಗತಿಸುವಂತಹ ರೀತಿಯ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಕಾಣ್ತಾ ಇದೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಈ ಬಾರಿ ಏನು ಅಭ್ಯರ್ಥಿಗಳಿದ್ದಾರೆ, ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಒಂದು ಹೆಚ್ಚಿನ ಕುತೂಹಲ ಏರ್ಪಟ್ಟಿರುವುದರಿಂದ ಈ ಎಲ್ಲ ಪ್ರಕ್ರಿಯೆಗಳು ಗ್ರಾಮಾಂತರ ಭಾಗದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಚುನಾವಣಾ ಪ್ರಕ್ರಿಯೆಗೆ ಬಹಳ ವೇಗ ನೀಡ್ತಾ ಇದೆ. ಜೊತೆಗೆ ಬೂತ್ ನಲ್ಲಿ ಕುಳಿತುಕೊಂಡವರು ಕೂಡ ಹಾಗೆ ಒಂದು ರೀತಿಯಲ್ಲಿ ಮತಗಟ್ಟೆಗೆ ಮತದಾನ ಮಾಡಲಿಕ್ಕೆ ಬರುವವರನ್ನು ಇರಬಹುದು, ವಿಶೇಷವಾಗಿ ಅವರ ಜೊತೆ ಮಾತಾಡಬಹುದು, ಅವರಿಗೆ ಮಾಹಿತಿ ನೀಡುವಂತದ್ದು ಇರಬಹುದು, ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಮತದಾನಕ್ಕೆ ಬರುವಂತಹ ಒಂದಷ್ಟು ವಿಕಲಚೇತನರಾಗಿರ್ಬೋದು ಅಥವಾ ಅನಾರೋಗ್ಯದಿಂದ ಇರುವವರಾಗಿರ್ಬೋದು, ಅವರಿಗೆಲ್ಲ ಯಾವ ರೀತಿಯಲ್ಲಿ ವ್ಯವಸ್ಥೆಗಳು ನಡೆಸ್ತಾ ಇದ್ದಾರೆ? ಅನಾರೋಗ್ಯದಲ್ಲಿ ಇರುವವರನ್ನ ವಿಶೇಷವಾಗಿ ವಾಹನದ ಮುಖಾಂತರ ಕರ್ಕೊಂಡು ಬಂದು ಮತದಾನ ಪ್ರಕ್ರಿಯೆ ನಡೆಸಿ ಅವರನ್ನ ವಾಪಸ್ ಕರ್ಕೊಂಡು ಹೋಗುವ ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ನೇರವಾಗಿ ಮಾಡ್ತಾ ಇದ್ದಾರೆ, ಸರತಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಅವಕಾಶ ಕೊಡ್ತಾ ಇದ್ದಾರಾ? ಅಂದ್ರೆ ಅನಾರೋಗ್ಯ ಅಂದ್ರೆ ಅದನ್ನ ಅನಾರೋಗ್ಯಕ್ಕೆ ಅನುಗುಣವಾಗಿ ಅವ್ರು ನೋಡ್ತಾ ಇದ್ದಾರೆ. ಅಂದ್ರೆ ವಿಶೇಷವಾಗಿ ಕೆಲವರಿಗೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇರುವುದಿಲ್ಲ, ಅಂತವರನ್ನ ಈಗಾಗಲೇ ಕೆಲವು ಕಡೆಗಳಲ್ಲಿ ನೇರವಾಗಿ ಬಿಟ್ಟು ಮತ್ತೆ ಇತರ ಸರತಿ ಸಾಲಿನಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೂಡ. ಹಾಗಾಗಿ ಅವರು ನೇರವಾಗಿ ಮತ ಚಲಾಯಿಸಿ ತೆರಳ್ತಾ ಇದ್ದಾರೆ. ಮತದಾರರಲ್ಲಿ ಏನಾದ್ರು ಗೊಂದಲ ಇದೆಯಾ? ಅಂದ್ರೆ ಈಗ ಮತದಾನ ಚಲಾಯಿಸುವಾಗ ಏನಾದ್ರು ಡಾಕ್ಯುಮೆಂಟ್ ಅಂದ್ರೆ ದಾಖಲೆಗಳನ್ನು ಸಲ್ಲಿಸುವಾಗ ಅಲ್ಲಿ ನಾನು ವೋಟರ್ ID ತಂದಿಲ್ಲ ಅಥವಾ ಯಾವ್ದು ದಾಖಲೆಗಳಿಲ್ಲ ಅಥವಾ ಏನಾದ್ರು ಇದೆಯಾ ಗೊಂದಲಗಳು? ದಾಖಲೆಗಳು ತರುವುದಕ್ಕಿಂತಲೂ ಹೆಚ್ಚಾಗಿ ಈ ಬಾರಿ ಹೊಸ ಮತದಾರರು ಕೆಲವೊಂದು ಕಡೆ ಗೊಂದಲಗಳಿಗೆ ಸಿಲುಕಿರುವಂತಹ ನಾವು ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ಅಂದ್ರೆ ಹೊಸ ವೋಟರ್ಸ್ ಏನಿದ್ದಾರೆ ಅವರದ್ದು ಕೆಲವರದ್ದು ಅಂದ್ರೆ ಐಡೆಂಟಿ ಕಾರ್ಡ್ ಬಂದಿರುವುದಿಲ್ಲ, ಆದ್ರೆ ಮತದಾನ ಪಟ್ಟಿಯಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ಇದೆ ಎಂಬ ಮಾಹಿತಿ ಅವರಿಗೆ ಇರುತ್ತದೆ. ಕೊನೆ ಕ್ಷಣದಲ್ಲಿ ಹೋಗುವಾಗ ವೋಟರ್ ಲಿಸ್ಟ್ ಅಲ್ಲಿ ಇದೆ ಎಂಬ ನಿರೀಕ್ಷೆಯಲ್ಲಿ ಅವರು ಹೋದಾಗ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ಇಲ್ಲದೆ ವಾಪಸ್ ಬಂದ ಪ್ರಕ್ರಿಯೆಗಳು ಕೂಡ ಮುಂಡೂರು ಕೆಲವು ಭಾಗದಲ್ಲಿ ನಡೆದಿದೆ. ವಿಶೇಷವಾಗಿ ಅಂದ್ರೆ ಬೂತ್ ನಲ್ಲಿ ಇರೋರು ಏನೋ ಇದನ್ನ ಪ್ರಕ್ರಿಯೆಯನ್ನು
ನೋಡಿದ್ರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದ ಕಾರಣ ಯಾವುದೇ ಕಾರಣಕ್ಕೆ ಮತ ಚಲಾಯಿಸಲು ಆಗುದಿಲ್ಲ ಎಂಬ ಇದರಲ್ಲಿ ಕೆಲವು ಮತದಾರ ನಾವು ಈಗಾಗಲೇ ಗಮನಿಸಿದ್ದೇವೆ, ಹೊಸ ಮತದಾರರು ಅಂದ್ರೆ ನಿರೀಕ್ಷೆ ಇಟ್ಟು ಬಂದು ಮತದಾನ ಮಾಡದೆ ವಾಪಸ್ ತೆರಳಿದ ಪ್ರಕ್ರಿಯೆ ಕೂಡ ಕೆಲವು ಕಡೆ ಸಂಭವಿಸಿದೆ ಮತ್ತು ನಡೆದಿದೆ. ಓಕೆ 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 ಯೂಸುಫ್ ಅವರೇ, ಮತ್ತಷ್ಟು ಮಾಹಿತಿಯನ್ನು ಮತ್ತೆ ಮುಂದಕ್ಕೆ ನಾವು ಪಡೆಯಲಿಕ್ಕಿದ್ದೇವೆ ನಿಮ್ಮಿಂದ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಗ್ರಾಮೀಣ ಭಾಗದ ಒಂದು ಮತದಾನದ ಪ್ರಕ್ರಿಯೆಗಳು ಆರಂಭಗೊಂಡಿರುವಂಥದ್ದು ಮತ್ತು ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ನಾವು ನೋಡಿಕೊಂಡು ಬಂದಿದ್ದೇವೆ. ಇನ್ನಷ್ಟು ಗ್ರಾಮೀಣ ಭಾಗದ ಮಾಹಿತಿಗಳನ್ನು ಕೂಡ ನಮ್ಮ ಪ್ರತಿನಿಧಿಗಳು ಮತ್ತು ವರದಿಗಾರರ ಮುಖಾಂತರ ಪಡೆಯಲಿಕ್ಕಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ 8 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 2,12,753 ಮಂದಿ ಮತದಾರರು 8 ಅಭ್ಯರ್ಥಿಗಳ ಭವಿಷ್ಯವನ್ನು ಇವತ್ತು ಮತಪೆಟ್ಟಿಗೆ ಒಳಗಡೆ ನಿರ್ಧರಿಸಲಿಕ್ಕಿದ್ದಾರೆ. 220 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಾ ಇದೆ. ಬಹುತೇಕ ಕಡೆ ಸುಸೂತ್ರವಾಗಿ ಮತದಾನವನ್ನು ನಡೆಯುತ್ತಾ ಇದೆ. ಮತಸಮರ ವಿಶೇಷ ಕಾರ್ಯಕ್ರಮದ ಮುಖಾಂತರ ಪ್ರತಿಕ್ಷಣದ ಮಾಹಿತಿಗಳನ್ನು ನೀಡುವಂತಹ ಕಾರ್ಯ ಸುದ್ದಿ ನ್ಯೂಸ್ ಮುಖಾಂತರ ನಡೀತಾ ಇದೆ. ವೀಕ್ಷಕರೇ, ಕಳೆದ 30-35 ವರ್ಷಗಳಿಂದ ಮುದ್ರಣ ಮಾಧ್ಯಮದ ಜೊತೆಗೂಡಿ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಮಾಧ್ಯಮದ ಮುಖಾಂತರವಾಗಿ ಸುದ್ದಿ ನ್ಯೂಸ್ ಇವತ್ತು ಪುತ್ತೂರಿನಲ್ಲಿರುವವರು ಹಾಗೂ ಜಗತ್ತಿನೆಲ್ಲೆಡೆ ಇರುವಂತಹ ಪುತ್ತೂರಿನವರು, ಸುಳ್ಯದವರು, ಬೆಳ್ತಂಗಡಿಯವರನ್ನು ಸಂಪರ್ಕಿಸುವಂತಹ ಒಂದು ಏಕೈಕ ಮಾಧ್ಯಮ ಕ್ಷೇತ್ರವಾಗಿ, ಅದೇ ರೀತಿ ಅನೇಕ ಸಾಮಾಜಿಕ ಜಾಗೃತಿಗಳ ಮುಖಾಂತರವೂ ಕೂಡ ಈ ಒಂದು ಜಾಗೃತಿಗಳ ಮುಖಾಂತರ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಿರುವ ಸುದ್ದಿ ಮಾಧ್ಯಮದ ಮುಖಾಂತರ ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ 9 ಗಂಟೆಯವರೆಗೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಧಾನಸಭಾ ಚುನಾವಣೆ, ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಚುನಾವಣೆ 9 ಗಂಟೆಯವರೆಗಿನ ಮತದಾನದ ಅಪ್ಡೇಟ್ 13.33% ಮತದಾನ ನಡೆದಿದೆ. ಬೆಳಗ್ಗೆ 9 ಗಂಟೆಗೆ 13.33% ಮತದಾನ ನಡೆದಿರುವಂಥದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ನಮ್ಮ ವರದಿಗಾರರು ತಿಳಿಸಿರುವಂತೆ ಈ ಬಾರಿ ಹೆಚ್ಚು ಪೋಲಿಂಗ್ ಆಗುವಂತಹ ಸಾಧ್ಯತೆಗಳಿವೆ. ಜಿದ್ದಾಜಿದ್ದಿನ ಕಣ, ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕೆನ್ನುವಂತಹ ಛಲದಲ್ಲಿ ಅಭ್ಯರ್ಥಿಗಳ ಬೆಂಬಲಿಗರು ಅಥವಾ ಪಕ್ಷದ ಮುಖಂಡರುಗಳು ಹೆಚ್ಚಿನ ಮತದಾನಕ್ಕಾಗಿ ಇವತ್ತು ಈ ಬಾರಿ ಆಸಕ್ತಿಯನ್ನು ವಹಿಸಿದ್ದಾರೆ. ಹಾಗಾಗಿ ಹೆಚ್ಚು ಮತದಾರರಿಗೆ ಪ್ರೇರೇಪಣೆಯನ್ನು ನೀಡುವುದರ ಮೂಲಕ, ಮತದಾನಕ್ಕೆ ಪ್ರೇರೇಪಣೆ ನೀಡುವ ಮುಖಾಂತರ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಚುನಾವಣಾ ಆಯೋಗದಿಂದ ವಿಶೇಷವಾಗಿ ಆಕರ್ಷಣಾ ರೀತಿಯಾದಂತಹ ಕ್ರಮಗಳನ್ನು ಕೂಡ ಅನುಸರಿಸಲಾಗಿದೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಯ ಕೊಡುವಂಥ ಕೆಲಸಗಳು ಡಿಜಿಟಲ್ ಮಾಧ್ಯಮದ ಮುಖಾಂತರವಾಗಿ, ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ಜನರಿಗೆ ಮತದಾನ ತಾನು ಯಾಕೆ ಮಾಡಬೇಕು, ತನ್ನ ಹಕ್ಕನ್ನು ಯಾಕೆ ಚಲಾಯಿಸಬೇಕು ಎನ್ನುವಂತಹ ಒಂದು ಜಾಗೃತಿಯ ಸಂದೇಶಗಳನ್ನು ಕೂಡ ಕೊಡುವಂತಹ ಕಾರ್ಯ ಚುನಾವಣಾ ಆಯೋಗದಿಂದ ಆಗಿರುವಂಥದ್ದು. ಹಾಗಾಗಿ ಇವೆಲ್ಲದರ ದೃಷ್ಟಿಯಿಂದ ಮತ್ತು ಪ್ರಜ್ಞಾವಂತ ನಾಗರಿಕರು, ಶಿಕ್ಷಣ ಪಡೆದಿರುವಂತಹ ನಾಗರಿಕರು ಹೆಚ್ಚಾಗ್ತಾ ಇರುವುದರಿಂದ ಮತದಾನ ಮುಂದಿನ ಹಂತಗಳಲ್ಲಿ ಕೂಡ ಅದು ಹೆಚ್ಚಾಗುತ್ತಾ ಹೋಗುವಂಥ ಸಂಭವವಿದೆ. ಮತ್ತೊಂದಷ್ಟು ಅಭ್ಯರ್ಥಿಗಳು ತಮಗೆ ಸೂಕ್ತವಲ್ಲದಿದ್ದರೂ ಕೂಡ ಅಲ್ಲಿ ನೋಟ ಎನ್ನುವಂತಹ ಒಂದು ಅವಕಾಶ ಇರುವುದರಿಂದ ಮತದಾರರು ಈ ಕಡೆ ಕೂಡ ಹೆಚ್ಚು ಒಲವನ್ನು ತೋರಿಸ್ತಾರೆ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೋಟಕ್ಕೆ 3ನೇ ಸ್ಥಾನ ಬಂದಿತ್ತು. 1227 ಮತಗಳು ನೋಟಕ್ಕೆ ಚಲಾವಣೆಯಾಗಿದ್ದವು. ಹಾಗಾಗಿ ಮತವನ್ನು ಚಲಾಯಿಸದೇ ಇರುವಂಥದ್ದು ಸಾಧ್ಯತೆ ಕಡಿಮೆ. ಅಲ್ಲಿ ತನಗೆ ಅವಕಾಶ ನೋಟ ಇರುವುದರಿಂದ ಅಲ್ಲಿ ಕೂಡ ಮತವನ್ನು ಚಲಾಯಿಸಬಹುದು. ಅದು ಮತದಾರನಿಗೆ ಬಿಟ್ಟಂತಹ ವಿಚಾರ. ಹಾಗಾಗಿ ಎಲ್ಲ ದೃಷ್ಟಿಯಿಂದ ನೋಡಿದರೆ ಈ ಬಾರಿ ಹೆಚ್ಚು ಶೇಕಡಾವಾರು ದೃಷ್ಟಿ ನೋಡಿದರೆ ಹೆಚ್ಚು ಮತದಾನ ಆಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇರಿಸಿಕೊಳ್ಳಲಾಗಿದೆ.
ವೀಕ್ಷಕರೇ, ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಕೋಡಿಂಬಾಡಿ ಶಾಲೆಯ ಮತಗಟ್ಟೆಯಲ್ಲಿ ಅವರು ಮತದಾನವನ್ನು ಮಾಡಿರುವಂಥದ್ದು. ಈ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೋಡಿಂಬಾಡಿ ಶಾಲೆಯ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಅಶೋಕ್ ಕುಮಾರ್ ರೈ ಅವರು ಕೂಡ ಮತವನ್ನು ಚಲಾಯಿಸುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕೋಡಿಂಬಾಡಿ ಶಾಲೆಯ ಮತಗಟ್ಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಮತವನ್ನು ಚಲಾಯಿಸ್ತಾ ಇರುವಂತಹ ಒಂದು ದೃಶ್ಯ. ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಉದ್ಯಮಿಗಳು. ರೈ ಎಸ್ಟೇಟ್ ಆ್ಯಂಡ್ ಬಿಲ್ಡರ್ಸ್ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರು ಆಗಿರುವಂಥದ್ದು ಉದ್ಯಮಿ ಅಶೋಕ್ ಕುಮಾರ್ ರೈ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಕಣದಲ್ಲಿರುವವರು. ಬಹುತೇಕ ರಾಜಕೀಯ ವಿದ್ಯಮಾನಗಳ ಬಳಿಕ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗುವಂತಹ ಒಂದು ಮುನ್ಸೂಚನೆ ದೊರೆತಂತಹ ಹಿನ್ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥದ್ದು ಹಾಗೂ ಮತ್ತು ಒಂದೇ ಹಂತದಲ್ಲಿ ಕಾಂಗ್ರೆಸ್ನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರುವಂತಹ ರೈ ಅವರು ಕಾಂಗ್ರೆಸ್ನ ಒಂದು ಅಭ್ಯರ್ಥಿಯಾಗಿದ್ದುಕೊಂಡು ಈ ಬಾರಿ ಪುತ್ತೂರಿನಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಒಂದು ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಇರಿಸಿಕೊಂಡಿರುವಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು. ಕೋಡಿಂಬಾಡಿ ಶಾಲೆಯ ಮತಗಟ್ಟೆಯಲ್ಲಿ ಈಗಾಗಲೇ ಮತವನ್ನು ಚಲಾಯಿಸಿ ಅವರು ಹೊರಬಂದಿದ್ದಾರೆ. ಪುತ್ತೂರು ತಾಲೂಕಿನ ಕೋಡಿಂಬಾಡಿ ನಿವಾಸಿಯಾಗಿರುವ ಕೆಪಿ ಸಂಜೀವ ರೈ ಅವರ ಪುತ್ರ 53 ವರ್ಷ ಪ್ರಾಯದ ಅಶೋಕ್ ಕುಮಾರ್ ರೈ ಅವರು ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ನಡೆಯುತ್ತೆ, ಚುನಾವಣಾ ಪೂರ್ವವಾದಂತಹ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಪಕ್ಷಗಳು ಮತ್ತು ಪಕ್ಷೇತರರ ಬೆಂಬಲಿಗರು ತಾವೇ ಗೆಲ್ಲುತ್ತೇವೆ ಎನ್ನುವಂತಹ ಪುತ್ತೂರಿನಲ್ಲಿ ಗೆದ್ದು ತೋರಿಸ್ತೇವೆ ಎನ್ನುವಂತಹ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದರೆ ಚುನಾವಣೋತ್ತರವಾಗಿ ಎಲ್ಲವೂ ಕೂಡ ಮತದಾರನ ಕೈಯಲ್ಲಿರುವಂಥದ್ದು. ಹಾಗಾಗಿ ಭವಿಷ್ಯ ನಿರ್ಣಯವಾಗುವಾಗ ಯಾವುದಾದರೂ ಓರ್ವ ಅಭ್ಯರ್ಥಿ ಮಾತ್ರ 8 ಮಂದಿಯಲ್ಲಿ ಓರ್ವ ಮಾತ್ರ ಪುತ್ತೂರಿನಲ್ಲಿ ಗೆದ್ದು ಬರುವಂತಹ ವ್ಯಕ್ತಿಯಾಗಿರುತ್ತಾರೆ. ಆದರೆ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಈಗಾಗಲೇ ನಡೀತಾ ಇದೆ. ಮೊನ್ನೆಯಿಂದ ಆಗ್ತಾ ಇರುವಂತಹ ಲೆಕ್ಕಾಚಾರಗಳು ಒಂದಷ್ಟು ಬಿಜೆಪಿಯಲ್ಲಿ ಆಗಿರುವಂತಹ ಬಂಡಾಯವಾಗಿರ್ಬೋದು, ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು ಹಿಂದೂ ಸಂಘಟನೆಗಳ ಅಥವಾ ಹಿಂದುತ್ವದ ಪರವಾಗಿ ನಿಂತಿರುವ ಕಾರಣ ಬಿಜೆಪಿಯ ಹಿಂದುತ್ವದ ಓಟುಗಳನ್ನು ಅವರು ಪಡ್ಕೊಳ್ಳುವ ದೃಷ್ಟಿಯಿಂದ ಬಿಜೆಪಿಯಲ್ಲಿ ಮತಗಳು ಇಬ್ಬಾಗವಾಗಿ ಕಾಂಗ್ರೆಸ್ಗೆ ಲಾಭವಾಗಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ. ಮತ್ತೊಂದಷ್ಟು ಕಾಂಗ್ರೆಸ್ನಲ್ಲಿ ಸ್ಪರ್ಧಿಸುತ್ತಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೂಡ ವೈಯಕ್ತಿಕ ವರ್ಚಸ್ಸಿನಲ್ಲಿಯೂ ಒಂದಷ್ಟು ಮತಗಳನ್ನು ಪಡೆಯಬಹುದು. ಸಾಮಾಜಿಕ ಸೇವೆಗಳ ಮುಖಾಂತರವಾಗಿ ಅವರು ಗುರುತಿಸಿಕೊಂಡಿರುವಂಥದ್ದು. ವೈಯಕ್ತಿಕ ವರ್ಚಸ್ಸಿನ ಮುಖಾಂತರ ಮತಗಳನ್ನು ಅವರು ಪಡೆಯುವ ಸಾಧ್ಯತೆಗಳು ಇವೆ ಎನ್ನುವಂತಹ ಲೆಕ್ಕಾಚಾರ ಇನ್ನೊಂದು ಕಡೆ. ಇವೆಲ್ಲದರ ಲೆಕ್ಕಾಚಾರಗಳು ಅದರ ಜೊತೆಗೆ ಬಿಜೆಪಿ ಮತ್ತು ಅರುಣ್ ಕುಮಾರ್ ಪುತ್ತಿಲ ಇವೆರಡರ ಮಧ್ಯೆ ಯಾರು ಹೆಚ್ಚು ಮತಗಳಿಂದ ಬರ್ತಾರೆ ಅಥವಾ ಹೆಚ್ಚು ಮತಗಳನ್ನು ಯಾರು ಪಡೆಯುತ್ತಾರೆ ಎನ್ನುವಂತಹ ಒಂದು ಲೆಕ್ಕಾಚಾರವು ಕೂಡ ಈಗ ಬಿಜೆಪಿ ವಲಯದಲ್ಲಿ ಕೂಡ ಇದೆ, ಬಿಜೆಪಿ ಕಾರ್ಯಕರ್ತರ ವಲಯದಲ್ಲಿಯೂ ಕೂಡ ಇದೆ. ಒಂದಷ್ಟು ಮಂದಿ ಕಾರ್ಯಕರ್ತರು ಬಿಜೆಪಿಯ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಮುಂದುವರಿದರೆ ಒಂದಷ್ಟು ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲಾರವರನ್ನು ಅನುಸರಿಸಿಕೊಂಡು ಪಕ್ಷೇತರವಾಗಿ ನಿಂತುಕೊಂಡು ಆ ಮೂಲಕವಾಗಿ ಬಿಜೆಪಿಗೆ ಸಡ್ಡು ಹೊಡೆಯುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಲೆಕ್ಕಾಚಾರಗಳು ವಿಭಿನ್ನವಾಗಿದ್ದರೂ ಕೂಡ ಯಾವ ರೀತಿಯಾಗಿ ಬರುತ್ತವೆ ಎನ್ನುವಂಥದ್ದನ್ನು ಮತದಾರನೇ ನಿರ್ಣಯಿಸಬೇಕಷ್ಟೇ. ಈ ಮೊದಲಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೇರ ಹಣಾಹಣಿ ಇದ್ದುದರಿಂದ ಸಾಂಪ್ರದಾಯಿಕ ಮತಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಕಾಂಗ್ರೆಸ್ ಗೆಲ್ಲಬಹುದಾ ಅಥವಾ ಬಿಜೆಪಿ ಗೆಲ್ಲಬಹುದಾ ಎನ್ನುವಂಥದ್ದನ್ನು ಫಲಿತಾಂಶ ಪೂರ್ವವಾಗಿ ನಿರ್ಣಯಿಸಬಹುದಾಗಿತ್ತು ಬಹುತೇಕವಾಗಿ. ಆದರೆ ಈ ಬಾರಿ ಪುತ್ತೂರಿನಲ್ಲಿ
BJPಯಲ್ಲಿ ಉಂಟಾಗಿರುವಂತಹ ಬಂಡಾಯ ಆಗಿರ್ಬೋದು ಅಥವಾ ಪಕ್ಷೇತರವಾಗಿ ನಿಂತಿರುವಂಥ ಅರುಣಕುಮಾರ್ ಪುತ್ತಿಲಾರ್ ಅವರಿಗೆ ಒಂದು ಉಂಟಾಗಿರುವಂತಹ ನಾಮಪತ್ರ ಸಲ್ಲಿಕೆ ಮತ್ತು ಅದರ ಬಳಿಕ ಆಗಿರುವಂತಹ ಒಂದು ರೀತಿಯ ಹವಾವನ್ನು ನೋಡಿದರೆ, ಕಾರ್ಯಕರ್ತರ ಹವಾವನ್ನು, ಜೋಶನ್ನು ನೋಡಿದರೆ ಅರುಣಕುಮಾರ್ ಪುತ್ತಿಲಾರ್ ಅವರು ಕೂಡ ಗೆದ್ದು ಬರಬಹುದು. ಅಥವಾ ಒಂದೊಂದು ಕಡೆಗೆ BJPಯ ಅಧಿಕೃತ ಅಭ್ಯರ್ಥಿ, ಇಲ್ಲಿ ಒಂದಷ್ಟು ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಅಮಿತ್ ಶಾ ರವರಾಗಿರ್ಬೋದು, ಇವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿಗೆ ಬಂದು ರೋಡ್ ಶೋ ಮುಖಾಂತರ ನಡೆಸಿರುವುದರಿಂದ ಸಾಂಪ್ರದಾಯಿಕ ಮತಗಳು ವಿಚಲಿತವಾಗುವುದಿಲ್ಲ. BJPಯಲ್ಲಿ ಅದು ಮುಂದುವರಿಯುತ್ತದೆ. ಹಾಗಾಗಿ BJP 2000 ಮತಗಳಲ್ಲಿ ಆದರೂ ಅಂತರದಲ್ಲಿ ಗೆದ್ದು ಬರುತ್ತದೆ ಎನ್ನುವಂತಹ ಆತ್ಮವಿಶ್ವಾಸವನ್ನು BJP ನಾಯಕರು ಇರಿಸಿಕೊಂಡಿರುವಂಥದ್ದು. ಈ ರೀತಿಯಾಗಿ ಎಲ್ಲ ಲೆಕ್ಕಾಚಾರಗಳು ಕೂಡ ಅವರವರ ಬೆಂಬಲಿಗರು, ಅವರವರ ನಾಯಕರುಗಳು, ಪಕ್ಷದ ನಾಯಕರು ಮುಖಾಂತರ ನಡೀತಾ ಇದೆ. ಆದರೆ ಎಲ್ಲವೂ ಕೂಡ ನಿರ್ಣಯವಾಗುವಂಥದ್ದು ಮೇ 13 ಮಧ್ಯಾಹ್ನದ ವೇಳೆಗೆ. ವೀಕ್ಷಕರೇ, ಇದು ಬೆಟ್ಟಂಪಾಡಿ ಮತಗಟ್ಟೆಯ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೇವೆ ನಾವು. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಟ್ಟಂಪಾಡಿ ಮತಗಟ್ಟೆ ಇದು. ಬೆಟ್ಟಂಪಾಡಿ ಪಂಚಾಯತ್ನಲ್ಲಿರುವಂತಹ, ಅಂದರೆ ಭಾಗದಲ್ಲಿರುವಂತಹ ಮತಗಟ್ಟೆಯಲ್ಲಿ, ಬೆಟ್ಟಂಪಾಡಿಯಲ್ಲಿರುವಂತಹ ಪಂಚಾಯತ್ನಲ್ಲಿ ಇರುವಂತಹ ಮತಗಟ್ಟೆ ಇದು. ಒಂದಷ್ಟು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇದು ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಒಂದು ಮತಗಟ್ಟೆ ಇದು. ಸರತಿ ಸಾಲಿನಲ್ಲಿದ್ದಾರೆ. ಒಂದಷ್ಟು ವೇಳೆ ವಿಳಂಬವಾದರೆ ಇಲ್ಲಿ ಕೂಡ ಉರಿ ಬಿಸಿಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇರಬಹುದು. ಈ ಭಾಗದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ವರದಿಗಾರರಾಗಿರುವಂತಹ ಶಿವಕುಮಾರ್ ಈಶ್ವರಮಂಗಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ಸರ್ ನಮಸ್ತೆ ಸರ್, ಹೇಳಿ. ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿ ಮತದಾನ ಆರಂಭಗೊಂಡಿದೆ, ಅದರಲ್ಲೂ ವಿಶೇಷವಾಗಿ ಬೆಟ್ಟಂಪಾಡಿ ಭಾಗದಲ್ಲಿ ಯಾವ ರೀತಿಯಾಗಿ ಆರಂಭಗೊಂಡಿದೆ ಮತ್ತು ಯಾವ ರೀತಿಯಾಗಿ ನಡೀತಾ ಇದೆ? ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು, ಸರಾಗವಾಗಿ ನಡೀತಾ ಉಂಟು ಸರ್. ಮತ್ತೆ ಜನಗಳು ಬರ್ತಾ ಇದ್ದಾರೆ, ಓಟ್ ಹಾಕ್ತಾ ಇದ್ದಾರೆ. ಎಲ್ಲರೂ ಹುಮ್ಮಸ್ಸಿನಿಂದ ಹಾಕ್ತಾ ಇದ್ದಾರೆ ಓಟುಗಳು. ಹಾಗೆ ಬೆಟ್ಟಂಪಾಡಿ, ಸಂಟ್ಯಾರು, ಮತ್ತೆ ನಾವೀಗ ಬೆಟ್ಟಂಪಾಡಿಯಲ್ಲಿ ಇದ್ದೇವೆ. ಈ ಕಡೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಅದೇ ರೀತಿ ಮತ್ತೆ ಈಶ್ವರಮಂಗಲ ಅಂದ್ರೆ ನಮ್ಮ ಪಂಚಲಿಂಗೇಶ್ವರ ಪ್ರೌಢಶಾಲೆದು ಅಲ್ಲಿ ಬೂತು ಭಯಂಕರ ರಶ್ ಇದೆ. ಯಾಕಂದ್ರೆ ಮೊದಲು 1300 ಚಿಲ್ಲರೆ ಓಟ್ ಇರುವಾಗ್ಲೇ 2 ಬೂತ್ ಮಾಡಿದ್ದಾರೆ. ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೇ ಬೂತ್ ಮಾಡಿದ್ದಾರೆ. 1400 ಚಿಲ್ಲರೆ ಓಟ್ ಇದೆ. ಹಾಗೆ ಅಲ್ಲಿ ರಶ್ ಜಾಸ್ತಿ ಕಾಣ್ತಾ ಇದೆ. ಅದು ಪಡುವನೂರು ಬರ್ತದೆ, ಪಡುವನೂರು. ಅಂದ್ರೆ ಈ ಮೊದಲು 2 ಕೇಂದ್ರಗಳು, ಮತಗಟ್ಟೆಗಳಿತ್ತು ಒಂದು ಕೇಂದ್ರದಲ್ಲಿ. ಹೌದು. ಆದ್ರೆ ಈ ಬಾರಿ ಒಂದೇ ಮಾಡಿದ್ದಾರೆ. ಹಾಗಾಗಿ ಹೆಚ್ಚು ಜನಸಂದಣಿ ಇದೆ. ಹೌದು, ಹೆಚ್ಚು ಜನಸಂದಣಿ ಇದೆ. ಅಂದ್ರೆ ಹೆಚ್ಚು ವಿಳಂಬವಾದ್ರೆ ಮಧ್ಯಾಹ್ನದ ಹೊತ್ತಿಗೆ ಹೇಗೆ ಏನಾದ್ರು ಮತದಾರರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ? ಅದೇ ಕೆಲವರು ಹೇಳ್ತಾರೆ, ಇದಕ್ಕೆ ಲೇಟ್ ಆಗ್ತಾ ಉಂಟು ಅಂತ ಹೇಳಿ ಕೆಲವು ಮತದಾರರು ಹೇಳಿದ್ದಾರೆ. ಹಾಗೆ ಅಭಿಪ್ರಾಯ. ಅಂದ್ರೆ ಕಳೆದ ಬಾರಿಯ ಚುನಾವಣೆಗೆಲ್ಲ ನೋಡಿದ್ರೆ ಈ ಬಾರಿ ಹೇಗೆ ಬೆಳಿಗ್ಗೆ ಹೆಚ್ಚು ಮತದಾರರು ಬರ್ತಾ ಇದ್ದಾರಾ? ಹೌದು, ಬೆಳಿಗ್ಗೆ ಹೆಚ್ಚು ಜನ ಮತದಾರರು ಬಂದಿದ್ದಾರೆ. ಬೆಳಿಗ್ಗೆ ಇದ್ರು. ಆ 2 ಬೂತ್ಗಳಲ್ಲಿ ಬೆಳಿಗ್ಗೆ ಜನ ಇದ್ರು. ಬೆಳಿಗ್ಗೆಯಿಂದಲೇ ಜನ 7 ಗಂಟೆಯಿಂದ ಜನ ಇದ್ದಾರೆ. ಅದು ಈಶ್ವರಮಂಗಲ ಗಜಾನನ ಪಾಳ್ಯದರ್ಕದಲ್ಲಿ ಸಹ ಹಾಗೆ ಬೆಳಿಗ್ಗೆ ಜನ ಇದ್ರು. 7 ಗಂಟೆಗೆ ಬಂದಂತೂ ಓಟ್ ಹಾಕ್ತಾ ಇದ್ದಾರೆ. ಮತಗಟ್ಟೆ ಮಾಡಿದ ಕಾರಣ ಅಲ್ಲಿ ನಡೀತಾ ಉಂಟು, ಕ್ಲಿಯರ್ ಆಗಿ ಆಗ್ತಾ ಉಂಟು. ದೊಡ್ಡ ರಶ್ ನಡೀತಾ ಇದೆ. ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಬೆಂಬಲಿಗರು ಯಾವ ರೀತಿಯಲ್ಲಿದ್ದಾರೆ? ಎಲ್ಲ ಜೋಶಲ್ಲಿದ್ದಾರೆ. ಅವರವರ ಪಾರ್ಟಿ ಅವರವರು ನಮ್ಮದೇ ವಿನ್ ಆಗ್ತದೆ, ನಮ್ಮದೇ ಬರ್ತದೆ ಅಂತ ಹೇಳಿದ್ರೆ ಈಗ ರಾಷ್ಟ್ರೀಯ ಪಕ್ಷಗಳು ನಮ್ಮದೇ ಬರ್ತದೆ, ಪಕ್ಷೇತರ ಅಭ್ಯರ್ಥಿಯ ನಾಯಕರು ಸಹ ಅವರು ಸಹ ನಮ್ಮದೇ ವಿನ್ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ ಶಿವಕುಮಾರ್ ಅವರೇ, ಮತ್ತಷ್ಟು ಮಾಹಿತಿಯನ್ನು ಪಡೆಯುತ್ತೇವೆ. ಧನ್ಯವಾದಗಳು. ಇದು ಗ್ರಾಮೀಣ ಭಾಗದ ಬೆಟ್ಟಂಪಾಡಿ ಭಾಗದ ಒಂದು ಸನ್ನಿವೇಶವನ್ನು ನಾವು ತೋರಿಸ್ತಾ ಇರುವಂಥದ್ದು. ಅತ್ಯಂತ ಸುಸೂತ್ರವಾಗಿ ಅಲ್ಲಿ ಕೂಡ ಮತದಾನ ನಡೆಯುತ್ತಾ ಇದೆ. ಮತದಾರರು ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ.
ಅದರ ಜೊತೆಗೆ ಅಭ್ಯರ್ಥಿಗಳ ಬೆಂಬಲಿಗರಾಗಿರ್ಬೋದು, ಪಕ್ಷದ ಬೆಂಬಲಿಗರಾಗಿರ್ಬೋದು, ಅವರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಮತದಾನವನ್ನು ಮಾಡಲು ಪ್ರೇರೇಪಣೆ ನೀಡ್ತಾ ಇದ್ದಾರೆ ಅನ್ನುವಂಥ ಬಗ್ಗೆ ಕೂಡ ಮಾಹಿತಿ ಇದೆ. ಈ ಬಾರಿ ಆಗಲೇ ಹೇಳಿರುವಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳಾಗಿರ್ಬೋದು, ಪಕ್ಷೇತರರ ಬೆಂಬಲಿಗರು ಹೆಚ್ಚು ಮತದಾನವಾಗುವಾಗಿ ಪ್ರೇರೇಪಣೆ ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ತಮ್ಮ ಅಭ್ಯರ್ಥಿಯನ್ನು, ತಮ್ಮ ಪಕ್ಷದ ಅಭ್ಯರ್ಥಿ ಅಥವಾ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಲೇಬೇಕೆನ್ನುವಂತಹ ಒಂದು ಇರಾದೆಯನ್ನು ಅವರು ವ್ಯಕ್ತಪಡಿಸಿಕೊಂಡಿರುವಂಥದ್ದು. ಈಗ ನೋಡ್ತಾ ಇರುವಂಥದ್ದು ನಾವು ಭಕ್ತಕೋಡಿ ಶಾಲೆಯ ಮತಗಟ್ಟೆ, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಕ್ತಕೋಡಿ, ಸರ್ವೆ ಭಕ್ತಕೋಡಿ, ಇಲ್ಲಿನ ಒಂದು ಮತಗಟ್ಟೆಯನ್ನು ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಮತಗಟ್ಟೆಯ ಹೊರಭಾಗದಲ್ಲಿ ಅರುಣ್ ಕುಮಾರ್ ಪುತ್ತಿಲ, ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಬ್ಯಾಟನ್ನು ಇಟ್ಟುಕೊಂಡು ಆ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಚುನಾವಣೆಯ ಕಣದಲ್ಲಿದ್ದಾರೆ. ಅಲ್ಲಿ ಮತಗಟ್ಟೆಯ ಹೊರಭಾಗದಲ್ಲಿ ತಮ್ಮ ಅಭ್ಯರ್ಥಿಯ ಚಿಹ್ನೆಯನ್ನು ಅಲ್ಲಿ ಸಾಂಕೇತಿಕವಾಗಿ ಇಟ್ಟುಕೊಂಡು ಆ ಮೂಲಕವಾಗಿ ತಮ್ಮ ಅಭ್ಯರ್ಥಿಗೆ ಮತದಾನವನ್ನು ನೀಡುವಾಗಿ ಪ್ರೇರೇಪಿಸ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿಯವರು ಕೂಡ ಅಥವಾ ಅವರು ಕೂಡ ಪಕ್ಷದ ಚಿಹ್ನೆಯನ್ನು ಬಳಸಿಕೊಂಡಿದ್ದಾರೆ, ಕಾಂಗ್ರೆಸ್ನವರು ಕೂಡ ಪಕ್ಷದ ಚಿಹ್ನೆಯನ್ನು ಬಳಸಿಕೊಂಡಿದ್ದಾರೆ. ಹಾಗೆ ಎಲ್ಲ ಅಭ್ಯರ್ಥಿಗಳ ಬೆಂಬಲಿಗರು ಕೂಡ. ಒಂದಷ್ಟು ನೋಡೋದಾದರೆ ಮತಗಟ್ಟೆಗಳ ಹೊರಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ತಮ್ಮ ಏಜೆಂಟ್ರುಗಳನ್ನು ಇರಿಸಿಕೊಂಡು ಅಥವಾ ಬೆಂಬಲಿಗರನ್ನು ಇರಿಸಿಕೊಂಡು ಶಾಮಿಯಾನವನ್ನು ಹಾಕಿಕೊಂಡು ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಿ ಮತದಾರರಿಗೆ ಮಾಹಿತಿಯನ್ನು ನೀಡುತ್ತಿತ್ತು. ಆದರೆ ಈ ಬಾರಿ ನೋಡಬೇಕಾದ್ರೆ ಇನ್ನೂ ಹೆಚ್ಚುವರಿಯಾಗಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಬೆಂಬಲಿಗರು ಕೂಡ ಒಂದು ರೀತಿಯ ಮತಗಟ್ಟೆಯ ಹೊರಭಾಗದಲ್ಲಿ ಕೇಂದ್ರವನ್ನು ತೆರೆದಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಇದು ಅರುಣ್ ಕುಮಾರ್ ಪುತ್ತಿಲರವರ ಬೆಂಬಲಿಗರು ಬ್ಯಾಟ್ ಅನ್ನು ಎದುರು ಪ್ರದರ್ಶಿಸುವುದರ ಮುಖಾಂತರ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರ ಚಿಹ್ನೆಯಾದಂತಹ ಬ್ಯಾಟ್ ಅನ್ನು ಪ್ರದರ್ಶಿಸುವ ಮುಖಾಂತರ ಇಟ್ಕೊಂಡಿದ್ದಾರೆ. ಅದೇ ರೀತಿ ಬಿಜೆಪಿಯವರು ತಮ್ಮ ಪಕ್ಷದ ಶಾಲನ್ನು ಇಟ್ಟುಕೊಂಡು, ಅದೇ ರೀತಿ ಕಾಂಗ್ರೆಸ್ನವರು ಪಕ್ಷದ ಚಿಹ್ನೆಯನ್ನು ತಮ್ಮ ಟೇಬಲ್ ಎದುರುಗಡೆಗೆ ಅಳವಡಿಸಿಕೊಂಡು ಆ ಮುಖಾಂತರವಾಗಿ ಪಕ್ಷವನ್ನು ಬೆಂಬಲಿಸುವ ರೀತಿಯಲ್ಲಿ ಮತದಾರರಿಗೆ ಪ್ರೇರೇಪಣೆ ನೀಡ್ತಾ ಇದ್ದಾರೆ. ಇದು ಕಾವು ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನ. ಈಶ್ವರಮಂಗಲ ಭಾಗದ ಕಾವು. ಓಕೆ, ಇದು ಕಾವು ಮತಗಟ್ಟೆಯ ಒಂದು ಮತದಾನದ ಕೇಂದ್ರವನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಸರತಿ ಸಾಲು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿಯ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ವರದಿಗಾರರಾಗಿರುವಂತಹ ಸುನಿಲ್ ಕಾವು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಸುನಿಲ್ ರವರೇ. ನಮಸ್ತೆ. ನಮಸ್ತೆ. ಯಾವ ರೀತಿಯಾಗಿ ಮತದಾನಗಳು ನಡೀತಾ ಇದೆ ನಿಮ್ಮ ಕಾವು ಪರಿಸರದಲ್ಲಿ? ಸರ್, ಇಲ್ಲಿ ಮಡ್ನೂರು ಗ್ರಾಮದ 203 ಬೂತ್ ಸಂಖ್ಯೆ, ಅದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನನ್ಯ ಶಾಲೆಯಲ್ಲಿ ನಡೀತಾ ಇದೆ. ಓಕೆ. ಇಲ್ಲಿ ಒಂದಷ್ಟು ಸಮಸ್ಯೆಗಳು ಬೆಳಿಗ್ಗೆಯಿಂದಲೇ ಕಾಣ್ತಾ ಇದೆ. ಏನು ಅಂತ ಹೇಳಿದ್ರೆ 203ರಲ್ಲಿ ಒಟ್ಟು 1274 ಮತದಾರರಿದ್ದಾರೆ. ಅದರಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರಿದ್ದಾರೆ. ಇಲ್ಲಿ ಈ ಹಿಂದೆ ಎಲ್ಲ ಇಲ್ಲಿ 2 ಬೂತ್ಗಳನ್ನು ಮಾಡಿದ್ರು. ಒಂದೇ ಶಾಲೆಯಲ್ಲಿ 2 ಬೂತ್ಗಳನ್ನು ವೋಟ್ ಡಿವೈಡ್ ಮಾಡಿ ಮಾಡ್ತಾ ಇದ್ರು. ಈ ಬಾರಿ ಒಂದೇ ಬೂತ್ ಮಾಡಿದ ಕಾರಣ ಬೆಳಿಗ್ಗೆ ಬಂದ ಮತದಾರರು ಈಗಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಕೆಲವರು ಉದ್ಯೋಗಕ್ಕೆ ಹೋಗುವವರು ಕೂಡ ಬೇರೆ ಬೇರೆ ಇಲ್ಲಿ ಬಾಕಿಯಾಗಿದ್ದಾರೆ. ಒಂದಷ್ಟು ಜನ ಮತದಾನ ಮಾಡದೆ ಕೂಡ ಹೋದದ್ದು ಕೂಡ ದೃಶ್ಯ ನಮಗೆ ಕಂಡು ಬಂದಿದೆ. ಮತದಾನ ಮಾಡದೆ ಹೋಗಿದ್ದಾರಾ? ಮತದಾನ ಮಾಡದೆ ನಾವು ಮತ್ತೆ ಬಂದು ಹಾಕ್ತೇವೆ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಇಲ್ಲ ನಾವು ಮತ್ತೆ ಆದ್ರೆ ಮಾಡ್ತೇವೆ ಅಂತ ಕೂಡ ಹೇಳಿ ಹೋದವರಿದ್ದಾರೆ. ಬಹುಶಃ ಅವರನ್ನು ಸಂಪರ್ಕದಲ್ಲಿ ಇದ್ದಾರೆ, ಮತದಾನ ಮಾಡುವಂತ ಹೇಳಿದ್ದಾರೆ. ಆದ್ರೂ ಈಗ ಒಂದಷ್ಟು ಜನ ಬೆಳಿಗ್ಗೆ ಬಂದವರು ಕೂಡ ಇನ್ನೂ ಕೂಡ ಆಗ್ಲ ಒಂದಷ್ಟು ಅದರ ಜೊತೆಗೆ ಮತದಾನದ ಅಲ್ಲಿ ಒಳಗೆ ಕೂಡ ಸ್ವಲ್ಪ ಮೆಷಿನ್ ಅಲ್ಲಿ ಸ್ವಲ್ಪ ತಡವಾಗಿ ಇದು ಸೈರಣ ಬರುವಂತ ಹೇಳ್ತಾರೆ. ಸ್ವಲ್ಪ ಅಲ್ಲಿ ಸ್ವಲ್ಪ ತಡ ಆಗ್ತಿದೆ. ಹಾಗೆ ಇದು ಸಾಲು ಕೂಡ ಬೇಗ ಮೂವ್ಮೆಂಟ್ ಆಗ್ತಾ ಇಲ್ಲ. ಈಗ ಒಟ್ಟು ಸುಮಾರು ಒಂದು 300ಕ್ಕಿಂತ ಅಧಿಕ ಜನ ನಿಂತಿದ್ದಾರೆ ಸರತಿ ಸಾಲಿನಲ್ಲಿ. ಈಗಾಗಲೇ ಅವರ ಸೆಕ್ಟರ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದ್ರು. ಅವರ ಗಮನಕ್ಕೆ ಕೂಡ ಅವರು ಪ್ರಿಸೈಡಿಂಗ್ ಆಫೀಸರ್ ತಂದಿದ್ದಾರೆ. ಆದ್ರೂ ಇನ್ನು ಕೂಡ ಅದು ಮೂವ್ಮೆಂಟ್ ಕಾಣ್ತಾ ಇಲ್ಲ.
ಹಾಗೆ ಅಂದ್ರೆ ಅಲ್ಲಿ ಹೆಚ್ಚು ಪ್ರಾಯದವರು ಅಥವಾ ಮಹಿಳೆಯರು ಇದ್ದಾರೆ ಕಂಡು ಬರ್ತಾ ಇದ್ದಾರೆ. ವೀಲ್ ಚೇರ್ ಅಲ್ಲಿ ಕೂಡ ಬಂದು ಮತದಾನ ಮಾಡಿದ್ರು. ಓಕೆ ಸ್ವಲ್ಪ ಆದಷ್ಟು ಇದ್ದವರಿಗೆ ಹೊರಗಡೆ ಬೇಗ ಬಿಡ್ತಾ ಇದ್ದಾರೆ. ಆದ್ರೂ ಇಲ್ಲಿ ತುಂಬಾ ಜನ ಸರತಿ ಸಾಲಿನಲ್ಲಿ ಇರುವ ಕಾರಣ ಇಲ್ಲಿ ಅನೇಕರು ಮಾತಾಡೋದು ಒಂದಂದ್ರೆ ಈ 2 ಮತದಾನ ಕೇಂದ್ರ ಇತ್ತು. ಇಲ್ಲಿಯ ಅಧಿಕಾರಿ ವರ್ಗ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಿತ್ತು. ಇಷ್ಟು 1274 ಮತದಾರರ ಕ್ಷೇತ್ರದಲ್ಲಿ 2 ಬೂತ್ ಈ ಹಿಂದೆ ಇದ್ದದನ್ನು ತೆಗೆದದ್ದು ಯಾರದ್ದು ಗಮನಕ್ಕೆ ಬರಲಿಲ್ಲ ಅನ್ನುವಂತಹದ್ದು ಮತದಾರರ ಅಭಿಪ್ರಾಯ ಆಗಿದೆ. ಓಕೆ, ಈಗ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು ಆಗದಿಂದ ಬೆಳಗಿನಿಂದಲೇ. ಅವರಿಗೆ ಏನಾದ್ರಲ್ಲಿ ಕುಡಿಯುವ ನೀರಾಗಿರ್ಬೋದು ಅಥವಾ ಇತರ ಏನಾದ್ರೂ ವ್ಯವಸ್ಥೆಗೆ ಪೂರಕವಾಗಿದೆಯಾ? ಈಗಾಗಲೇ ಇಲ್ಲಿಯ BLO ಪಂಚಾಯತ್ ಅಂಗನವಾಡಿಯ ಕಾರ್ಯಕರ್ತೆ ಅವರು ಸೀತಾರತ್ನ ಎಂಬುವರು ಇಲ್ಲಿ ಅವರಿಗೆ ಚೀಟಿ ಕೊಡುವಂತದ್ದು ಮತ್ತೆ ಎಲ್ಲ ಮತದಾರರನ್ನು ಮನವೊಲಿಸಿ ತಡಾದ್ರೂ ಕೂಡ ಮತದಾನ ಮಾಡಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪಂಚಾಯತ್ನ ಅರೆಡಕ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ. ಅವರ ಆಗುವಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನೀರಿನ ಅದೆಲ್ಲ ಇದೆ, ಪಕ್ಷದ ವತಿಯಿಂದ ಕಾರ್ಯಕರ್ತರಿದ್ದಾರೆ ಮತ್ತೆ ಅಧಿಕಾರಿ ವರ್ಗದವರು ಕೂಡ ಅದು ಸಮಸ್ಯೆ ಆಗದಂತೆ ನೋಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದಷ್ಟು ಜನಗಳು ತಾಳ್ಮೆಯಿಂದ ಇರ್ಬೇಕು ಅನ್ನುವಂಥದ್ದು ಅಷ್ಟೇ. ಆದ್ರೆ ಸ್ವಲ್ಪ 2 ಮತದಾನ ಕೇಂದ್ರ ಇರ್ತಿದ್ರೆ ಸ್ವಲ್ಪ ಬೇಗವಾಗಿ ಸ್ಪೀಡ್ ಆಗ್ತಿತ್ತು ಅಂತ. ಓಕೆ ಓಕೆ. ಬೇರೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಮ ಭಾಗದಲ್ಲಿ? ಬೇರೆ ಎಲ್ಲ ಮತಗಟ್ಟೆ ಅಂತ ಹೇಳಿದ್ರೆ ನಮ್ದು ಒಟ್ಟು 5 ಬೂತ್ ಇದೆ ಮಾಡೂರು ಗ್ರಾಮದಲ್ಲಿ. ಉಳಿದ 2 ಕಡೆ ಕೂಡ ಆ ವಾರ್ಡ್ಗಳಿಗೆ 2 ಮತದಾನ ಕೇಂದ್ರ ಬೂತ್ ಕೊಟ್ಟಿದ್ದಾರೆ. ವಾರ್ಡ್ಗಳಿಗೆ 2 ಮತಗಟ್ಟೆಗಳನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಅಲ್ಲಿ 600, 700 ಒಳಗಡೆ ಇರುವುದರಿಂದ ಅಷ್ಟೊಂದು ಸಮಸ್ಯೆ ಅಲ್ಲಿ ಇದು ಬರ್ತಾ ಇಲ್ಲ. ಯಾವುದೇ ಗೊಂದಲ ಇಲ್ಲದೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಮಾಡೂರು ಗ್ರಾಮಕ್ಕೆ ಸಂಬಂಧಪಟ್ಟ 5 ಬೂತ್ಗಳ ಮಾಹಿತಿ. ಅಂದ್ರೆ ಅಧಿಕಾರಿಗಳು ಏನಾದ್ರು ಹೇಳಿದ್ದಾರೆ ಇದರ ಬಗ್ಗೆ, ಯಾಕೆ ಈ ತರ ಕ್ರಮ ಕೈಗೊಳ್ಳಲಾಯಿತು ಅಂತ? ಅಂದ್ರೆ ಒಂದು ಕಡೆಯಿಂದ ಇಲ್ಲಿ ಏನು ನಮಗೆ ಮತದಾನ ಯಾವುದು ಮತದಾನ ಮಾಡಿದ್ದೇವೆ ಆ ಚೀಟಿ ಬರುವಂತ ವ್ಯವಸ್ಥೆ ನಮ್ಮ ಬೂತ್ ಗಳಲ್ಲಿ ಮಾಡಿದ್ದಾರೆ. ಆ 155 ಬೂತ್ಗಳಲ್ಲಿ ಮಾಡಿ 1 ಬೂತ್ ನಮ್ಮದು ಕೂಡ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ತೆಗೊಳ್ತದೆ. ಮತ್ತೆ ಅವರ ಏನು ಅವರು ಮೆಷಿನ್ ಅನ್ನು ಆನ್ ಆಫ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸಮಯ ಅಲ್ಲಿ ವ್ಯರ್ಥ ಅವರಿಗೆ ಹೋಗ್ತಾ ಇದೆ ಅದರಲ್ಲಿ. ಅಂದ್ರೆ ಅವನು ಮತದಾರರು ಪರಿಶೀಲಿಸಿ ಮುಂದಕ್ಕೆ ಹೋಗ್ಬೇಕಲ್ಲ, ಪರಿಶೀಲಿಸಿ ಮುಂದಕ್ಕೆ ಕೆಲವರು ಟೈಮ್ ತಗೊಳ್ತಾರೆ. ಹೌದೌದು. ಅಷ್ಟೊತ್ತಲ್ಲಿ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಮತ್ತೆ ಒಂದಷ್ಟು ಮತದಾರರು ಕೂಡ ಬೆಳಿಗ್ಗೆ ಹೆಚ್ಚು ಬಂದು ನಿಲ್ತಾರೆ, ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿಗೆ ಕಷ್ಟವಾಗಬಹುದು. ಮಧ್ಯಾಹ್ನದ ಹೊತ್ತಿಗೆ ಅಂತಿದ್ದಾರೆ. ಆದ್ರೆ ಈಗ ನಿಂತವರೆಗೂ ಇನ್ನು ಮಧ್ಯಾಹ್ನದವರೆಗೆ ಇರ್ಬೋದು, ಇದೇ ಇರ್ಬೋದು ಅಂತ ಕಾಣಿಸ್ತಾ ಇದೆ. ಆದ್ರೆ ಅದೇ ಇನ್ನು ಮಧ್ಯಾಹ್ನದ ಹೊತ್ತಿಗೆ ಯಾವ ರೀತಿ ಆಗ್ತದೆ ಅಥವಾ ಏನಾದ್ರು ಸ್ಪೀಡ್ ಮೂವ್ಮೆಂಟ್ ಗೆ ಏನಾದ್ರು ಅಧಿಕಾರಿಗಳಿಂದ ಬಂದು ಅದರ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತಾರೆ ಅಂತ ಗೊತ್ತಿಲ್ಲ, ತಿಳಿದು ಬರ್ಬೇಕು. ಓಕೆ ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡಿತೇವೆ ಸುನಿಲ್ ರವರೇ. ಓಕೆ, ಇದು ಗ್ರಾಮೀಣ ಭಾಗದ ಕಾವು ಮತಗಟ್ಟೆಯಲ್ಲಿ ಒಂದು ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು. ಇದು ಈಶ್ವರಮಂಗಲದಲ್ಲಿ ಕೂಡ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಕೇಂದ್ರಗಳನ್ನು ಕಡಿಮೆ ಮಾಡಿರುವಂಥದ್ದು, ಮತಗಟ್ಟೆಯನ್ನು ಕಡಿಮೆ ಮಾಡಿರುವಂಥದ್ದು. ಒಂದು ಕೇಂದ್ರದಲ್ಲಿ 2 ಮತಗಟ್ಟೆಗಳಿತ್ತು ಈ ಮೊದಲು ಚುನಾವಣೆಗಳಲ್ಲಿ. ಆದರೆ ಈ ಬಾರಿ ಅದನ್ನು ಒಂದೇ ಆಗಿ ಪರಿವರ್ತಿಸಿದ್ದಾರೆ, ಒಂದೇ ಮತಗಟ್ಟೆಯಾಗಿ ಪರಿವರ್ತಿಸಿದ್ದಾರೆ. ಹಾಗಾಗಿ 1274 ಮತದಾರರು ಇರುವಲ್ಲಿ ಇದು ಒಂದಷ್ಟು ವಿಳಂಬವಾಗಬಹುದು. ಹಾಗಾಗಿ ಸರತಿ ಸಾಲಿನಲ್ಲಿ ಇನ್ನೂ ಕೂಡ ಇದ್ದಾರೆ ಎನ್ನುವುದರ ಬಗ್ಗೆ ಒಂದಿದೆ. ಹಾಗಾಗಿ ಒಂದಷ್ಟು ಮತದಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಮತ್ತೆ ನಾವು ಬಂದು ಮತದಾನ ಮಾಡ್ತೇವೆ ಎನ್ನುವುದರ ಬಂದು ಹೋದವರು ಕೂಡ ಇದ್ದಾರೆ ಎನ್ನುವಂಥದ್ದು ಕೂಡ ಇದೆ. ನೋಡೋಣ ಅಧಿಕಾರಿಗಳು ಯಾವ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ತಾರೆ ಅಂತ. ಇದು ಪಡೀಲ್ ಹಾರಾಡಿ ಮತಗಟ್ಟೆಯ ಒಂದು ಮತದಾನದ ಪ್ರಕ್ರಿಯೆ. ಪಡೀಲ್ ಹಾರಾಡಿ ಮತಗಟ್ಟೆ. ಇಲ್ಲಿ PG ಜಗನ್ನಿವಾಸ್ ರವರು ಇದ್ದಾರೆ, ಬಿಜೆಪಿಯ ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ PG ಜಗನ್ನಿವಾಸ್ ರವರು. ಪಡೀಲ್ ಹಾರಾಡಿ ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನದ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ ದೃಶ್ಯದಲ್ಲಿ. ಪಕ್ಷಗಳ ಪ್ರಮುಖರು, ಏಜೆಂಟರುಗಳು, ಪ್ರತಿನಿಧಿಗಳು ಎಲ್ಲರೂ ಕೂಡ ಮತದಾನದ ಒಂದು ಚೀಟಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ತಮ್ಮ ಮತದಾರರಿಗೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ವೋಟರ್ ಲಿಸ್ಟ್ ಅನ್ನು ಪರಿಶೀಲಿಸಿ ಆ ಒಂದು ಸಂಖ್ಯೆಯನ್ನು ಅವರಿಗೆ ಹೇಳುವಂಥದ್ದು. ಇದರ ಬಗ್ಗೆ ಯಾವುದೇ ಮತಗಟ್ಟೆಯ ಕೇಂದ್ರ ಭಾಗದಲ್ಲಿ ಹೊರಭಾಗದಲ್ಲಿ ಮತದಾರರಿಗೆ ಇವತ್ತು
ಇದೇ ಪಕ್ಷಕ್ಕೆ ತಾವು ಮತದಾನ ಮಾಡಬೇಕು, ಇದೇ ಚಿಹ್ನೆಗೆ ನೀವು ಮತದಾನ ನೀಡಬೇಕು ಎನ್ನುವ ಹಾಗೆ ಯಾವುದೇ ರೀತಿಯ ಒತ್ತಾಯವನ್ನು ಮಾಡುವ ಹಾಗಿಲ್ಲ. ಯಾವುದೇ ರೀತಿಯಾಗಿ ಮತದಾರನಿಗೆ ಒತ್ತಡವನ್ನು ತರುವಂತಹ ಕಾರ್ಯವನ್ನು ಇವತ್ತು ಮಾಡುವಾಗಿಲ್ಲ, ಯಾವತ್ತೂ ಮಾಡುವಾಗಿಲ್ಲ. ಆದರೆ ಇವತ್ತು ವಿಶೇಷವಾಗಿ ಮತಗಟ್ಟೆಯ ಆ ಪರಿಸರದಲ್ಲಿ ಎಲ್ಲಿಯೂ ಕೂಡ ಮಾಡುವಾಗಿಲ್ಲ. ಇದು ಚುನಾವಣಾ ಆಯೋಗದಿಂದ ಕ್ರಮಗಳು. ಚುನಾವಣೆಗೆ ಸಂಬಂಧಿಸಿದಂತೆ, ಮತದಾನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾದಂತಹ ಮಾಹಿತಿಗಳನ್ನು ನೀಡಬಹುದು, ಯಾವ ರೀತಿಯಾಗಿ ಮತದಾನ ಮಾಡಬೇಕು ಎನ್ನುವುದರ ರೀತಿಯಲ್ಲಿ. ಆದರೆ ಇಂತಹುದೇ ಪಕ್ಷಕ್ಕೆ ಇಂತಹುದೇ ಚಿಹ್ನೆಗೆ ನೀಡಬೇಕೆನ್ನುವ ಹಾಗೆ ಅವರು ಒತ್ತಡವನ್ನು ತರುವಂತಿಲ್ಲ. ಹಾರಾಡಿ ಇದು ಕನ್ಯಾನ ಶಾಲಾ ಮತಗಟ್ಟೆ, ವಿಟ್ಲ ಪರಿಸರದ ಕನ್ಯಾನ ಶಾಲಾ ಮತಗಟ್ಟೆಯ ಒಂದು ಮತದಾನದ ಪ್ರಕ್ರಿಯೆ. ಇಲ್ಲಿ ಕೂಡ ಮಹಿಳೆಯರು ಹೆಚ್ಚಾಗಿ ಸರತಿ ಸಾಲಿನಲ್ಲಿ ಇರುವುದು ಕಂಡು ಬರ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಟ್ವಾಳ ತಾಲೂಕಿನ ಕನ್ಯಾನ ಶಾಲಾ ಮತಗಟ್ಟೆಯಲ್ಲಿ, ಕನ್ಯಾನ ಪ್ರೌಢಶಾಲಾ ಮತಗಟ್ಟೆಯಲ್ಲಿ ಕಂಡು ಬರುತ್ತಿರುವಂತಹ ದೃಶ್ಯ ಇದು. ಬಹುತೇಕ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದಾಗಿ, ಮತಯಂತ್ರದ ವಿಳಂಬದಿಂದಾಗಿ ಆಗಿರಬಹುದು, ಅಥವಾ ಮತಗಟ್ಟೆಗಳು ಕಡಿಮೆ ಮಾಡಿರುವಂಥದ್ದು, ಕೇಂದ್ರವನ್ನು ಮತಗಟ್ಟೆಯನ್ನು ಕಡಿಮೆ ಮಾಡಿರುವಂಥದ್ದು, ಎರಡೂ ಇದ್ದಂತಹ ಮತಗಟ್ಟೆಗಳು ಒಂದು ಆಗಿ ಪರಿವರ್ತಿಸಿರುವಂಥದ್ದು, ಇದು ಕೂಡ ಕಾರಣ ಆಗಿರ್ಬೋದು. ಹಾಗಾಗಿ ಒಂದಷ್ಟು ಮಂದಿ ಬೆಳ್ಳಂಬೆಳಿಗ್ಗೆ ಬೇಗನೆ ತಮ್ಮ ಹಕ್ಕನ್ನು ಚಲಾಯಿಸಿ ಹೋಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದಿರುತ್ತಾರೆ. ಹಾಗಾಗಿ ಅಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಜನಸಂದಣಿ ಆಗುತ್ತದೆ, ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗ್ತದೆ. ಈ ಪರಿಸ್ಥಿತಿಯನ್ನು ಇವತ್ತು ಬಹುತೇಕ ಮತಗಟ್ಟೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಕನ್ಯಾನ ಪ್ರೌಢಶಾಲಾ ಮತಗಟ್ಟೆಯಲ್ಲಿ ಕಂಡು ಬರುತ್ತಿರುವಂತಹ ದೃಶ್ಯ. ಬಹಳಷ್ಟು ನಿಧಾನವಾಗಿ ಸಾಲು ಚಲಿಸ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಕನ್ಯಾನ. ಇದು ಕಂಡು ಬರುತ್ತಿರುವಂತಹ ದೃಶ್ಯ ಪೆರ್ನೆ ಪರಿಸರದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬಂಟ್ವಾಳ ತಾಲೂಕಿನ ಪೆರ್ನೆ ಮತಗಟ್ಟೆ. ಇದು ಪೆರ್ನೆ ಶಾಲೆಯ ಮತಗಟ್ಟೆ. ಇದು ಪೆರ್ನೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಇರುವಂತಹ ಒಂದು ಮತಗಟ್ಟೆ.
ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ಮತಗಟ್ಟೆಗಳ ಒಂದು ಸನ್ನಿವೇಶಗಳು ಮತ್ತು ದೃಶ್ಯಗಳನ್ನು ನಾವು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸುಸೂತ್ರವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಶಾಂತಿಯುತ ಮತದಾನಕ್ಕಾಗಿ ಭದ್ರತಾ ವ್ಯವಸ್ಥೆಯು ಕೂಡ ವಿಶೇಷವಾಗಿ ನಿಯೋಜಿಸಲಾಗಿದೆ. 66 ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ ಅನ್ನು ನಿಯೋಜಿಸಲಾಗಿದೆ. CRPF 2 ಸಿಬ್ಬಂದಿಗಳು ಪ್ರತಿ ಮತಗಟ್ಟೆಗಳಲ್ಲಿ ಇರಲಿಕ್ಕಿದ್ದಾರೆ. CISFನ 2, ಹರಿಯಾಣ ಪೊಲೀಸ್ ಸಿಬ್ಬಂದಿಗಳು, ಓರ್ವ ಹರಿಯಾಣ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಒಂದು ಮತಗಟ್ಟೆಯಲ್ಲಿ ನಿಯೋಜಿಸಲಾಗಿರುವಂಥದ್ದು. ಪಡ್ನೂರು ಗ್ರಾಮದ ವಿವೇಕಾನಂದ ಪಾಲಿಟೆಕ್ನಿಕ್ ಮತಗಟ್ಟೆಯನ್ನು ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಪರಿಗಣಿಸಲಾಗಿದೆ. ವಿಶೇಷವಾದಂತಹ ನಿಗಾವನ್ನು ಈ ಮತಗಟ್ಟೆಗೆ ನೀಡಲಿಕ್ಕಾಗ್ತದೆ. ವೀಕ್ಷಕರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ 8 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಅವರ ಭವಿಷ್ಯವನ್ನು ನಿರ್ಣಯಿಸುವಲ್ಲಿ ಇವತ್ತು ಮತದಾರರು ಮತವನ್ನು ಚಲಾಯಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ನಾವು ನೋಡ್ತಿರುವಂಥ ದೃಶ್ಯ ಇದು ಸಂಪ್ಯ ಮತಗಟ್ಟೆಯಲ್ಲಿ ನಡೆಯುತ್ತಿರುವಂಥ ಮತದಾನ. ಆರ್ಯಾಪು ಗ್ರಾಮದ ಸಂಪ್ಯ ಮತಗಟ್ಟೆಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಮತದಾರರು ಕೂಡ ತಮ್ಮ ಮತವನ್ನು ಚಲಾಯಿಸಿದ ಬಳಿಕ, ಹಕ್ಕನ್ನು ಚಲಾಯಿಸಿದ ಬಳಿಕ ತಮ್ಮ ಅಭಿಪ್ರಾಯವನ್ನು ಕೂಡ ಸುದ್ದಿಯ ಮೂಲಕ ನೀಡ್ತಾ ಇದ್ದಾರೆ. ಚುನಾವಣಾ ಪೂರ್ವಭಾವಿಯಾಗಿ ನಾವು ಸುದ್ದಿ ನ್ಯೂಸ್ ಮುಖಾಂತರ ಗ್ರಾಮಕ್ಕೊಂದು ರೌಂಡ್ ವಿಶೇಷ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರ ಮತದಾರರ ಒಲವು, ಅಭಿಪ್ರಾಯ ಮತ್ತು ಆ ಭಾಗದ ಸಮಸ್ಯೆಗಳೇನು, ಬೇಡಿಕೆಗಳೇನು, ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳೇನು ಎನ್ನುವುದರ ಬಗ್ಗೆಯೂ ಕೂಡ ಬೆಳಕು ಚೆಲ್ಲುವಂತಹ ಕಾರ್ಯವನ್ನು ಸುದ್ದಿ ನ್ಯೂಸ್ ಮುಖಾಂತರ ಗ್ರಾಮಕ್ಕೊಂದು ರೌಂಡ್ ವಿಶೇಷ ಕಾರ್ಯಕ್ರಮದ ಮುಖಾಂತರ ನಾವು ಮಾಡಿರುವಂಥದ್ದು. ಸಾಕಷ್ಟು ಕಡೆಯಿಂದ ಇದಕ್ಕೆ ವಿಶೇಷವಾದಂತಹ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ. ಇದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ದಲ್ಲಿ ಅಭ್ಯರ್ಥಿಗಳಿಗೆ ನೇರವಾಗಿ ವಿಚಾರಗಳು, ಅಂದರೆ ಪ್ರತಿ ಭಾಗದಲ್ಲಿ ಕೂಡ ಸಮಸ್ಯೆಗಳಿವೆ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿವೆ, ಒಂದಷ್ಟು ಗೊಂದಲಗಳಿವೆ. ಇವೆಲ್ಲವನ್ನು ನಿವಾರಿಸಬೇಕಾದ್ರೆ ಅಭ್ಯರ್ಥಿಯ ಗಮನಕ್ಕೆ ಬರಬೇಕು. ಆ ಗ್ರಾಮದಲ್ಲಿ, ಆ ಹಳ್ಳಿಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿವೆ, ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ, ಯಾವುದು ಇಲ್ಲಿಯವರೆಗೆ ಆಗಿಲ್ಲ, ಯಾವ ರೀತಿಯ ಸಮಸ್ಯೆಗಳು ಇದೆ ಎನ್ನುವುದನ್ನು ಅಭ್ಯರ್ಥಿಗಳ ಗಮನಕ್ಕೆ ತರಬೇಕಾಗುತ್ತದೆ. ಯಾಕಂದರೆ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿ ಸ್ಪರ್ಧಿಸುತ್ತಿರುವವನು ತನ್ನ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ, ಯಾವುದೇ ಪಕ್ಷದಿಂದ ಅವನು ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೂ ಕೂಡ ತನ್ನ ಕ್ಷೇತ್ರದ ತಾನು ಶಾಸಕನಾಗಿ ಗೆದ್ದು ಬಂದಲ್ಲಿ ಆಯ್ಕೆಯಾದ ಬಳಿಕ ತಾನು ನಿರ್ವಹಿಸಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದ ಸೌಲಭ್ಯಗಳು, ಸವಲತ್ತುಗಳು, ಅಭಿವೃದ್ಧಿ ಕಾರ್ಯಗಳು ಪ್ರತಿ ಮನೆಗೂ ತಲುಪಬೇಕು, ಪ್ರತಿ ಹಳ್ಳಿಗೂ ತಲುಪಬೇಕು, ಪ್ರತಿ ಗ್ರಾಮದಲ್ಲಿಯೂ ಪಸರಿಸಬೇಕು. ಮತ್ತು ಸಾಮಾಜಿಕವಾದಂತಹ ಪಿಡುಗುಗಳೇನಿವೆ, ಲಂಚ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇಂತಹ ಪಿಡುಗುಗಳನ್ನು ನಿವಾರಿಸುವುದರ ಮುಖಾಂತರವಾಗಿ ಸುಸೂತ್ರವಾದಂತಹ ಆಡಳಿತ ವ್ಯವಸ್ಥೆಯನ್ನು ತರುವ ನಿಟ್ಟಿನಲ್ಲಿ ಓರ್ವ ಅಭ್ಯರ್ಥಿಯು ಪ್ರಯತ್ನವನ್ನು ಪಡಬೇಕಾಗುತ್ತದೆ. ಮತ್ತು ಆ ರೀತಿಯಾದಂತಹ ಭಾವನೆಯನ್ನು ಅವನು ಚುನಾವಣಾ ಪೂರ್ವಭಾವಿಯಾಗಿ ಇರಿಸಿಕೊಳ್ಳಬೇಕಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಸುದ್ದಿ ನ್ಯೂಸ್ ಮುಖಾಂತರ ನಾವು ಗ್ರಾಮಕ್ಕೊಂದು ರೌಂಡ್ ವಿಶೇಷ ಕಾರ್ಯಕ್ರಮದ ಮುಖಾಂತರ ಗ್ರಾಮಗಳ ಹಳ್ಳಿಗಳ ಸಮಸ್ಯೆಗಳು, ಬೇಡಿಕೆಗಳು ಮತ್ತು ಆ ಭಾಗದ ಜನರ ಒಲವು, ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ, ವೀಕ್ಷಕರ ಮುಂದೆ ಮತ್ತು ಅಭ್ಯರ್ಥಿಗಳ ಮುಂದೆ ಇಡುವಂತಹ ಪ್ರಯತ್ನವನ್ನು ಗ್ರಾಮಕ್ಕೊಂದು ರೌಂಡ್ ಮುಖಾಂತರ ಮಾಡಿರುವಂಥದ್ದು ಸುದ್ದಿ ನ್ಯೂಸ್. ಇದಕ್ಕೆ ವಿಶೇಷವಾಗಿ ಜನರಿಂದ ಪ್ರಶಂಸೆಯೂ ಕೂಡ ವ್ಯಕ್ತವಾಗಿದೆ. ಇದು ಸಂಟ್ಯಾರ್ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಮತದಾನದ ಒಂದು ದೃಶ್ಯ. ಆರ್ಯಾಪು ಗ್ರಾಮದ ಸಂಟ್ಯಾರ್ ಶಾಲೆ. ಬಹುತೇಕ ಎಲ್ಲ ಕಡೆ ಈ ಹೊತ್ತು ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಬೆಳಗ್ಗೆ ಬಂದವರು ಕೂಡ, ಅಂದರೆ ಒಂದು 9 ಗಂಟೆಯ ಬಳಿಕ ಆ ಸಮಯದಲ್ಲಿ ಮತದಾನಕ್ಕೆ ಬಂದವರು ಈಗಲೂ ಕೂಡ ಸರತಿ ಸಾಲಿನಲ್ಲಿದ್ದಾರೆ ಎನ್ನುವಂಥದ್ದು.
ಮತಯಂತ್ರವಾಗಿರುವುದರಿಂದ ಒಂದಷ್ಟು ವಿಳಂಬ ಆಗ್ತಾ ಇದೆ. ಮತದಾರನು ಕೂಡ ತಾನು ಮತದಾನ ಮಾಡಿರುವಂತಹ ಚಿಹ್ನೆ ಆಗಿರ್ಬೋದು, ಅಭ್ಯರ್ಥಿಯ ಹೆಸರಾಗಿರ್ಬೋದು, ಕ್ರಮ ಸಂಖ್ಯೆ ಆಗಿರ್ಬೋದು, ಎಲ್ಲವೂ ಸಮರ್ಪಕವಾಗಿದೆ ಎನ್ನುವುದನ್ನು ಪರಿಶೀಲಿಸಬೇಕಾಗುತ್ತದೆ. ಎಲೆಕ್ಟ್ರಾನಿಕ್ ಪರಿಕರವಾಗಿರುವುದರಿಂದ ಅಲ್ಲಿ ಸಮಸ್ಯೆಗಳು ಬಾರದೇ ಇರಲಿಕ್ಕಿಲ್ಲ ಎನ್ನುವಂಥದ್ದನ್ನು ಕೂಡ ನಾವು ಹೇಳಲಿಕ್ಕಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಮತದಾರನು ತಾನು ಚಲಾಯಿಸಿದಂತಹ ಮತ ತನ್ನ ಅಭ್ಯರ್ಥಿಗೆ ಬಿದ್ದಿದೆ ಎನ್ನುವುದರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ 7 ಸೆಕೆಂಡುಗಳ ಕಾಲ ಅವನು ಮತದಾರನು ಪರಿಶೀಲಿಸಬೇಕಾಗ್ತದೆ. ಅದರ ನಂತರ ಬರುವಂತಹ ಅದರ ಒಂದು ಮೆಷಿನ್ನಲ್ಲಿ ಬರುವಂತಹ ಸೌಂಡ್ ಬಂದ ನಂತರ ಅಲ್ಲಿಂದ ಅವರು ತೆರಳಬೇಕು. ಈ ಒಂದು ಸೂಚನೆಯನ್ನು ಮೊದಲೇ ಕೊಡಲಾಗಿದೆ ಮತ್ತು ಈ ಒಂದು ರೀತಿಯಲ್ಲಿ ಗೈಡ್ಲೈನ್ ಮುಖಾಂತರ ಅಲ್ಲಿನ ಅಧಿಕಾರಿಗಳು, ಮತಗಟ್ಟೆಯ ಅಧಿಕಾರಿಗಳು ಈ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಇದು ಸರ್ವೆ ಶಾಲೆಯ ಮತಗಟ್ಟೆಯ ಒಂದು ದೃಶ್ಯ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ವೆ ಶಾಲೆಯಲ್ಲಿ ಇರುವಂತಹ ಮತಗಟ್ಟೆಯಲ್ಲಿ ಕಂಡುಬರುತ್ತಿರುವಂತಹ ದೃಶ್ಯ. ಇಲ್ಲಿ ಕೂಡ ಪಕ್ಷದ ಬೆಂಬಲಿಗರು, ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ತಮ್ಮ ತಮ್ಮ ಕೇಂದ್ರವನ್ನು ಸ್ಥಾಪಿಸಿಕೊಂಡು ಮತದಾರರಿಗೆ ಮಾಹಿತಿಯನ್ನು ನೀಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಸರ್ವೆ ಶಾಲೆಯ ಮತಗಟ್ಟೆಯಲ್ಲಿ ಕಂಡುಬರುತ್ತಿರುವಂತಹ ದೃಶ್ಯ. ಎಲ್ಲ ಮತಗಟ್ಟೆಗಳ ಹೊರಭಾಗದಲ್ಲಿ ಅಭ್ಯರ್ಥಿಗಳು ಅಂದರೆ ಪಕ್ಷದ ಆಗಿರ್ಬೋದು ಅಥವಾ ಪಕ್ಷೇತರ ಆಗಿರ್ಬೋದು ಅಭ್ಯರ್ಥಿಗಳ ಬೆಂಬಲಿಗರು ಒಂದು ಕೇಂದ್ರವನ್ನು ಸ್ಥಾಪಿಸಿಕೊಂಡು ಮಾಹಿತಿಯನ್ನು ಕೊಡುವಂಥ ಕೆಲಸ ಮತ್ತು ಹೆಚ್ಚಿನ ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿ ಅರುಣಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಕೂಡ, ಅದೇ ರೀತಿ ಬಿಜೆಪಿಯಲ್ಲಿನ ಬೆಂಬಲಿಗರು, ಕಾಂಗ್ರೆಸ್ನಲ್ಲಿರುವಂತಹ ಬೆಂಬಲಿಗರು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಕಾರ್ಯಕರ್ತರನ್ನು ಅಲ್ಲಿ ಮತಗಟ್ಟೆಯ ಹೊರಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಒಂದು ರೀತಿಯ ಜಿದ್ದಾಜಿದ್ದಿನ ಕಣವಾಗಿರುವುದರಿಂದ ಇಲ್ಲಿ ಯಾರು ಗೆದ್ದು ಬರ್ತಾರೆ ಎನ್ನುವಂತಹ ನಿರೀಕ್ಷೆ ಅಥವಾ ಊಹೆಯನ್ನು ಕೂಡ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಪರಿಣಮಿಸಿರುವಂಥದ್ದು. ಹಾಗಾಗಿ ತಮ್ಮ ಅಭ್ಯರ್ಥಿಯೇ ಗೆದ್ದು ಬರ್ತಾನೆ ಎನ್ನುವಂತಹ ವಿಶ್ವಾಸದಲ್ಲಿ ಇರುವಂತಹ ಕಾರ್ಯಕರ್ತರುಗಳು ಮತಗಟ್ಟೆಯ ಹೊರಭಾಗದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಇದು ಪುತ್ತೂರು ಫಿಲೋಮಿನಾ ಶಾಲೆಯ ಮತಗಟ್ಟೆಯ ಒಂದು ದೃಶ್ಯ. ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಮತಗಟ್ಟೆ, ಪುತ್ತೂರು ನಗರ ವ್ಯಾಪ್ತಿಯ ಬರುವಂತಹ ಪುತ್ತೂರು ಸಂತ ಫಿಲೋಮಿನಾ ದರ್ಬೆಯಲ್ಲಿರುವಂತಹ ಸಂತ ಫಿಲೋಮಿನಾ ಕಾಲೇಜಿನ ಮತಗಟ್ಟೆಯ ಒಂದು ದೃಶ್ಯ.
ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಮತಗಟ್ಟೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ನಗರ ವ್ಯಾಪ್ತಿಯಲ್ಲಿಯೂ ಕೂಡ ಮಧ್ಯಾಹ್ನದ ಉರಿ ಬಿಸಿಲಿಗೆ ಮತದಾನಕ್ಕೆ ಹೋಗಲು ಕಷ್ಟವಾಗುವ ಹಿನ್ನೆಲೆಯಲ್ಲಿ ಜನರು ಒಂದಷ್ಟು ಬೆಳಿಗ್ಗೆ ಮತದಾನಕ್ಕೆ ಆಗಮಿಸಿದ್ದರು. ಆದರೆ ಒಂದಷ್ಟು ಮತಯಂತ್ರದಲ್ಲಿ ಆಗುತ್ತಿರುವಂತಹ ವಿಳಂಬವು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ಇನ್ನೂ ಕೂಡ ಎಲ್ಲ ಮತಗಟ್ಟೆಗಳಲ್ಲಿ ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇದು ಸವಣೂರು ವ್ಯಾಪ್ತಿಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಸವಣೂರು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಸವಣೂರು ಪರಿಸರ ಇದು. ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಈ ಒಂದು ಕೇಂದ್ರ ಭಾಗ ಇದು. ಎಂಟು ಮಂದಿ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು ಸುಳ್ಯ ಕ್ಷೇತ್ರದಿಂದ. ಸವಣೂರು ವ್ಯಾಪ್ತಿಯ ಒಂದು ಮತಗಟ್ಟೆಯ ಒಂದು ಪರಿಶೀಲನೆ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಆ ಭಾಗದಲ್ಲಿ ಯಾವ ರೀತಿಯಾದಂತಹ ಮತದಾನ ಪ್ರಕ್ರಿಯೆಗಳು ನಡೆದಿವೆ, ಯಾವ ರೀತಿಯಾಗಿ ನಡೆಯುತ್ತಿವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ವರದಿಗಾರರಾಗಿರುವಂತಹ ಉಮಾಪ್ರಸಾದ್ ರೈ ನಡುಬೈಲವರಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾವ ರೀತಿಯಾಗಿ ಇದೆ ಉಮಾಪ್ರಸಾದ್ ರವರೇ ಬೆಳಗ್ಗಿನಿಂದ ಒಂದು ಮತದಾನದ ಪ್ರಕ್ರಿಯೆಗಳು ನಿಮ್ಮ ಭಾಗದಲ್ಲಿ? ಸವಣೂರು ಪರಿಸರದಲ್ಲಿ ಬಿರುಸಿನ ಮತದಾನ ನಡೆಯುತ್ತಿದೆ. ಓಕೆ. ಇಲ್ಲಿ 2 ಬೂತ್ಗಳುಂಟು. ಒಂದು ಸವಣೂರು ಪ್ರಾಥಮಿಕ ಶಾಲೆಯಲ್ಲಿ, ಮತ್ತೊಂದು ಮೊಗರು ಶಾಲೆಯಲ್ಲಿ. ಓಕೆ. ಈ 2 ಬೂತ್ಗಳಲ್ಲೂ ಬೆಳಗಿನಿಂದ ಜನರು ಬಹಳ ಉತ್ಸಾಹದಿಂದ ಮತ ಚಲಾಯಿಸುತ್ತಿದ್ದಾರೆ. ಈಗಾಗಲೇ 20-30% ಮತದಾನ ಆಗಿದೆ. ಓಕೆ. 2 ಪಕ್ಷದವರು ಸಹ ಬಿಜೆಪಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯವರು ಸಹ ಇಲ್ಲಿ ಚುನಾವಣಾ ಮತಯಾಚನೆ ಮಾಡುತ್ತಿದ್ದಾರೆ. ಜೊತೆಗೆ ಬಹಳಷ್ಟು ಉತ್ಸಾಹದಿಂದ ಯುವ ಮತದಾರರು ಉತ್ಸಾಹದಿಂದ ಮತ ಚಲಾವಣೆ ಮಾಡುತ್ತಿದ್ದಾರೆ. ಸವಣೂರಿನ ಪರಿಸ್ಥಿತಿ ಬಹಳಷ್ಟು ಶಾಂತವಾಗಿದೆ. ಯಾವುದೇ ಗೊಂದಲಗಳು ಇಲ್ಲಿಲ್ಲ. ಓಕೆ. ಏನಾದ್ರೂ ವಿಳಂಬ ಆಗುವಂತದ್ದು ಏನಾದ್ರೂ ನಡೆದಿದೆಯಾ? ಮಿಷನ್ ಅಥವಾ ಇಲ್ಲ, ಇಲ್ಲಿ ಯಾವುದೇ ಮಿಷನ್ ತೊಂದರೆ ಆಗಲಿಲ್ಲ. ಮತ್ತು ಇಲ್ಲಿನ ಅಧಿಕಾರಿಗಳು ಬಹಳಷ್ಟು ಉತ್ಸಾಹ ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಅಧಿಕಾರಿಗಳು ಬಹಳಷ್ಟು ಸರಳತೆಯಿಂದ ಮತ್ತು ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಜೊತೆಗೆ ಎಲ್ಲ ರೀತಿಯಿಂದಲೂ ಇಲ್ಲಿ ಸಮರ್ಪಕವಾದ ವ್ಯವಸ್ಥೆ ಆಗಿದೆ. ಯಾವುದೇ ಗೊಂದಲಗಳು ಇಲ್ಲಿಲ್ಲ. ಮತ ಪೆಟ್ಟಿಯ ಇದರಲ್ಲಿ ಆಗಲಿ ಯಾವುದೇ ಗೊಂದಲಗಳು ಇಲ್ಲಿಲ್ಲ. ಅಂದ್ರೆ ಸರತಿ ಸಾಲಿನಲ್ಲಿ ನಿಂತುಕೊಂಡು ಬರುವಂತಹ ದೃಶ್ಯಗಳು ಕಾಣ್ತಾ ಇದೆಯಾ? ಹೆಚ್ಚು ಇಲ್ಲ, ಸರತಿ ಸಾಲು ಉಂಟು. ಆದ್ರೆ ಸರತಿ ಸಾಲಿನಲ್ಲಿ ಬೇಗ ಬೇಗ ಆಗ್ತಾ ಉಂಟು. ಅದು ಯಾವುದೇ ಬೇಗ ಬೇಗ ಆಗ್ತಾ ಉಂಟು ಈಗ ಮತದಾನ. ಓಕೆ ಓಕೆ. ಬೇರೆ ಏನಾದ್ರೂ ಮಾಹಿತಿ ಇದೆಯಾ ಆ ಭಾಗದಲ್ಲಿ? ಬೇರೆ ಏನು ಮಾಹಿತಿ ಇಲ್ಲ ಸರ್. ಓಕೆ. ಮತ್ತೆ ಒಂದಷ್ಟು ಸಮಯದ ಬಳಿಕ ನಿಮ್ಮನ್ನು ಸಂಪರ್ಕಿಸ್ತೇವೆ. ಆಯ್ತಾಯ್ತು, ಧನ್ಯವಾದಗಳು. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸವಣೂರು ವ್ಯಾಪ್ತಿಯಲ್ಲಿ ಒಂದು ಇರುವಂತಹ ಸನ್ನಿವೇಶಗಳ ಬಗ್ಗೆ ನಮ್ಮ ವರದಿಗಾರರು ತಿಳಿಸ್ತಿರುವಂತಹ ಮಾಹಿತಿ. ಎಲ್ಲ ಭಾಗಗಳಲ್ಲಿಯೂ ಕೂಡ ಅತ್ಯಂತ ಸುಸೂತ್ರವಾಗಿ ಶಾಂತಿಯುತವಾಗಿ ಮತದಾನ ನಡೆಯುತ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದಷ್ಟು ಮತಯಂತ್ರದ ವಿಳಂಬದಿಂದಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಿಟ್ಟರೆ ಹೊರತುಪಡಿಸಿ ಉಳಿದಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತೋರ್ತಾ ಇಲ್ಲ. ಬದಲಾಗಿ ಶಾಂತಿಯುತವಾಗಿ ನಡೀತಾ ಇದೆ ಎನ್ನುವಂಥದ್ದು. ಕಡಬ ಭಾಗದಲ್ಲಿ ಮಾತ್ರ ನಮಗೆ ಬೆಳಗ್ಗೆ ಮತಯಂತ್ರ ಕೈಕೊಟ್ಟಿರುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಅದು ಕೂಡ ಅಧಿಕಾರಿಗಳ ಕ್ಷಿಪ್ರಗತಿಯ ಕಾರ್ಯಾಚರಣೆಯಿಂದಾಗಿ ಅಲ್ಲಿಯೂ ಕೂಡ ಅದು ಸರಿದೂಗಿಸಿಕೊಂಡು ಆ ಬಳಿಕ ಮತದಾನ ಸುಸೂತ್ರವಾಗಿ ನಡೀತಾ ಇದೆ. ಗ್ರಾಮೀಣ ಭಾಗದ ಎಲ್ಲ ಮತಗಟ್ಟೆಗಳ ಒಂದು ಸನ್ನಿವೇಶವನ್ನು ತಮಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಸುಳ್ಯ ಕ್ಷೇತ್ರದಿಂದ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಬಿಜೆಪಿಯಿಂದ ಭಾಗೀರಥಿ ಮುರುಳಿ ಅವರು, ಕಾಂಗ್ರೆಸ್ನಿಂದ ಜಿ ಕೃಷ್ಣಪ್ಪ ಅವರು, JDSನಿಂದ HL ವೆಂಕಟೇಶ್ ಅವರು, ಆಮ್ ಆದ್ಮಿ ಪಾರ್ಟಿಯಿಂದ ಸುಮನ ಬೆಳ್ಳಾರ್ಕರ್ ಅವರು, ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಗಣೇಶ್ ಎಂ ಅವರು, ಉತ್ತಮ ಪ್ರಜಾಕೀಯದ ರಮೇಶ್ ಬೂಡು ಅವರು ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸುಂದರ ಮೇರ, ಪಕ್ಷೇತರ ಅಭ್ಯರ್ಥಿ ಗುರುವಪ್ಪ ಇವರು ಸುಳ್ಯ ವಿಧಾನಸಭಾ ಕ್ಷೇತ್ರದ 8 ಮಂದಿ ಅಭ್ಯರ್ಥಿಗಳು. ಇಲ್ಲಿಯೂ ಕೂಡ ಹಾಗೆ ಈ ಬಾರಿ ಹೆಚ್ಚಾಗಿ ಹೊಸ ಮುಖಗಳೇ ಕಂಡಿವೆ. ಕಳೆದ 6 ಬಾರಿ
ಶಾಸಕರಾಗಿ ಆಯ್ಕೆಯಾಗಿ ಬಂದಿರುವಂತಹ ಎಸ್ ಅಂಗಾರರವರಿಗೆ ಈ ಬಾರಿ ಬಿಜೆಪಿಯಲ್ಲಿ ಅವಕಾಶವನ್ನು ಕೊಡಲಾಗಿಲ್ಲ. ಬದಲಾಗಿ ಹೊಸಮುಖವಾಗಿರುವಂತಹ ಭಾಗೀರಥಿ ಮುರಳಿ ಅವರಿಗೆ ಬಿಜೆಪಿ ಅವಕಾಶ ಕೊಟ್ಟಿರುವಂಥದ್ದು. ಹಾಗೆ ಕಾಂಗ್ರೆಸ್ನಿಂದ ಜಿ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ಅತ್ಯಂತ ಪೈಪೋಟಿ ಎದುರಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ. ಒಟ್ಟು 8 ಮಂದಿ ಅಭ್ಯರ್ಥಿಗಳು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ಗೆದ್ದು ಬರುವಂತಹ ಕುದುರೆ ಯಾರು ಎನ್ನುವುದರಾಗಿ ಮೇ 13ಕ್ಕೆ ನಿರ್ಣಯವಾಗಬೇಕಷ್ಟೇ. ಹಾಗೆ ಇನ್ನೊಂದು ಮಾಹಿತಿ ನೀಡುವುದಾದರೆ ಪುತ್ತೂರಿನವರು ಕೂಡ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಮಾಜಿ ಸಚಿವರು ಆಗಿರುವ ವಿನಯ್ ಕುಮಾರ್ ಸೊರಕೆ ಅವರು ಕಾಪು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಪುತ್ತೂರು ಮೂಲದ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ, ಆಲಂಕಾರು ನಿವಾಸಿ ಜನಾರ್ದನ ಬಂಗೇರ್ರವರು ಬೆಳ್ತಂಗಡಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಕಡಬ ಮೂಲದ ಯುಟಿ ಖಾದರ್ ಅವರು ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಗ್ರಾಮೀಣ ಭಾಗದ ಮತಗಟ್ಟೆಗಳ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು, ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು, JDSನ ಅಭ್ಯರ್ಥಿ ದಿವ್ಯಾ ಪ್ರಭಾರ್ ಅವರು, ಹಾಗೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರು ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ಇವರು ಕೋಡಿಂಬಾಡಿಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪರವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿರುವುದರಿಂದ ಕುಂತೂರು ಪದವು ಶಾಲೆಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. JDSನ ದಿವ್ಯಾ ಪ್ರಭಾರ್ ಅವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿರುವುದರಿಂದ ಗುತ್ತಿಗಾರಿನಲ್ಲಿ ಮತದಾನವನ್ನು ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು ಮುಂಡೂರು ಶಾಲೆಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ಆಮ್ ಆದ್ಮಿಯ ಡಾಕ್ಟರ್ ವಿಶ್ವಕುಮಾರ್ ಅವರು ಮೈಸೂರಿನ ಜಯನಗರದಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಾರೆ. ಹಾಗಾಗಿ ಮೈಸೂರಿನಲ್ಲಿ ಅವರು ಮತವನ್ನು ಚಲಾಯಿಸಿರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಐವನ್ ಫೇರಾವ್ ಅವರು ಅವರ ಸ್ವಕ್ಷೇತ್ರವಾಗಿರುವಂತಹ ಬೆಳ್ಳಾರೆಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ಪಕ್ಷೇತರ ಅಭ್ಯರ್ಥಿ ಸುಂದರ ಕೊಯ್ಲ ಅವರು ಅವರ ಸ್ವಕ್ಷೇತ್ರವಾಗಿರುವಂತಹ ಮಂಗಳೂರಿನಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ವಿಶೇಷವಾಗಿ SDPI ಅಭ್ಯರ್ಥಿ ಶಾಫಿ ಬೆಳ್ಳಾರೆ ಅವರು ಪ್ರಕರಣವೊಂದರಲ್ಲಿ ಅವರು ನ್ಯಾಯಾಂಗ ಬಂಧನದಲ್ಲಿರುವುದರಿಂದ ಅವರಿಗೆ ಮತದಾನದ ಅವಕಾಶ ಇರುವುದಿಲ್ಲ. ಇದು ತಿಂಗಳಾಡಿ ಮತಗಟ್ಟೆಯ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿಗೆ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ತಿಂಗಳಾಡಿಯ ಮತಗಟ್ಟೆಗೆ ಭೇಟಿ ನೀಡಿರುವಂಥದ್ದು ಮತ್ತು ತಮ್ಮ ಬೆಂಬಲಿಗರ ಜೊತೆಗೂಡಿ ಅಲ್ಲಿ ಒಂದು ಫೋಟೋಗೆ ಒಂದು ಪೋಸ್ ಕೊಟ್ಟಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ಹಾಗೂ ಅವರ ಬೆಂಬಲಿಗರು, ವಿಶೇಷವಾಗಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಬಜರಂಗ ದಳದ ಮಾಜಿ ಸಂಚಾಲಕರಾಗಿರುವ ಕಿಶೋರ್ ಕುಮಾರ್ ಬಟ್ಟಿಯಾಡಿಯವರು ಕೂಡ ನಾವು ಚಿತ್ರದಲ್ಲಿ ಕಾಣಬಹುದು. ಹಾಗೂ ಪಕ್ಷದ ಇನ್ನಿತರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಅಲ್ಲಿಯ ಕಾರ್ಯಕರ್ತರು ಕೂಡ ಫೋಟೋದಲ್ಲಿ ನಾವು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಶಾ ತಿಮ್ಮಪ್ಪರವರು ತಿಂಗಳಾಡಿ
ಬೂತ್ಗೆ ಭೇಟಿ ಕೊಟ್ಟಿರುವಂಥದ್ದು. ಅಲ್ಲಿ ನಮ್ಮ ವರದಿಗಾರರಾಗಿರುವಂಥ ಯೂಸುಫ್ ರೆಂಜಲಾಡಿ ಅವರ ಜೊತೆಗೆ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ. ಇವತ್ತು ಮತದಾನದ ದಿನ ಬಹಳ ಯಶಸ್ವಿಯಾಗಿ ಮತ್ತು ಭರ್ಜರಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ನಾವೀಗ ತಿಂಗಳಾಡಿಯಲ್ಲಿದ್ದೇವೆ. ತಿಂಗಳಾಡಿ ಈಗಾಗಲೇ ಇಲ್ಲಿ ಕೂಡ ಜನರ ಉತ್ಸಾಹ ಬಹಳ ಕಂಡು ಬರ್ತಾ ಇದೆ. ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪಗೌಡ ಅವರು ಈಗಾಗಲೇ ತಿಂಗಳಾಡಿ ಬೂತ್ಗೆ ಆಗಮಿಸಿದ್ದಾರೆ. ಬನ್ನಿ ಅವರ ಜೊತೆ ನಾವು ಮಾತಾಡ್ಕೊಂಡು ಬರೋಣ. ಇವತ್ತು ಮತದಾನದ ದಿನ ಬಹಳ ಯಶಸ್ವಿಯಾಗಿ ಮತ್ತು ಭರ್ಜರಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ನಾವೀಗ ತಿಂಗಳಾಡಿಯಲ್ಲಿದ್ದೇವೆ. ತಿಂಗಳಾಡಿ ಈಗಾಗಲೇ ಇಲ್ಲಿ ಕೂಡ ಜನರ ಉತ್ಸಾಹ ಬಹಳ ಕಂಡು ಬರ್ತಾ ಇದೆ. ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪಗೌಡ ಅವರು ಈಗಾಗಲೇ ತಿಂಗಳಾಡಿ ಬೂತ್ಗೆ ಆಗಮಿಸಿದ್ದಾರೆ. ಬನ್ನಿ ಅವರ ಜೊತೆ ನಾವು ಮಾತಾಡ್ಕೊಂಡು ಬರೋಣ. ಎಲ್ಲ ಬೂತ್ ನಮಗೆ 11 ಬೂತ್ ಹೋಗಿ ಉಂಟು. ಬೆಳಿಗ್ಗಿನಿಂದ ಬಹಳ ವೇಗವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಯಾವೆಲ್ಲ ಬೂತ್ಗೆ ವೀರಮಂಗಲಕ್ಕೆ ಹೋಗಿ ಬಂದು ಮತ್ತೆ ನಾನು ಇನ್ನೂ ತಿಂಗಳಾಡಿ ಬಂದೇನೆ. ಇನ್ನೆಲ್ಲ ಎಷ್ಟು ಸಾಧ್ಯ ಅಂತ ಎಲ್ಲವನ್ನು ಕವರ್ ಮಾಡಿಕೊಂಡಿದ್ದೇನೆ. ಹಾಗೆ ಬೆಳಿಗ್ಗೆ 7 ಗಂಟೆಗೆ ನಾನು ಹೋಗಿದ್ದೇನೆ. 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ನಾನು ಮತ್ತೆ ಹೋಗ್ತಾ ಇರ್ತೇನೆ. ಯಾಕೆ ನಮ್ಮ ಯುವಕರು, ನಮ್ಮ ಕಾರ್ಯಕರ್ತರು ಅವತ್ತು ಬೆಳಗ್ಗೆಯಿಂದ 5:30 ಗಂಟೆಗೆ ಬಂದು ನಮ್ಮ ಬೂತಲ್ಲಿ ತಯಾರಾಗಿರ್ತೇವೆ. ಇದು ನಮ್ಮ ಪಕ್ಷದ ಪರ ಜನರ ಒಲವು ಯಾವ ರೀತಿ ಕಾಣಿಸುತ್ತಾ ಇದೆ? ಪಕ್ಷದ ಒಲವು ನಮಗೆ ಭಾಳ ಚೆನ್ನಾಗಿ ಖಂಡಿತವಾಗಿ ಒಂದು 15,000 ಇದು ಆಶಾ ತಿಮ್ಮಪ್ಪಗೌಡರ ಮಾತು. 15,000 ಮತಗಳ ಅಂತರದಿಂದ ಖಂಡಿತವಾಗಿಯೂ ನಾನು ಗೆದ್ದೇ ಗೆಲ್ತೇನೆ ಎಂಬ ವಿಶ್ವಾಸವನ್ನು ಅವರಿಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರಾಗಿರುವ ಕಿಶೋರ್ ಕೊಟ್ಯಾಡಿ ಅವರು ಕೂಡ ಜೊತೆ ಇದ್ದಾರೆ. ಅವರಲ್ಲಿ ಮಾತಾಡಿಸ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ. ಸರ್, ಹೇಗಿದೆ ಪರಿಸ್ಥಿತಿ ಇವತ್ತು? ಪರಿಸ್ಥಿತಿ ಎಲ್ಲ ಬೂತ್ಗಳಲ್ಲಿ ಆಶಾಕಂದಾಗಿ ಯುವ ಪಡೆ ಸನ್ನದ್ಧಾಗಿದೆ. ಯುದ್ಧ ಪ್ರಾರಂಭ ಆಗಿದೆ. ಯುವಕರು ಯುದ್ಧವನ್ನು ತಾವರೆ ಚಿಹ್ನೆಗೆ ಆಶಕ್ಕನವರಿಗೆ ಮತವನ್ನು ಚಲಾಯಿಸುವ ಮುಖಾಂತರ ಯುದ್ಧದಲ್ಲಿ ಗೆಲುವು ನಮ್ಮದೇ, ಗೆಲುವು ನಿಶ್ಚಿತ ಎನ್ನಿದಂದಾಗಿ ಈ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಬಗ್ಗೆ, ಇಡೀ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಪುತ್ತೂರು ಕ್ಷೇತ್ರ ಅಭಿವೃದ್ಧಿ ಬಗ್ಗೆ, ಅಭಿವೃದ್ಧಿಯ ಒಂದು ಅಧಿಕಾರವನ್ನು, ಹಕ್ಕನ್ನು ಆಶಕ್ಕನಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಯುವಕರ ಪಡೆ ಮುನ್ನುಗ್ಗಿದೆ. ಆ ಮುಖಾಂತರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಇದರಲ್ಲಿ ಅಂದರೆ 80-85% ಮತದಾನ ಆಗುವ ಮುಖಾಂತರ ನಾವೆಲ್ಲರೂ ಬಿಜೆಪಿಯನ್ನು ಗೆಲ್ಲಿಸಿ ರಾಜ್ಯವನ್ನು ಗೆಲ್ಲಿಸ್ತೇವೆ, ಪುತ್ತೂರು ತಾಲೂಕನ್ನು ಗೆಲ್ಲಿಸ್ತೇವೆ. ಯಾವ ರೀತಿ ಅಂದರೆ ಅಭಿವೃದ್ಧಿ ಮುಖಾಂತರ. 15,000 ಅಭ್ಯರ್ಥಿ ವ್ಯಕ್ತಪಡಿಸಿದ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ನಾವು ಎಷ್ಟು ಅಂತರದಿಂದ ಬಿಜೆಪಿ ಗೆಲ್ಬೋದು? ನಾವು ಪ್ರಾರಂಭದಲ್ಲಿ ಗುರಿ ಇಟ್ಟದ್ದು 30,000. ಗುರಿ ಜಾಸ್ತಿ ಇರಬೇಕಂತೆ. ಗುರು ಭಗವಧ್ವಜ ಗುರಿ 30,000. ಆ ಗುರಿಯನ್ನು ದಾಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೇವೆ. ಆಶಕ್ಕಂದಾಗಿ 15,000 ಅಂತೂ ಖಂಡಿತ ನಾವು ವಿನ್ನಾಗಿ ಆಗ್ತೇವೆ. ಥ್ಯಾಂಕ್ ಯು. ಇದು ಬಿಜೆಪಿ ಅಭ್ಯರ್ಥಿ ಮತ್ತು ಬಿಜೆಪಿ ಪ್ರಮುಖರ ಮಾತುಗಳು. ಶ್ರೀಶೇಖ ಜಮಾರ್ ಜೊತೆ ಯೂಸುಫ್ ರೆಂಜಲಾಡಿ, ಸುದ್ದಿ ನ್ಯೂಸ್, ಪುತ್ತೂರು. ಇದು ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ತಿಂಗಳಾಡಿ ಬೂತ್ಗೆ ಭೇಟಿ ಕೊಟ್ಟಾಗ ನಮ್ಮ ವರದಿಗಾರರು ವೀಕ್ಷಕರೇ, ಮತಸಮರ ವಿಶೇಷ ಕಾರ್ಯಕ್ರಮದಲ್ಲಿ ನೆಲ್ಲಿಕಟ್ಟೆ ಬೂತ್ನಲ್ಲಿ ಮಂದಗತಿಯಲ್ಲಿ ನಡೆಯುತ್ತಿದೆ ಎನ್ನುವಂಥ ಒಂದು ಬರ್ತಾ ಇದೆ. ಪುತ್ತೂರು ನಗರ ವ್ಯಾಪ್ತಿಯ ನೆಲ್ಲಿಕಟ್ಟೆ ಬೂತ್ ಸಂಖ್ಯೆ 130ರಲ್ಲಿ ಮತದಾನ ಮಂದಗತಿಯಲ್ಲಿ ನಡೆಯುತ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಮತದಾನ ಪಟ್ಟಿಯಲ್ಲಿ ಹೆಸರಿಲ್ಲ ಎನ್ನುವ ಕಾರಣಕ್ಕಾಗಿ 3 ಮತದಾನದಿಂದ ವಂಚಿತರಾಗುವಂಥ ಅವಕಾಶವನ್ನು ಕೂಡ ನಿರಾಕರಿಸಲಾಗಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ.
ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ವರದಿಗಾರರಾಗಿರುವಂತಹ ಝೈನುದ್ದೀನ್ ರವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಝೈನುದ್ದೀನ್ ರವರೇ. ನಮಸ್ಕಾರ. 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 ಯಾವ ರೀತಿಯಾಗಿ ಅಲ್ಲಿ ನೆಲ್ಲಿಕಟ್ಟೆಯ ಬೂತ್ ಸಂಖ್ಯೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತೀರಿ, ಯಾವ ರೀತಿಯಾಗಿ ಮಂದಗತಿಯಲ್ಲಿ ನಡೀತಾ ಇರುವಂತದ್ದು? ಅಲ್ಲಿ ಒಳಗೆ ನಾವು ಓಟ್ ಹಾಕ್ಲಿಕ್ಕೆ ಅಲ್ಲಿ ಹೋಗಿ ಗುಂಡಿ ಹೊತ್ತಿದಾಗ, ಓಟಿನ ಬಟನ್ ಒತ್ತಿದಾಗ ಅಲ್ಲಿ ಆ ಒಂದು ಶಬ್ದ ಬರ್ತದಲ್ಲ, ಶಬ್ದ ಬರ್ತದಲ್ಲ ಅದು 1 ನಿಮಿಷ ನನ್ನ ಮಟ್ಟಿಗೆ 1 ನಿಮಿಷ ತಗೊಳ್ತದೆ. 1 ನಿಮಿಷ. ಓಕೆ. ಓರ್ವರ್ ಮತ ಚಲಾಯಿಸಿದ ನಂತರ 1 ನಿಮಿಷ ತಗೊಳ್ತದೆ. ಆ 1 ನಿಮಿಷದ ಆ ಸೌಂಡ್ ಬರ್ಬೇಕಾದ್ರೆ ಇದು ಸೌಂಡ್ ಬರ್ಬೇಕಾದ್ರೆ 1 ನಿಮಿಷ ತಗೊಳ್ತದೆ. ಓಕೆ. ಆಮೇಲೆ ಬಾರಿ ಅಂದ್ರೆ ಸುಮಾರು ಉದ್ದದ ಕ್ಯೂ ಉಂಟು ಈವರೆಗೆ. ಅಲ್ಲಿ ನನ್ನ ಲೆಕ್ಕ ಪ್ರಕಾರ 1 ಗಂಟೆಗೆ ಕೇವಲ 60 ಮಂದಿಗೆ ಮಾತ್ರ ಮತ ಚಲಾಯಿಸುವ ಸಾಧ್ಯತೆ ಇರುವುದು ನನಗೆ ಗೊತ್ತಾಯ್ತು. ಓಕೆ ಓಕೆ. ಆಮೇಲೆ ಅಲ್ಲಿ ಕೆಲವು 3-4 ಮಂದಿ, ಒಂದು ಹುಡುಗಿ ಮಮತಾ ಅಂತ ಹೇಳಿ ಒಂದು ಹುಡುಗಿ, ಆಮೇಲೆ ಒಂದು ನೌಫಲ್ ಅಂತ ಒಂದು ಹುಡುಗ, ಇವರಿಗೆಲ್ಲ ಈ ವೋಟ್ ಆಗಿದೆ. ಆದ್ರೆ ಅವ್ರಿಗೆ ID ಕಾರ್ಡ್ ಅವರ ಕೈಗೆ ಸಿಕ್ಕಿದೆ, ವೋಟ್ ID ಕಾರ್ಡ್ ಸಿಕ್ಕಿದೆ. ಆದರೆ ವಾಟರ್ ಲಿಸ್ಟ್ ಅಲ್ಲಿ ಅವರ ಹೆಸರಿಲ್ಲ. ಓಕೆ. ಈ ಬಗ್ಗೆ ಅಧಿಕಾರಿಗಳಲ್ಲಿ ಅವರು ಹೋಗಿ ಕೇಳಿದ್ರೆ ಅಧಿಕಾರಿ ಹೇಳಿದ್ರು, ನೀವು ಆ್ಯಪ್ ಅಲ್ಲಿ ನೋಡಿ, ಆ್ಯಪ್ ಅಲ್ಲಿ ನಿಮ್ಮ ಹೆಸರು ಅದರಲ್ಲಿ ಕಂಡ್ರೆ ನಿಮ್ಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಉಂಟು. ಇಲ್ಲ ಅಂತ ಹೇಳಿದ್ರೆ ನೀವು ಟೆಂಡರ್ ವೋಟ್ ಹಾಕಲಿಕ್ಕೆ ನಿಮ್ಗೆ ಸಾಧ್ಯ ಆಗುದಿಲ್ಲ, ಟೆಂಡರ್ ವೋಟ್ ಹಾಕ್ಲಿಕ್ಕೂ ಆಗುದಿಲ್ಲ, ನೀವು ಸೀದಾ ಹೋಗ್ಬೋದು ಅಂತ ಹೇಳ್ತಾರೆ. ಏನ್ ಮಾಡಿದ್ದಾರೆ ಈ ಬಗ್ಗೆ ಏನೋ ಈ ಬಗ್ಗೆ ಅವರು ಅದೇ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ, ಏನಾದ್ರು ಆಚೆ ಈಚೆ ಓಡಾಡ್ತಿದ್ದಾರೆ, ಏನಾದ್ರು ಮಾಡ್ಬೋದು ಅಂತ ಯಾವುದೇ ದಾರಿ ಅವತ್ತು ಕಾಣುವುದಿಲ್ಲ, ಕಾಣುವ ಸಾಧ್ಯತೆ ತೋರಿಸುವುದಿಲ್ಲ. ಕೆಲವು ಸಂಬಂಧಪಟ್ಟ ಆ್ಯಪ್ ನೋಡುದು, ವಾಟರ್ ಲಿಸ್ಟ್ ನೋಡುದು, ಇನ್ನು ಬೇರೆ ಶಾಲೆ ಹೋಗಿದ ಅಂತ ನೋಡುದು ಎಲ್ಲ ನೋಡ್ತಾರೆ. ಆದ್ರೆ ಅವ್ರಿಗೆ ಅವರ ವಾಟರ್ ಲಿಸ್ಟ್ ಅಲ್ಲಿ ಹೆಸರು ಕಾಣುವುದಿಲ್ಲ, ID ಕಾರ್ಡ್ ಅವ್ರ ಕೈಗೆ ಸಿಕ್ಕಿದೆ. ಅಂದ್ರೆ ಈಗ ಅವರು ಮತ ಚಲಾಯಿಸಲಿಕ್ಕೆ ಬರುವಾಗ ಅವರಿಗೆ ಈಗ ಇಲಾಖೆಯಿಂದ ಕೊಟ್ಟಿರುವಂತಹ ಅಧಿಕೃತ ಚೀಟಿ ಅವರ ಕೈಯಲ್ಲಿ ಇರ್ಲಿಲ್ಲ ಅಂತ ಹೇಳ್ತೀರಿ ನೀವು? ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಕೈಯಲ್ಲಿ ಅಧಿಕೃತ ಚೀಟಿ ಇರ್ಲಿಲ್ಲ. ಓಕೆ. ಈಗ ನೌಫಲ್ ಎಂಬ ಹುಡುಗನಿಗೆ ಹೊಸತ್ತಾದದ್ದು ಓಟಿದ್ದು, ಹೊಸತ್ತಾಗಿ ಹೊಸ ID ಕಾರ್ಡ್ ಅವ್ರ ಕೈಗೆ ಸಿಕ್ಕಿದೆ, ಆದ್ರೆ ಅವರಿಗೆ ವಾಟರ್ ಲಿಸ್ಟ್ ಅವರ ಹೆಸರಿಲ್ಲ. ಓಕೆ ಓಕೆ. ಹಾಗಾಗಿ ಅವರು ಮತದಾನದಿಂದ ಅವಕಾಶ ನಿರಾಕರಣೆ ಮಾಡಿದ್ದಾರೆ. ಖಂಡಿತ ಮಾಡಿದ್ದಾರೆ. ಮತ್ತೆ ಅವರಿಗೆ ಟೆಂಡರ್ ವೋಟ್ ಹಾಕಲಿಕ್ಕೂ ಅವಕಾಶ ಇಲ್ಲ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಓಕೆ ಓಕೆ ಓಕೆ. ಈಗ ಅಲ್ಲಿ ಆ್ಯಪಿನಲ್ಲಿ ನಮ್ಗೆ ಹೆಸರು ಕಾಣಿಸ್ತದೆ, ಇಲ್ಲಾಂದ್ರೆ ಅದು ಸಾಗುದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಓಕೆ ಓಕೆ. ಈಗ ಮತದಾನ ವಿಳಂಬ ಆಗ್ತಿರೋದಕ್ಕೆ ಜನರು ಏನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ? ಜನರು ಬಾರಿ ಬೆಳಿಗ್ಗೆಯಿಂದಲೇ ಅವರು ಕ್ಯೂ ನಿಂತಿದ್ದಾರೆ, ಅವರಿಗೆ ಎಂತ ಮತದಾನ ಆಗುದಿಲ್ಲ. ಹಿರಿಯರು ಮತ್ತು ಕೆಲವರು ಸಿನಿಮಾ ಅವರಿಗೆ ಮಾತ್ರ ಏನಾದ್ರು ಒಳಗೆ ಬಿಡ್ತಾರೆ, ಆದ್ರೂ ಹಿಂದೆ ಕಾದವರು ಹಾಗೆ ಕಾದುಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ರೇಟ್ ಆಗ್ತದೆ, ಕೆಲಸಕ್ಕೆ ಹೋಗ್ಲಿಕ್ಕೆ ನಮ್ಗೆ ಏನೆಲ್ಲ ಆಕ್ರೋಶ ಕೊಡ್ತಾರೆ, ಹೋಗ್ಬೇಕು, ಬೇರೆ ಕಡೆಗೆ ಬರಬೇಕು, ಇನ್ನು ಲೇಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಈಗ ಚುನಾವಣಾ ಅಧಿಕಾರಿಗಳು ಅಲ್ಲಿ ಭೇಟಿಗೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ನ್ಯೂಸ್ ಬಂದಿದೆ, ಆದ್ರೆ ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ ಓಕೆ. ಸರಿ ಸರಿ ಸರಿ. ಓಕೆ ಝೈನುದ್ದೀನ್ ಅವರೇ, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇದು ಪುತ್ತೂರು ನಗರ ವ್ಯಾಪ್ತಿಯ ನೆಲ್ಲಿಕಟ್ಟೆ ಬೂತ್ನಲ್ಲಿ ಅತ್ಯಂತ ವಿಳಂಬವಾಗ್ತಾ ಇದೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. 1 ನಿಮಿಷಗಳ ಕಾಲ ಸಮಯವನ್ನು ತೆಗೊಳ್ಳುತ್ತದೆ ಓರ್ವ ಮತದಾರ ಮತವನ್ನು ಚಲಾಯಿಸಿದ ನಂತರ. ಹಾಗಾಗಿ 1 ಗಂಟೆಯಲ್ಲಿ ಹೆಚ್ಚಂದರೆ 60 ಮಂದಿಗೆ ಮಾತ್ರ ಮತದಾನಕ್ಕೆ ಅವಕಾಶ ಆಗ್ತದೆ. ಹಾಗಾದಲ್ಲಿ ಸಂಜೆ ಒಳಗಡೆ ಮತದಾನ ಮುಗಿಯುತ್ತಾ ಸರತಿ ಸಾಲಿನಲ್ಲಿ ನಿಂತವರು ಸಂಜೆವರೆಗೂ ನಿಲ್ಲಬೇಕಾದೀತಾ, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎನ್ನುವುದರ ಬಗ್ಗೆ ಹೇಳಿಕ್ಕಾಗುವುದಿಲ್ಲ. ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಅನುಸರಿಸಬೇಕಾಗಿದೆ ತಕ್ಷಣ. ಅಂದರೆ ನಮಗೆ ಸರತಿ ಸಾಲಿನಲ್ಲಿ ನಿಂತಿರೋ ದೃಶ್ಯ ಕಂಡು ಬರ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇಲ್ಲ ಸಾಲುಗಳು. 1 ನಿಮಿಷ ತಡವಾದರೆ ಗಂಟೆಯಲ್ಲಿ 60 ಮಂದಿಗೆ ಮಾತ್ರ ಅವಕಾಶ ಆಗ್ತದೆ. ಹಾಗಾಗಿ ಹೆಚ್ಚು ಹೊತ್ತು ನಿಲ್ಲಬೇಕಾದ ಪರಿಸ್ಥಿತಿ ಬರ್ಬೋದು. ಈ ಹಿಂದಿನ ಎಲ್ಲ ಚುನಾವಣೆಗಳಿಗೆ ಗಮನಿಸಿದರೆ ಈ ಬಾರಿ ಇದೊಂದು ಮಾತ್ರ ದೊಡ್ಡ ಸಮಸ್ಯೆ ಕಂಡು ಬರ್ತಾ ಇದೆ. ಎಲ್ಲ ಕಡೆಯೂ ಕೂಡ ಒಂದಷ್ಟು ಸರತಿ ಸಾಲಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿರುವಂತಹ ದೃಶ್ಯಗಳು ನಾವು ನೋಡ್ತಾ ಇದ್ದೇವೆ. ನಾವು ವೀಕ್ಷಕರೇ, ವಿಧಾನಸಭಾ ಚುನಾವಣೆ 2023 ಇವತ್ತಿನ ಮತದಾನದ ವಿಶೇಷ ಅಪ್ಡೇಟ್ಗಳನ್ನು ಕೊಡುವಂತಹ ಕಾರ್ಯಕ್ರಮ ಮತಸಮರ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸುದ್ದಿ ನ್ಯೂಸ್ ಮುಖಾಂತರ ಪ್ರತಿಕ್ಷಣದ ಮಾಹಿತಿಗಳನ್ನು ಹಾಗೂ ಪ್ರತಿ ಮತಗಟ್ಟೆಗಳ ಸನ್ನಿವೇಶಗಳನ್ನು ಮತ್ತು ಅಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳು, ಯಾವ ರೀತಿಯಾಗಿ ಮತದಾನ ನಡೆಯುತ್ತಾ ಇದೆ ಎನ್ನುವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡುವಂತಹ ವಿಶೇಷ ಕಾರ್ಯಕ್ರಮ ಇದು ಮತಸಮರ. ಇದರ ಮೂಲಕ ವೀಕ್ಷಕರಿಗೆ ನಾವು
ಅದರ ಜೊತೆಗೆ ಮತದಾರರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂಥದ್ದನ್ನು ನಾವು ಇಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೇವೆ ನಾವು ಮತಸಮರ ವಿಶೇಷ ಕಾರ್ಯಕ್ರಮದಲ್ಲಿ. ಈಗ ಸಣ್ಣ ವಿರಾಮ. English Medium School located in Alapura, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alapura, Krishnanagara, Mudnooru, Puttur. Contact 7338085983 94484 Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. Mangala Group of Educational Institutions has been bridging the gap. Bal Vikas English Medium School, Mani, Bantwal Taluk.
to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ. ಮತಸಮರ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಸ್ವಾಗತ. ಒಂದಷ್ಟು ಗ್ರಾಮೀಣ ಭಾಗದ ಸನ್ನಿವೇಶಗಳನ್ನು ಕೂಡ ನಾವು ಮತ್ತೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪ್ರತಿನಿಧಿಗಳು ಮತ್ತು ವರದಿಗಾರರ ಜೊತೆಗೂಡಿ ಮಾತಾಡಿಕೊಂಡು ಅಲ್ಲಿನ ಸನ್ನಿವೇಶಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ಮುಖಾಂತರದ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ 8 ಅಭ್ಯರ್ಥಿಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಣದಲ್ಲಿದ್ದಾರೆ. 1,12,000 ಮತದಾರರು ಇವತ್ತು ಭವಿಷ್ಯವನ್ನು ನಿರ್ಧರಿಸಲಿಕ್ಕಿರುವಂಥದ್ದು 8 ಮಂದಿ ಅಭ್ಯರ್ಥಿಗಳದ್ದು. ಬನ್ನಿ, ಎಲ್ಲ ಮತಗಟ್ಟೆಗಳ ಒಂದು ಸನ್ನಿವೇಶಗಳನ್ನು ಮತ್ತು ಅಲ್ಲಿನ ಮತದಾರರು ಕೂಡ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು, ತಮ್ಮ ಹಕ್ಕನ್ನು ಚಲಾಯಿಸಿದ ಬಳಿಕ ಯಾವ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ತಿಳ್ಕೊಂಡು ಬರೋಣ. ಈಗ ಒಳಮೊಗ್ರು ಗ್ರಾಮದ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ ಬಳಿಕ ಏನು ಹೇಳ್ತಾರೆ ಎನ್ನುವುದನ್ನು ಕೇಳಿಕೊಂಡು ಬರೋಣ. ರೈ ಮಂದಾರಯ ಮೇ 10ನೇ ತಾರೀಕಿಗೆ ಮತದಾರರು ಮಾತ್ರ ಭಾರಿ ಉತ್ಸಾಹ ಉಲ್ಲಾಸೋಡು ಓಟು ಪಾಡೊಂದುಲ್ಲೇರು ಪಂಡ ಬಹುಶಃ ಅವೇತೋ ಓಟುಗಳಿಗೆ ಮಾತ್ರ ತೂತಿನಕ್ಲು ಅಂಡ ಈ ಸರ್ತಿದ ಓಟು ಅವಳ ಪುತ್ತೂರು ಕ್ಷೇತ್ರಡು ವಿಶೇಷವಾಯಿನ ಇಡೀ ರಾಜ್ಯದ ಜನತೆ ಗಮನ ಕೊರ್ಪಿನಂಚಿನ ಪುತ್ತೂರು ಕ್ಷೇತ್ರಡು ಪ್ರತಿ ಬೂತುರ್ಲ ಜನಕ್ಕಲು ಅತ್ಯಂತ ಉತ್ಸಾಹಡು ಮತ್ತು ಓಟು ಪಾಡೊಂದುಲ್ಲೇರು ಬಹುಶಃ ಚುರುಕಾದ ಈತ ಕಟ್ಟುನಿಟ್ಟಾದ ಈ ಓಟದ ವ್ಯವಸ್ಥೆಯನ್ನು ಮಲ್ತಿನ ಚುನಾವಣಾ ಆಯೋಗವು ಮತದಾರನ ಪರವಾದಿಯನ್ನು ಸೊಲ್ಮೆನ ಸಂದಾಯಿತ ಮಾಡ್ತಂದ್ರೆ ಪ್ರತಿ ಒರೆಲ್ಲ ಬತ್ತದ ಓಟು ಪಾಡೋಡು ನಿಕ್ಕಲು ನೆಕ್ಕು ದುಂಬೆ ಏರು ನಿಕ್ಕಲ ಅಭ್ಯರ್ಥಿ ಓವು ನಿಕ್ಕಲ್ನ ಚಿಹ್ನೆ ಪಡೆದು ನಿರ್ಧಾರ ಮಾಡ್ತಾರೆ. ನಿರ್ಭಯವಾದ ನಿರ್ಭೀತಿಡು ನಿಕ್ಕಲ್ನ ಚಿಹ್ನೆಗೆ ನಿಕ್ಕಲು ಓಟು ಮಾಡೋ ಮುಖಾಂತರ ನಮ್ಮ ಪ್ರತಿನಿಧಿನ ಆಯ್ಕೆ ಮಾಡ್ಕೊಡೋದು ಸುಂದರ್ ರೈ ಮಂದಾರ ವಿನಂತಿ ಮಾಡ್ಕೊಂಡು ಜನಕ್ಕೆ ರೆಸ್ಪಾನ್ಸ್ ಉಂಟು. ಬಟ್ ಈಗ ನನ್ನ ದುಂಬು ಮಧ್ಯಾಹ್ನ ನನ್ನ ಜನ ಚೂರು ಕಮ್ಮಿ ಮಧ್ಯಾಹ್ನ ಕೊಟ್ಟು ಬಟ್ ಎಷ್ಟೇ ರೆಸ್ಪಾನ್ಸ್ ಉಂಟು. ಈ ಮಾತೆಲ್ಲ ಅಗ್ಲ ಹಕ್ಕನ್ನು ಚಲಾಯಿಸುವ ಬಗ್ಗೆ ಇನಿ ಬಲ್ಪುಗು 7 ಗಂಟೆಗೆ ಯಾನು ಬೂತುಡುಲ್ಲೆ ಇನಿ ಜನಕ್ಕಳು ಇನಿ 11 ಗಂಟೆ 10 ಗಂಟೆ ಅನಗನೆ ಸಾಧಾರಣ ಮಾತ ಜನಕ್ಕಲ್ಲ ಅಗಲವೇ ಉಲ್ಲಾಸಡು ಬರೋಂದುಲ್ಲೇರು ಸಾಧಾರಣ 50% ಇತ್ತೇನೆ ಓಟು ಪೋಲಿಂಗ್ ಅವನುಂಡು ಮಾತೇರ್ಲ ಅಗಲಗಲ ಕುಸಿಟ್ಟು ಗಾಡಿ ಅವು ದಾಲು ಬುಡ್ಸಿ ಇಂಕ್ಲನೆ ಬರ್ಪ ಅಂತ ಪಂಡದು ಆತ ಉಲ್ಲಾಸಡು ಬರೋಂದುಲ್ಲೇರು ಏಪಲ್ ಹೊಡೆದುಲ ಈ ಸರ್ತಿ ಮಧ್ಯಾಹ್ನ ಅನಗನೆ ಇಂಕ್ಲೆ ಒಂದು 70% ಆ ಒಂದು ಇಂಕ್ಲ ಒಂಜಿ ಅಭಿಪ್ರಾಯ ಉಂಟು. ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ನಾವು ಪುತ್ತೂರಿನ ಹೊರಟಿಗೆ ಪರ್ಪಂಜದ ಒಂದು ಕುಂಬ್ರದಲ್ಲಿ ತಲುಪಿದ್ದೇವೆ. ಒಳ್ಳೆಯ ಉತ್ಸಾಹ ಕಾಣ್ತಾ ಇದೆ ಮತದಾರರಲ್ಲಿ. ಎಲ್ಲ ವರ್ಷಕ್ಕಿದ್ದರೂ ಜಾಸ್ತಿಯಾಗಿ ನಮ್ಮ ಪುತ್ತೂರಿನಲ್ಲಿ ಸಹ ಓಟು ಪಾಲಾಗುವಂಥ ಇದೆ. ಯಾರು ಬಾಕಿಯಾಗಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಬಂದು ತಮ್ಮ ಮತದಾರ ಹಕ್ಕನ್ನು ಚಲಾಯಿಸಬೇಕು. ಒಳ್ಳೆಯ ರೀತಿಯಲ್ಲಿ ಯಾವುದೇ ಪಕ್ಷ ಗೆಲ್ಲುವುದಾದರೂ ಕೂಡ ತಮ್ಮ ಮತವನ್ನು ಹಕ್ಕನ್ನು ಚಲಾಯಿಸಬೇಕಾಗಿ ನಾನು ವಿನಯಪೂರ್ವಕವಾಗಿ ಎಲ್ಲ ಮತದಾರರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ. ಸುಂದರ್ ರೈ ಮಂದಾರಯ ಮೇ 10ನೇ ತಾರೀಕಿಗೆ ಮತದಾರರು ಮಾತ್ರ ಭಾರಿ ಉತ್ಸಾಹ ಉಲ್ಲಾಸೋಡು ಓಟು ಪಾಡೊಂದುಲ್ಲೇರು ಪಂಡ ಬಹುಶಃ ಅವೇತೋ ಓಟುಗಳಿಗೆ ಮಾತ್ರ ತೂತಿನಕ್ಲು ಅಂಡ ಈ ಸರ್ತಿದ ಓಟು ಅವಳ ಪುತ್ತೂರು ಕ್ಷೇತ್ರಡು ವಿಶೇಷವಾಯಿನ ಇಡೀ ರಾಜ್ಯದ ಜನತೆ ಗಮನ ಕೊರ್ಪಿನಂಚಿನ ಪುತ್ತೂರು ಕ್ಷೇತ್ರಡು
ಪ್ರತಿ ಬೂತುಲ್ಲ ಜನಕ್ಕಲು ಅತ್ಯಂತ ಉತ್ಸಾಹ ಹೊಡುವತ್ತು ಓಟು ಪಾಡೊಂದುಲ್ಲೇರು ಬಹುಶಃ ಸುರುಕಾದ ಈತ ಕಟ್ಟುನಿಟ್ಟಾದ ಈ ಓಟದ ವ್ಯವಸ್ಥೆಯನ್ನು ಮಲ್ತಿನ ಚುನಾವಣಾ ಆಯೋಗವು ಮತದಾರರ ಪರವಾದಿಯನ್ನು ಸೊಲ್ಮೆನು ಸಂದಾಯಿತ ಮಾಡ್ತಂದ್ರೆ ಪ್ರತಿ ಒರಿಲ ಬತ್ತದ ಓಟು ಪಾಡೋಡು ನಿಖಲ್ ನೆಕ್ಕು ದುಂಬೆ ಏರು ನಿಖಲ್ನ ಅಭ್ಯರ್ಥಿ ಓವು ನಿಖಲ್ನ ಚಿಹ್ನೆ ಪಣದ ನಿರ್ಧಾರ ಮಾಡ್ತಾರೆ ನಿರ್ಭಯವಾದ ನಿರ್ಭೀತಿಡು ನಿಖಲ್ನ ಚಿಹ್ನೆಗೆ ನಿಖಲ್ ಓಟು ಮಾಡಿದ ಮುಖಾಂತರ ನಮ್ಮ ಪ್ರತಿನಿಧಿನ ಆಯ್ಕೆ ಮಾಡ್ಕೊಡೋದು ಸುಂದರ್ ರೈ ಮಂದಾರ ವಿನಂತಿ ಮಾಡ್ಕೊಂಡು ಮತದಾನ ಎಟ್ಟರಿಗೆ ಕಾವಲು ಕಾಂಡೇಡ್ಗೆ ಎಡ್ಡೆ ಜನಕ್ಕೆ ರೆಸ್ಪಾನ್ಸ್ ಉಂಟು ಬಟ್ ಈಗ ನನ್ನ ದುಂಬು ಇತರ ಮಧ್ಯಾಹ್ನದ ನನ್ನ ಜನ ಒಂಚೂರು ಕಮ್ಮಿ ಅವು ಮಧ್ಯಾಹ್ನ ಕೊಟ್ಟು ಬಟ್ ಎಡ್ಡೆ ರೆಸ್ಪಾನ್ಸ್ ಉಂಟು ಈ ಮಾತೆಲ್ಲ ಅಗ್ಲ ಹಕ್ಕನ್ನು ಚಲಾಯಿಸುವ ಮಂದಿ ಮತದಾನ ಇನಿ ಬೊಲ್ಪುಗು 7 ಗಂಟೆಗೆ ಯಾನು ಬೂತುಡುಲ್ಲೆ ಇನಿ ಜನಕ್ಕಲು ಇನಿ 11 ಗಂಟೆ 10 ಗಂಟೆ ಅನಕನೆ ಸಾಧಾರಣ ಮಾತ ಜನಕ್ಕುಲ್ಲ ಅಗಲವೇ ಉಲ್ಲಾಸಡು ಬರೋಂದುಲ್ಲೆ ಸಾಧಾರಣ 50% ಇತ್ತೇನೆ ಓಟು ಪೋಲಿಂಗ್ ಅವನುಂಡು ಮಾತೇರ್ಲ ಅಗಲಗಲ ಕುಸಿಟ್ಟು ಗಾಡಿ ಅವು ದಾಲು ಬುಡ್ಸಿ ಇಂಕ್ಲನೆ ಬರ್ಪ ಅನ್ಪಂಡದು ಆತ ಉಲ್ಲಾಸಡು ಬರೋಂದುಲ್ಲೇರು ಏಪಲ್ ಹೊಡೆದುಲ ಈ ಸರ್ತಿ ಮಧ್ಯಾಹ್ನ ಅನಕನೆ ಇಂಕ್ಲೆ ಒಂದು 70% ಆ ಒಂದು ಇಂಕ್ಲ ಒಂಜಿ ಅಭಿಪ್ರಾಯ ಉಂಟು. ಇವತ್ತು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಬೆಟ್ಟಂಪಡಿ ಗ್ರಾಮದ ಉಪ್ಪಳಿಗೆ ಶಾಲಾ ಮತಗಟ್ಟೆ. ಇಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾರರು ಕಾಯ್ತಾ ಇದ್ದಾರೆ ಮತದಾನಕ್ಕಾಗಿ. ಒಂದಷ್ಟು ವಿಳಂಬ ಆಗ್ತಾ ಇದೆ ಎನ್ನುವಂಥದ್ದು ಕೂಡ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಬೆಟ್ಟಂಪಾಡಿ ಗ್ರಾಮೀಣ ಭಾಗದ ಉಪ್ಪಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಇದು. ಈ ಹಿಂದಿನ ಚುನಾವಣೆಗಳಲ್ಲಿ ಗಮನಿಸಿದರೆ ಮಧ್ಯಾಹ್ನದ ವೇಳೆಗಾಗುವಾಗ ಎಲ್ಲ ಮತಗಟ್ಟೆಗಳು ಕೂಡ ಬಿಕೋ ಎನ್ನುತ್ತಿದ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ಈ ಬಾರಿ ಮಧ್ಯಾಹ್ನವೂ ಕೂಡ ಎಲ್ಲ ಮತಗಟ್ಟೆಗಳು ಕೂಡ ಮತದಾರರಿಂದ ತುಂಬಿ ತುಳುಕುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಮತಯಂತ್ರದ ಒಂದಷ್ಟು ಸಮಯಗಳ ವಿಳಂಬದಿಂದಾಗಿ, ಅಂದರೆ ಮತದಾನ ಮಾಡಿದ ಬಳಿಕ ಮತದಾರ ತಾನು ಮತ ನೀಡಿದಂತಹ ಅಭ್ಯರ್ಥಿ ಚಿಹ್ನೆ ಮತ್ತು ಕ್ರಮ ಸಂಖ್ಯೆ ಅದು ಸಮರ್ಪಕವಾಗಿದೆ ಎನ್ನುವುದನ್ನು ಪರಿಶೀಲಿಸಿದ ಬಳಿಕವೇ ಅಲ್ಲಿಂದ ಮತ್ತೋರ್ವ ಮತದಾರನಿಗೆ ಮತದಾನಕ್ಕಾಗಿ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಇದು ಚುನಾವಣಾ ಆಯೋಗದ ಕ್ರಮ. ಈ ಕ್ರಮದಿಂದಾಗಿ ಈ ಮೊದಲು ಜನರೆಲ್ಲ ನಿರೀಕ್ಷಿಸಿರುವಂಥದ್ದು ಬೆಳ್ಳಂಬೆಳಿಗ್ಗೆ ಹೋದರೆ ಬೇಗನೆ ಮತದಾನ ಮಾಡಿ ಬರಬಹುದು ಅನ್ನುವಂಥ ಪರಿಸ್ಥಿತಿ. ಆದರೆ ಈ ಬಾರಿ ಅದು ನಡೆದಿಲ್ಲ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನದ ವೇಳೆಯೂ ಕೂಡ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಜನಸಂದಣಿ, ಮತದಾರರ ಸಂದಣಿ ಕಂಡು ಬರ್ತಾ ಇದೆ. ಬಹುತೇಕ ಎಲ್ಲ ಕಡೆ ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 8 ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ಮತಪೆಟ್ಟಿಗೆ ಒಳಗಡೆ ಇವತ್ತು ನಿರ್ಣಯಿಸ್ತಾ ಇದ್ದಾರೆ. ಯಾರು ಗೆದ್ದು ಬರುತ್ತಾರೆ, ಪುತ್ತೂರಿನ ಶಾಸಕರು ಯಾರಾಗ್ತಾರೆ ಎನ್ನುವುದು ಮೇ 13ರ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿಕ್ಕಿದೆ. 2,12,753 ಮಂದಿ ಮತದಾರರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. 220 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಾ ಇದೆ. 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದು ಗೋಳಿತೊಟ್ಟು ಮತಗಟ್ಟೆಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಗೋಳಿತೊಟ್ಟು ಮತಗಟ್ಟೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಇದು ಮತಗಟ್ಟೆ ಗೋಳಿತೊಟ್ಟು. ಇಲ್ಲಿ ಕೂಡ ಹಾಗೆ ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಮತಗಟ್ಟೆಯ ಹೊರಭಾಗದಲ್ಲಿ ಇರುವಂತಹ ದೃಶ್ಯಗಳು.
ಹೆಚ್ಚು ಕಾರ್ಯಕರ್ತರನ್ನು ಒಳಗೊಂಡಿರುವಂಥದ್ದು ಹಾಗೂ ಕೂಡ ಮತದಾರರು ಕೂಡ ಮತಗಟ್ಟೆಗೆ ಆಗಮಿಸುತ್ತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಮತದಾನದ ಅವಕಾಶಕ್ಕಾಗಿ ಅನೇಕ ಸರ್ಕಾರಿ ಉದ್ಯೋಗಿಗಳಿಗೆ ವೇತನ ಸಹಿತವಾದಂತಹ ರಜೆಯನ್ನು ಘೋಷಿಸಲಾಗಿದೆ. ಅದರ ಜೊತೆಗೆ ಅನೇಕ ಖಾಸಗಿ ಸಂಸ್ಥೆಗಳು ಕೂಡ, ಪುತ್ತೂರಿನ ಅನೇಕ ಖಾಸಗಿ ಸಂಸ್ಥೆಗಳು ಕೂಡ ತಮ್ಮ ಉದ್ಯೋಗಿಗಳಿಗೆ ರಜೆಯನ್ನು ಘೋಷಿಸಿವೆ. ಎಲ್ಲರೂ ಕೂಡ ಮತದಾನ ಮಾಡಬೇಕು, ಮತದಾನದ ಹಕ್ಕನ್ನು ಚಲಾಯಿಸಬೇಕು ಎನ್ನುವಂತಹ ಒಂದು ಪ್ರೇರಣೆಯಿಂದಾಗಿ ಖಾಸಗಿ ಸಂಸ್ಥೆಯವರು ಕೂಡ ತಮ್ಮ ಉದ್ಯೋಗಿಗಳಿಗೆ ರಜೆಯನ್ನು ಘೋಷಿಸಿ ಮತದಾನಕ್ಕೆ ಅವಕಾಶವನ್ನು ನೀಡಿರುವಂಥದ್ದು ಗಮನಿಸಬಹುದು. ನೆಲ್ಯಾಡಿ ಭಾಗದ ಗೋಳಿತೊಟ್ಟು ಮತಗಟ್ಟೆಯ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಾರ್ಯಕರ್ತರು ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿರುವಂತಹ ಈ ಒಂದು ಚುನಾವಣೆ, ಈ ಬಾರಿ ಅತ್ಯಂತ ಕುತೂಹಲವನ್ನು ಮೂಡಿಸಿರುವಂತಹ ಚುನಾವಣೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಪಕ್ಷಗಳ ಬೆಂಬಲಿಗರು, ಕಾರ್ಯಕರ್ತರುಗಳು, ಅಭ್ಯರ್ಥಿಗಳ ಬೆಂಬಲಿಗರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಯ ಆ ಭಾಗದಲ್ಲಿ ಜಮಾಯಿಸಿ ಮತದಾರರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ವಿಧಾನಸಭಾ ಚುನಾವಣೆಯನ್ನು ಮತದಾನ ಮಾಡಿದ ಬಳಿಕ ಸೆಲ್ಫಿ ಫೋಟೋ ಕಳುಹಿಸಿ ಎನ್ನುವಂತಹ ಒಂದು ಪ್ರಕಟಣೆಯನ್ನು ಕೂಡ ನಾವು ಈಗಾಗಲೇ ನೀಡಿದ್ದೇವೆ. ಅನೇಕ ಮತದಾರರು ಮತದಾನದ ಬಳಿಕ ತಮ್ಮ ಬೆರಳನ್ನು ತೋರಿಸುವುದರ ಮುಖಾಂತರ ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡು ನಮಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಅದನ್ನು ಕೂಡ ತಮ್ಮ ಈ ನೇರ ಪ್ರಸಾರದಲ್ಲಿ ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಈ ಬಾರಿ 10,869 ಮಂದಿ ಹೊಸ ಮತದಾರರಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 10,869 ಮಂದಿ ಹೊಸ ಮತದಾರರಿದ್ದಾರೆ. ಅವರ ಅನುಭವಗಳೇನು, ತಮ್ಮ ಜೀವಮಾನದ ಮೊದಲ ಮತವನ್ನು ಈ ಬಾರಿ ಚಲಾಯಿಸ್ತಾ ಇದ್ದಾರೆ, ಯಾವ ಅಭ್ಯರ್ಥಿಯ ಪರವಾಗಿ ಅವರ ಒಲವಿದೆ ಎನ್ನುವುದಕ್ಕಿಂತಲೂ ವಿಶೇಷವಾಗಿ ತಾವು ಮತದಾನ ಮಾಡೋ ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತಾತ್ಮಕವಾದಂತಹ ಕಾರ್ಯತಂತ್ರವನ್ನು ಅಥವಾ ಸರ್ಕಾರವನ್ನು ರೂಪಿಸಬೇಕಾದ್ರೆ ಮತದಾರನೇ ನಿರ್ಣಯಿಸುವಂಥದ್ದು. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಿರ್ಮಾಣವಾಗುವಂತಹ ಸರ್ಕಾರವಾಗಿರುವುದರಿಂದ ಇಲ್ಲಿ ಮತದಾರನೇ ನಿಜವಾದಂತಹ ಆಡಳಿತಗಾರ ಆಗಿರುತ್ತಾನೆ, ಅವನು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಗಳು. ಹಾಗಾಗಿ ಆರಂಭದ ಒಂದು ಮತವನ್ನು ಮಾಡುವಾಗ ಯಾವ ರೀತಿಯಾದಂತಹ ಅನುಭವ ಮತ್ತು ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಅವರು ಇರಿಸಿಕೊಂಡಿರುತ್ತಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಆರಂಭದ ಮತದಾರರು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ ಪ್ರಸಾರ ಮಾಡಲಿಕ್ಕಿದ್ದೇವೆ. ಈಗ 11 ಗಂಟೆಯವರೆಗೆ ಯಾವ ರೀತಿಯಾದಂತಹ ಮತದಾನ ಅಪ್ಡೇಟ್ಸ್ ಬರ್ತಾ ಇದೆ. 11 ಗಂಟೆಯ ವೇಳೆಗೆ 29.29% ಮತದಾನ ನಡೆದಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಬೆಳಗ್ಗೆ 11 ಗಂಟೆಯವರೆಗೆ 29.29%
ಶೇಕಡ ಮತದಾನ ನಡೆದಿದೆ. 9 ಗಂಟೆಯ ವೇಳೆಗೆ 13.33 ಶೇಕಡ ಮತದಾನ ನಡೆದಿತ್ತು. 11 ಗಂಟೆಯ ವೇಳೆಗೆ 29.29 ಶೇಕಡ ಮತದಾನ ನಡೆದಿದೆ. ಒಂದಷ್ಟು ಮತಯಂತ್ರದ ವಿಳಂಬದಿಂದಾಗಿ ಸರತಿ ಸಾಲಿನಲ್ಲಿ ಇನ್ನೂ ಕೂಡ ಜನರು ಇರುವ ಕಾರಣ ಮಧ್ಯಾಹ್ನದ ವೇಳೆಗೆ ಮತ್ತೆ ನಾವು ಅಪ್ಡೇಟ್ ಅನ್ನು ಕೊಡಲಿಕ್ಕೆ ಇದ್ದೇವೆ ಶೇಕಡಾವಾರು ಮತದಾನದ ಬಗ್ಗೆ. 11 ಗಂಟೆಯವರೆಗೆ 29.29 ಶೇಕಡ ಮತದಾನ ನಡೆದಿದೆ. ಬೆಳಿಗ್ಗೆ 11 ಗಂಟೆಯವರೆಗೆ 29.29 ಶೇಕಡ ಮತದಾನ ನಡೆದಿದೆ. ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,12,753 ಮಂದಿ ಮತದಾರರಿದ್ದಾರೆ. 11 ಗಂಟೆಯ ವೇಳೆಗೆ 29.29 ಶೇಕಡ ಅಂದರೆ ಸರಿಸುಮಾರು 63,000 ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. 2,12,753 ಮತದಾರರ ಪೈಕಿ 63,000ದಷ್ಟು ಅಂದಾಜು ಮತದಾರರು 11 ಗಂಟೆಯ ವೇಳೆಗಾಗುವಾಗ ಮತವನ್ನು ಚಲಾಯಿಸಿದ್ದಾರೆ. ಅದರ ಬಳಿಕದ ಮಾಹಿತಿ ಅಪ್ಡೇಟ್ಗಳೊಂದಿಗೆ ಬರಬೇಕಾಗಿದೆ. ಒಂದಷ್ಟು ಗ್ರಾಮೀಣ ಭಾಗದ ಮತಗಟ್ಟೆಗಳ ದೃಶ್ಯಗಳನ್ನು ನೋಡಿಕೊಂಡು ಬರೋಣ. ಇದು ಕನ್ಯಾನ ವ್ಯಾಪ್ತಿಯ ಮತಗಟ್ಟೆ, ಕನ್ಯಾನ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಗಮನಿಸಬಹುದು ನಾವು ಅತ್ಯಂತ ಹೊರಭಾಗದಲ್ಲಿ ಮತದಾರರನ್ನು ಆಕರ್ಷಿಸಲು ವಿವಿಧ ರೀತಿಯಾದಂಥ ಚಿತ್ರಣಗಳನ್ನು ಮಾಡಲಾಗಿದೆ. ಪರಂಪರೆಯನ್ನು ಬಿಂಬಿಸುವ, ಕಲಾ ಪ್ರಕಾರಗಳನ್ನು ಬಿಂಬಿಸುವ ಒಂದಷ್ಟು ಚಿತ್ರಣಗಳನ್ನು ಇಲ್ಲಿ ಕೂಡ ಮಾಡಲಾಗಿದೆ. ಶಾಲೆಗೆ ಯಾವ ರೀತಿಯಾಗಿ ಮಕ್ಕಳನ್ನು ಆಕರ್ಷಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೋ ಅದೇ ರೀತಿ ಮತದಾರರನ್ನು ಆಕರ್ಷಿಸಲು
ಮತವನ್ನು ಚಲಾಯಿಸಲೇಬೇಕೆನ್ನುವ ನಿಟ್ಟಿನಲ್ಲಿ ಮತದಾರರನ್ನು ಆಕರ್ಷಿಸಲು ಚುನಾವಣಾ ಆಯೋಗ ಈ ಬಾರಿ ಅದೊಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಮತಗಟ್ಟೆಗಳಲ್ಲಿ ಆಕರ್ಷಣೀಯವಾದಂತಹ ಚಿತ್ತಾರಗಳನ್ನು ಬಿಡಿಸುವುದರ ಮುಖಾಂತರವಾಗಿ ಮತದಾರರನ್ನೊಂದಷ್ಟು ಆ ಕಡೆಗೆ ಸೆಳೆಯುವಂತಹ ಕಾರ್ಯವನ್ನು ಮಾಡಿರುವಂಥದ್ದು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾನ ಈ ಭಾಗದ ಒಂದು ಮತಗಟ್ಟೆಯ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಂದಷ್ಟು ಮಹಿಳೆಯರು ಹೆಚ್ಚಾಗಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು 17,81,389 ಮಂದಿ ಮತದಾರರಿದ್ದಾರೆ. 1,860 ಮತಗಟ್ಟೆಗಳಲ್ಲಿ ಇಂದು ಮತದಾನ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಬಾರಿ ಬಹಳಷ್ಟು ಮತದಾನವನ್ನು ಶೇಕಡಾವಾರು ಹೆಚ್ಚುವರಿಗೊಳಿಸಬೇಕೆನ್ನುವ ನಿಟ್ಟಿನಲ್ಲಿ ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರುವ ರವಿಕುಮಾರ್ ಎಂ.ಆರ್ ಅವರು ವಿಶೇಷವಾಗಿ ಕ್ರಮವನ್ನು ಕೈಗೊಂಡಿರುವಂಥದ್ದು. ಜಿಲ್ಲೆಯ ಒಟ್ಟು 1,860 ಮತಗಟ್ಟೆಗಳ ಪೈಕಿ ನಗರ ವ್ಯಾಪ್ತಿಯಲ್ಲಿ 676 ಮತ್ತು ಗ್ರಾಮೀಣ ವ್ಯಾಪ್ತಿಯಲ್ಲಿ 1,184 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮಾದರಿ ಮತಗಟ್ಟೆಗಳ ಪೈಕಿ ಒಟ್ಟು ಜಿಲ್ಲೆಯಲ್ಲಿ 11 ಮತಗಟ್ಟೆಗಳನ್ನು ಯಕ್ಷಗಾನದ ಒಂದು ವಿಶೇಷ ಚಿತ್ತಾರವನ್ನು ಮಾಡುವುದರ ಮುಖಾಂತರ ಯಕ್ಷಗಾನದ ಮತಗಟ್ಟೆಯನ್ನಾಗಿ, 11 ಮತಗಟ್ಟೆಗಳನ್ನು ಕಂಬಳ ಕ್ಷೇತ್ರದ ಒಂದು ವಿಶೇಷ ಆಕರ್ಷಣೆಗಾಗಿ ಮತ್ತು ಆ ಒಂದು ಕಲಾ ಪ್ರಕಾರಕ್ಕಾಗಿ ಇವತ್ತು ನಿಟ್ಟಿನಲ್ಲಿ ಕಂಬಳವನ್ನು ಪ್ರತಿನಿಧಿಸುವಂತಹ ಕೇಂದ್ರಗಳು, ಬ್ಲೂ ವೇವ್ ಅನ್ನು ಪ್ರತಿನಿಧಿಸುವಂತಹ 8 ಮತಗಟ್ಟೆಗಳು, ಹೆರಿಟೇಜ್ ಅಂದರೆ ಪರಂಪರೆಯನ್ನು ಬಿಂಬಿಸುವಂತಹ 8 ಮತಗಟ್ಟೆಗಳು, ಗೋ ಗ್ರೀನ್ 8 ಮತಗಟ್ಟೆಗಳು, ಎಥಿನಿಕ್ 3 ಮತಗಟ್ಟೆಗಳು, ಯುವ 8, ಸಖಿ 40, 3 PWD ಮತಗಟ್ಟೆಗಳಿವೆ. ಇದು ಜಿಲ್ಲೆಯ ಒಂದಷ್ಟು ಮಾಹಿತಿ. ಆದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಸಮಗ್ರವಾಗಿ ಯಾವ ರೀತಿಯಾಗಿ ನಡೀತಾ ಇದೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮದೊಂದಿಗೆ ವರದಿಗಾರರಾಗಿರುವಂತಹ ಯತೀಶ್ ಉಪ್ಪಳಿಗೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಯತೀಶ್ ಅವರೇ, ನಮಸ್ಕಾರ. ನಮಸ್ತೆ. ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳಗಿನಿಂದ ಯಾವ ರೀತಿಯಾಗಿ ನಡೀತಾ ಇದೆ ಚುನಾವಣಾ ಮತದಾನದ ಪ್ರಕ್ರಿಯೆಗಳು? 2023ರ ವಿಧಾನಸಭಾ ಚುನಾವಣೆಯು ಎಲ್ಲ ಕಡೆ ಪುತ್ತೂರು ಕ್ಷೇತ್ರದಂತ ಬಿರುಸಿನಿಂದ ಸಾಗ್ತಾ ಇದೆ. ಪ್ರತಿ 2 ಗಂಟೆಗೊಮ್ಮೆ ಶೇಕಡಾವಾರು ಮತದಾನ ಎಲ್ಲ ಅಪ್ಡೇಟ್ ಆಗ್ತಿದೆ. 9 ಗಂಟೆ ಬೆಳಗಿಂದ ಸ್ಟಾರ್ಟ್ ಆಗಿ 9 ಗಂಟೆ ವೇಳೆಗೆ 13% ಮತದಾನ ಆಗಿದೆ. ಆನಂತರ 11 ಗಂಟೆಯ ವೇಳೆಗೆ 29% ಮತದಾನ ಆಗಿದೆ. ಮತದಾರರು ಕೂಡ ಈ ಬಿಸಿಲು ಎನ್ನುವುದೇ ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಕಡೆ ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡು ಬರ್ತಾ ಇದೆ. ಅಂದ್ರೆ ಒಂದಷ್ಟು ಕಡೆ ಒಂದಷ್ಟು ವಿಳಂಬ ಆಗ್ತಾ ಇದೆ ಅಂತ ಎನ್ನುವಂತ ಮಾಹಿತಿ ಕೇಳಿ ಬರ್ತಾ ಇದೆ. ಮತಯಂತ್ರದ ಮುಖಾಂತರ ವಿಳಂಬ ಆಗ್ತಾ ಇದ್ರೆ ಈ ಬಗ್ಗೆ ಏನಾದ್ರು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರಾ? ಅದ್ರ ಬಗ್ಗೆ ಅಧಿಕಾರಿಗಳೇನು ಮಾಹಿತಿ ಕೊಡಲಿಲ್ಲ. ಆದ್ರೆ ಜನರು ಹೇಳ್ತಿರೋದೇನೆಂದ್ರೆ ಒಂದೊಂದು ಮತದಲ್ಲಿ 7 ಸೆಕೆಂಡ್ ಮತದಾನ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ, ಆ ಕಾರಣದಿಂದಾಗಿ ವಿಳಂಬ ಆಗ್ತದೆ ಎನ್ನುವಂತ ಮಾಹಿತಿಯು ಸಿಗ್ತಾ ಇದೆ.
ಓಕೆ, ಅದೇ ನೋಡಿದ್ರೆ ಕಳೆದ ಬಾರಿಯ ಚುನಾವಣೆ ನೋಡಿದ್ರೆ ಈ ಬಾರಿ ಇನ್ನೂ ಕೂಡ ಮಧ್ಯಾಹ್ನವೂ ಕೂಡ ಜನರು ಸರತಿ ಸಾಲಿನಲ್ಲಿ ಇದ್ದಾರೆ. ಇಲ್ಲದಿದ್ರೆ ಮಧ್ಯಾಹ್ನ ಇಷ್ಟೊತ್ತಿಗೆ ಎಲ್ಲ ಮತಗಟ್ಟೆಗಳು ಕೂಡ ಬಿಕೋ ಪರಿಸ್ಥಿತಿಯಲ್ಲಿ ಇರ್ತಿತ್ತು. ಹೌದು ಹೌದು. ಈ ಸಾರಿ ಎಲ್ಲ ಮತಗಟ್ಟೆಗಳಲ್ಲಿ ಜನರು ಸರತಿನ ಸಾಲಿನಲ್ಲಿ ನಿಂತಿರುವುದು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಓಕೆ ಓಕೆ. ವಿಶೇಷವಾಗಿ ನೆಲ್ಲಿಕಟ್ಟೆ ಒಂದು ಮತಗಟ್ಟೆಯಲ್ಲಿ ಕೂಡ 1 ನಿಮಿಷ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೇಳಿ ಬಂದಿದೆ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬಂದಿದೆ ನಿಮಗೆ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಲಿಲ್ಲ. ಒಟ್ಟು ಮತದಾರರು ಇನ್ನೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಮಾಡ್ತಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ನೋಡೋಣ ಮುಂದಿನ 1 ಗಂಟೆಯಲ್ಲಿ, ಅಂದ್ರೆ 1 ಗಂಟೆಯ ವೇಳೆಗೆ ಅಪ್ಡೇಟ್. ಮತಗಟ್ಟೆಯಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಜನರು ವಿರಳವಾಗಿ ಕಾಣ್ತಿದ್ದಾರೆ. ಒಟ್ಟು ಶೇಕಡಾವಾರು ನೋಡಿದ್ರೆ 50% ಮತದಾನ ದಿನ ಅನ್ನೋದು ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಓಕೆ ಓಕೆ. ಎಲ್ಲ ಕಡೆ ಶಾಂತಿಯುತವಾಗಿ ನಡೀತಾ ಇದೆ. ಎಲ್ಲ ಕಡೆ ಶಾಂತಿಯುತವಾಗಿ ನಡೀತದೆ. ಎಲ್ಲ ಪಕ್ಷದವರು ಕ್ಷೇತ್ರರು ಎಲ್ಲ ಅವರವರ ಪ್ರತ್ಯೇಕ ಬೂತ್ಗಳಲ್ಲಿದ್ರು ಯಾವುದೇ ಅಹಿತಕರ ಘಟನೆ ನಡೀತಿಲ್ಲ. ಓಕೆ ಓಕೆ ಓಕೆ. ಧನ್ಯವಾದಗಳು ಯತೀಶ್ ಅವರೇ. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಪರ್ಕದಲ್ಲಿ ಪಡೆಯಲಿಕ್ಕೆ. ಇದು ಪ್ರತಿ 2 ಗಂಟೆಗಳಿಗೆ ಒಮ್ಮೆ ನಮಗೆ ಒಟ್ಟು ಶೇಕಡಾವಾರು ಮತದಾನದ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅಧಿಕಾರಿಗಳ ಕಡೆಯಿಂದ. ಹಾಗಾಗಿ 9 ಗಂಟೆಯ ವೇಳೆಗೆ 13% ಮತದಾನವಾಗಿತ್ತು. 11 ಗಂಟೆಯ ವೇಳೆಗೆ 29% ಮತದಾನವಾಗಿದೆ. ಇನ್ನೊಂದಷ್ಟು ಅರ್ಧ ಗಂಟೆಯ ಬಳಿಕ 1 ಗಂಟೆಯ ವೇಳೆಗಾಗುವಾಗ ಮತ್ತೆ ನಾವು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ, ಎಷ್ಟು ಶೇಕಡಾವಾರು ಮತದಾನ ನಡೆದಿದೆ ಎನ್ನುವುದರ ಬಗ್ಗೆ ನಮ್ಮ ವರದಿಗಾರರಿಂದ. ಇದು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ನಾವು ರಾಗಿದ ಕುಮೇರು ಮತಗಟ್ಟೆ. ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ರಾಗಿದ ಕುಮೇರು ಮತಗಟ್ಟೆಯಲ್ಲಿ ನಡೆಯುತ್ತಿರುವಂತಹ ಮತದಾನ.
ಹಾಗಾದರೆ ಗ್ರಾಮೀಣ ಭಾಗದಲ್ಲಿ ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶಗಳಿರುವುದನ್ನು ನೋಡಿಕೊಂಡು ಬರೋಣ. ಇದು ಮಿತ್ತನಡ್ಕ ಶಾಲಾ ಬೂತ್. ಇಲ್ಲಿ ಬಹಳ ವಿಶೇಷವಾಗಿ ಒಡಿಯೂರು ಶ್ರೀಗಳು ನೋಡಿ ಆಟೋ ರಿಕ್ಷಾದಲ್ಲಿ ಬಂದು ಮತವನ್ನು ಚಲಾಯಿಸಲು ಬಂದಿರುವಂಥದ್ದು. ಬಹಳ ನಗುಮುಖದಿಂದ ಆಗಮಿಸ್ತಾ ಇದ್ದಾರೆ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಗುರುದೇವದತ್ತ ಸಂಸ್ಥಾನ ಒಡಿಯೂರು, ಇವರು ಆಟೋ ರಿಕ್ಷಾದಲ್ಲಿ ಬಂದು ಮಿತ್ತನಡ್ಕ ಶಾಲಾ ಬೂತ್ನಲ್ಲಿ ವಿಟ್ಲ ವ್ಯಾಪ್ತಿಯ ಮಿತ್ತನಡ್ಕ ಶಾಲಾ ಮತಗಟ್ಟೆಯಲ್ಲಿ ಮತ ಚಲಾಯಿಸಲಿಕ್ಕೆ ಒಡಿಯೂರು ಶ್ರೀಗಳು ಆಗಮಿಸುತ್ತಿರುವಂತಹ ದೃಶ್ಯವಿದು. ಬಹಳ ಸರಳವಾಗಿ ಮತಗಟ್ಟೆಗೆ ಆಗಮಿಸಿದ್ದಾರೆ. ತಮ್ಮದೇ ಆದಂತಹ ವಾಹನಗಳು, ಕ್ಷೇತ್ರದ ವಾಹನಗಳಿದ್ರೂ ಕೂಡ ಆಟೋ ರಿಕ್ಷಾದಲ್ಲಿ ಬರುವ ಮುಖಾಂತರವಾಗಿ ಸರಳತೆಯನ್ನು ಮೆರೆದಿರುವಂತಹ ಒಡಿಯೂರು ಶ್ರೀಗಳು. ಇವರು ಧಾರ್ಮಿಕವಾಗಿಯೂ ಕೂಡ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತಹ ಒಡಿಯೂರು ಶ್ರೀಗಳು. ಇವತ್ತು ಹಿಂದೂ ಸಮಾಜದಲ್ಲಿ ಇವರು ಮಾರ್ಗದರ್ಶಿಗಳು ಕೂಡ ಹೌದು. ಹಾಗಾಗಿ ಅತ್ಯಂತ ಸರಳತೆಯಿಂದ ಅವರು ಮತವನ್ನು ಚಲಾಯಿಸಲು ಆಗಮಿಸಿರುವಂಥದ್ದು. ಜನಸಾಮಾನ್ಯರ ರೀತಿಯಲ್ಲಿ ತಾನು ಕೂಡ ಮತವನ್ನು ಚಲಾಯಿಸ್ತೇನೆ ಅಂದರೆ ಪ್ರಜಾತಾಂತ್ರಿಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾನು ಸ್ವಾಮೀಜಿಯಾದರೂ ಅಥವಾ ಕ್ಷೇತ್ರ ಒಂದು ಧಾರ್ಮಿಕ ಮುಂದಾಳುವಾಗಿದ್ದರೂ ಕೂಡ, ಮುಖಂಡನಾಗಿದ್ದರೂ ಕೂಡ ಅಥವಾ ಸ್ವಾಮೀಜಿ ಆಗಿದ್ದರೂ ಕೂಡ ಇಲ್ಲಿ ಅದನ್ನು ತೋರ್ಪಡಿಸದೆ ತಾನು ಓರ್ವ ಸರಳ ಮತದಾರನಂತೆ, ಸಾಮಾನ್ಯ ಮತದಾರನಂತೆ ಆಟೋ ರಿಕ್ಷಾದಲ್ಲಿ ಆಗಮಿಸಿ ನಗುಮುಖದಲ್ಲಿ ಮತಗಟ್ಟೆಗೆ ಆಗಮಿಸಿ ಮತವನ್ನು ಚಲಾಯಿಸಲಿಕ್ಕೆ ಬಂದಿರುವುದು ಒಡಿಯೂರು ಶ್ರೀಗಳು. ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಎಲ್ಲ ಮತಗಟ್ಟೆಗಳಲ್ಲಿ ಆಯಾ ಪಕ್ಷದ ಪ್ರಮುಖರುಗಳಾಗಿರ್ಬೋದು ಅಥವಾ ಬೆಂಬಲಿಗರಾಗಿರ್ಬೋದು, ಪಕ್ಷೇತರರ ಬೆಂಬಲಿಗರಾಗಿರ್ಬೋದು, ಒಂದಷ್ಟು ಮತದಾರರನ್ನು ತಮ್ಮ ತಮ್ಮ ವಾಹನಗಳಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆದರೆ ಮಿತ್ತನಡ್ಕ ಬೂತ್ನಲ್ಲಿ ಒಡಿಯೂರು ಶ್ರೀಗಳು ತಮ್ಮ ಕ್ಷೇತ್ರದ ವಾಹನವಿದ್ದರೂ ಕೂಡ ಅದನ್ನು ಬಿಟ್ಟು ಸರಳವಾಗಿ ಆಟೋ ರಿಕ್ಷಾದಲ್ಲಿ ಬಂಧುಗಳೇ, ಇದಲ್ಲದೆ ಆಟೋ ರಿಕ್ಷಾ ವಿಶೇಷವಾಗಿ ನಮಗೆಲ್ಲ ಒಂದು ಆದರ್ಶವಾದ ಮತದಾನ ಮಾಡಿದ ಬಳಿಕ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಹಕ್ಕು ಚಲಾಯಿಸಬೇಕು. ಒಂದು ಯೋಗ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕರ್ತವ್ಯವೂ ಹೌದು. ಒಂದು ಆದರ್ಶ ನಿರ್ಮಾಣದಲ್ಲಿ ಒಬ್ಬ ಮತದಾನನ ಕರ್ತವ್ಯ ಏನು ಅಂತ ಎಚ್ಚರಿಸಿಕೊಂಡು ನಾವು ಅದನ್ನು ಚಲಾಯಿಸಬೇಕಾದಂಥ ಅಗತ್ಯತೆ ಇದೆ. ನಮ್ಮ ಮತಿಯಿಂದ ಕೂಡಿರುವಂಥದ್ದು ಅದು ಮತ ಆಗಿರುತ್ತದೆ. ಒಬ್ಬ ರಾಷ್ಟ್ರ ನಿರ್ಮಾಣದ ಒಬ್ಬ ಆದರ್ಶ ನಾಯಕನನ್ನು ಆಯ್ಕೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಒಂದು ರೀತಿಯಲ್ಲಿ ಉತ್ತಮವಾದ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜ್ಞಾವಂತ ಪ್ರಜೆಗಳ ನಮ್ಮ ಪಾತ್ರ ಏನು ಅಂತ ಅವಲೋಕಿಸುವಂಥ ಸಂದರ್ಭವೂ ಹೌದು. ಎಲ್ಲರೂ ಮತದಾನ ಮಾಡಿಕೊಂಡು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿ ಈ ಮೂಲಕ ವಿನಂತಿ. ಬಂಧುಗಳೇ, ವಿಶೇಷವಾಗಿ ನಮಗೆಲ್ಲ ಒಂದು ಆದರ್ಶವಾದ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಹಕ್ಕು ಚಲಾಯಿಸಬೇಕು. ಒಂದು ಯೋಗ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕರ್ತವ್ಯವೂ ಹೌದು. ಒಂದು ಆದರ್ಶ ನಿರ್ಮಾಣದಲ್ಲಿ ಒಬ್ಬ ಮತದಾನನ ಕರ್ತವ್ಯ ಏನು ಅಂತ ಎಚ್ಚರಿಸಿಕೊಂಡು ನಾವು ಅದನ್ನು ಚಲಾಯಿಸಬೇಕಾದಂಥ ಅಗತ್ಯತೆ ಇದೆ. ನಮ್ಮ ಮತಿಯಿಂದ ಕೂಡಿರುವಂಥದ್ದು ಅದು ಮತ ಆಗಿರುತ್ತದೆ. ಒಬ್ಬ ರಾಷ್ಟ್ರ ನಿರ್ಮಾಣದ ಒಬ್ಬ ಆದರ್ಶ ನಾಯಕನನ್ನು ಆಯ್ಕೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಒಂದು ರೀತಿಯಲ್ಲಿ ಉತ್ತಮವಾದ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜ್ಞಾವಂತ ಪ್ರಜೆಗಳ ನಮ್ಮ ಪಾತ್ರ ಏನು ಅಂತ ಅವಲೋಕಿಸುವಂಥ ಸಂದರ್ಭವೂ ಹೌದು.
ಎಲ್ಲರೂ ಮತದಾನ ಮಾಡಿಕೊಂಡು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿ ಈ ಮೂಲಕ ವಿನಂತಿ. ಬಂಧುಗಳೇ, ವಿಶೇಷವಾಗಿ ನಮಗೆಲ್ಲ ಗ್ರಾಮೀಣ ಭಾಗದ ಮತಗಟ್ಟೆಗಳ ಸನ್ನಿವೇಶಗಳನ್ನು ಮತ್ತಷ್ಟು ನೋಡಿಕೊಂಡು ಬರುವುದಾದರೆ ಕಡಬ ಭಾಗದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ಭಾಗದಲ್ಲಿ ಯಾವ ರೀತಿಯಾದಂತಹ ಮತದಾನ ಪ್ರಕ್ರಿಯೆಗಳು ನಡೆಯುತ್ತಾ ಇವೆ ಎನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಅಲ್ಲಿನ ನಮ್ಮ ವರದಿಗಾರರಾಗಿರುವಂತಹ ವಿಜಯ್ ಕಡಬ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ವಿಜಯ್ ಕುಮಾರ್ ಅವರೇ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ವ್ಯಾಪ್ತಿಯಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಬೆಳಗ್ಗಿನಿಂದ? ಸರ್, ಈಗ ಬೆಳಗಿನಿಂದ ಸ್ವಲ್ಪ ಮತದಾನ ಬಿರುಸಿನಿಂದ ನಡೀತಿದೆ. ಈಗ ಅಂದ್ರೆ ನಾವು ಈಗ ಕರ್ಮಾಯಿ ಮತದಾನದ ಮತಗಟ್ಟೆಯಲ್ಲಿದ್ದೇವೆ. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ. ಅಂದ್ರೆ ಒಬ್ಬರ ಮತವನ್ನು ಇನ್ನೊಬ್ರು ಹಾಕಿದ್ದು, ಅಂದ್ರೆ ಅವರು ಹೆಸರು, ತಂದೆ ಹೆಸರು ಮತ್ತು ಅವರ ಹೆಸರು ಒಂದೇ ರೀತಿಯಾಗಿದೆ. ಸಾದಿಕ್ ಅನ್ನುವರ ಹೆಸರಿನಲ್ಲಿ ಮತ್ತೊಬ್ರು ಸಾದಿಕ್ ಹಾಕಿದ್ದಾರೆ. ಆದ್ರೆ ಈಗ ಅವರೇ ಬರುವಾಗ ಅವರಿಗೆ ಓಟ್ ಇಲ್ಲ ಅಂತ ಹೇಳಿ ಅವರನ್ನು ಇದು ಮಾಡಿದ್ದಾರೆ, ಇರಿಸಿದ್ದಾರೆ.
ಅದಕ್ಕೀಗ ಅವರು ಸ್ವಲ್ಪ ಗೊಂದಲ ಆಗ್ತಾ ಉಂಟು ಇಲ್ಲಿ. ಯಾವ ಮತಗಟ್ಟೆಯಲ್ಲಿ ಎಲ್ಲಿ? ಇದು 102 ನೆಕ್ಕಿಲಾಡಿ ಗ್ರಾಮದ ಕರ್ಮಾಯಿ 101ನೇ ಮತಗಟ್ಟೆಯಲ್ಲಿ. ಅದು ಅಧಿಕಾರಿಗಳ ಎಡವಟ್ಟಾಗಿದೆ, ಯಾಕಂದ್ರೆ ಅಲ್ಲಿ ಅವರೇ ನೋಡ್ಕೊಳ್ಬೇಕಿತ್ತು. ಅಂದ್ರೆ ಅಲ್ಲಿ ಮತದಾರನ ಹೆಸರು ಮತ್ತು ತಂದೆ ಹೆಸರು ಎರಡೂ ಕೂಡ ಒಂದೇ ರೀತಿ ಇದೆ? ಎರಡು ಕೂಡ ಒಂದಿದೆ, ಆದ್ರೆ ಸಾದಿಕ್ ಕೆ ಅಂತ ಒಂದು ಇನ್ಷಿಯಲ್ ಇದೆ. ಓಕೆ. ಆ ಸಾದಿಕ್ ಕೆ ಅಂತ ಹೇಳುವವರು ಸಾದಿಕ್ ಅನ್ನುವರ ಮತವನ್ನು ಹಾಕಿ ಹೋಗಿದ್ದಾರೆ. ಅಲ್ಲಿ ಅವರು ನಂಬರ್ ನೋಡ್ಕೊಳ್ಳುವಲ್ಲಿ ಇದು ಮಾಡಿದ್ದಾರೆ, ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಓಕೆ. ಅಂದ್ರೆ ಆ ಮತದಾರರ ಲಿಸ್ಟ್ ಅಲ್ಲಿ ಅವರು ಟಿಕ್ ಮಾಡ್ಬೇಕಾದ್ರೆ ಅಲ್ಲಿ ಮಾಡಿದ್ದಾರೆ. ಅದರಿಂದ ವಂಚಿತರಾಗಿದ್ದಾರೆ ಇವರೀಗ. ಅವರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ. ಓಕೆ ಓಕೆ. ಅಲ್ಲ, ಈಗ ಅದು ಎಡವಟ್ಟಾಗಿರುವಂತದ್ದು ಅವರ ಗಮನಕ್ಕೆ ಬಂದ್ರೆ ಅಂದ್ರೆ ಈಗ ನಾವು ಮತ್ತೆ ಮತಗಟ್ಟೆ ಅಧಿಕಾರಿಗಳಲ್ಲಿ ವಿಚಾರಿಸಿದ್ದೆವು ಇದಕ್ಕೆ ಏನು ಸಮಸ್ಯೆ ಪರಿಹಾರ ಅಂತ. ಅಂದ್ರೆ ಅವ್ರು ಹೇಳುದು ನಿಮಗೆ ವೋಟ್ ಹಾಕ್ಬೋದು, ಟೆಂಡರ್ ವೋಟ್ ಹಾಕ್ಬೋದು, ಅಂದ್ರೆ ಅದು ಕೌಂಟಿಗೆ ಬರುದಿಲ್ಲ ಅಂತ. ಕೌಂಟಿಗೆ ಬರದಿದ್ರೆ ವೋಟ್ ಯಾಕೆ ಹಾಕುದು ಅಂತ ಇವರು ಸ್ವಲ್ಪ ಗೊಂದಲ ವಾತಾವರಣ ಇತ್ತು ಈಗ. ಈಗ ಕೊನೆಗೆ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ? ಇಲ್ಲ, ಅವರು ಮತದಾನ ವಂಚಿತರಾಗಿದ್ದಾರೆ ಈಗ, ಸದ್ಯಕ್ಕೆ ವಂಚಿತರಾಗಿದ್ದಾರೆ. ಮತ್ತೆ ಇನ್ನೇನಂತ ಗೊತ್ತಿಲ್ಲ ಈಗ, ಏನು ಕ್ರಮ ತಗೊಳ್ತಾರಂತ. ಆದ್ರೂ ಕಾನೂನು ಪ್ರಕಾರದಲ್ಲಿ ಇಲ್ಲ, ಅವ್ರಿಗೆ ವೋಟ್ ಹಾಕ್ಲಿಕ್ಕೆ ಇಲ್ಲ. ಅಂದ್ರೆ ಅವರ ಹೆಸರಿನಲ್ಲಿ ಈಗಾಗಲೇ ಮತ ಚಲಾವಣೆ ಆಗಿದೆ. ಇನ್ನು ಹಾಕಿದ್ರೆ ತಪ್ಪಾಗ್ತದೆ ಹಾಗೆ. ಮತ್ತೆ ಬಲ್ಯ ಮತ್ತೆ ಕಡಬ ಪ್ರೌಢಶಾಲಾ ಈ ಮತಗಟ್ಟೆಯಲ್ಲಿ ಸ್ವಲ್ಪ ಮತಯಂತ್ರ ದೋಷ ಉಂಟಾಗಿ ಇದು ಸ್ವಲ್ಪ ಮಿಷನ್ ಹಾಳಾಗಿತ್ತು. ಮತ್ತೆ ಸರಿ ಮಾಡಿ ಸ್ವಲ್ಪ ಇದಾಗಿತ್ತು, ಸ್ಥಗಿತ ಆಗಿತ್ತು ವೋಟ್ ಎಲ್ಲ. ಎಷ್ಟು ಸಮಯ ಸ್ಥಗಿತ ಆಗಿತ್ತು? ಒಂದು ಅರ್ಧ ಗಂಟೆ ಎಲ್ಲ ಆಗಿತ್ತು ಬೆಳಿಗ್ಗೆ. ಅದು ಈಗ ಬೆಳಿಗ್ಗೆ 11 ಗಂಟೆ. ಈಗ ಎಲ್ಲ ಕಡೆ ಸುಸೂತ್ರವಾಗಿ ನಡೀತಾ ಇದೆಯಾ? ನಡೀತಿದೆ, ಸುಸೂತ್ರ ನಡೀತಿದೆ. ಅಂದ್ರೆ ಅಭ್ಯರ್ಥಿಗಳು ಏನಾದ್ರು ಬೂತ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರಾ? ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರಳಿ ಅವರು ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ. ಕಡಬ ಭಾಗಕ್ಕೆ ಬಂದಿದ್ದಾರೆ ಅವರು, ಮತಗಟ್ಟೆ ಭೇಟಿ ಮಾಡ್ತಾ ಇದ್ದಾರೆ ಅವರು. ಹೇಗಿದೆ ಅವರ ಕಾರ್ಯಕರ್ತರೆಲ್ಲ ಉತ್ಸಾಹಗಳು? ಕಾರ್ಯಕರ್ತರು ಮತಗಟ್ಟೆ ಅದೇ ಹೊರಗಡೆ ಎಲ್ಲ ಮತದಾರರನ್ನು ಕೊನೆಯ ಕ್ಷಣದಲ್ಲಿ ಮತ ಯಾಚನೆ ಮಾಡ್ತಾ ಇದ್ದಾರೆ. ಹುಮ್ಮಸ್ಸಿನಿಂದಿದ್ದಾರೆ ಎಲ್ಲರೂ, ಕಾಂಗ್ರೆಸ್ ಮತ್ತು ಬಿಜೆಪಿ. ಆದ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಯಾರು ಮತಗಟ್ಟೆಯಲ್ಲಿ ಯಾರು ಇಲ್ಲ, ಸಿಬ್ಬಂದಿಗಳಿಲ್ಲ, ಟೇಬಲ್ ಮಾತ್ರ ಇಟ್ಟಿದ್ದಾರೆ. ತುಂಬಾ ಕಡೆ ಈಗ ಕಡಭಾಗದಲ್ಲಿ ಹಾಗೆ ಉಂಟು. ಈಗ ಎಲ್ಲ ಮತಗಟ್ಟೆಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಯಾವ ರೀತಿಯಾಗಿದೆ? ಅಂದ್ರೆ ಸರತಿ ಸಾಲಿನಲ್ಲಿ ಮುಂದುವರಿದಿದ ಅಲ್ಲ? ಈಗ ಕೆಲವೊಂದು ಮತಗಟ್ಟೆಗಳಲ್ಲಿ ಸರಸಾಲಿ ಉಂಟು, ಕೆಲವು ಕಡೆ ಕಡಿಮೆ ಆಗಿದೆ. ನಾವೆಲ್ಲ ಸುತ್ತಾಡ್ತಿದ್ದೇವೆ. ಹೆಚ್ಚಿನ ಮತಗಟ್ಟೆಯಲ್ಲಿ ಜನ ಇದ್ದಾರೆ, ಬೆಳಿಗ್ಗಿನ ಮಧ್ಯಾಹ್ನ ತನಕನೇ ಜಾಸ್ತಿ ಇದ್ದಾರೆ. ಓಕೆ ಓಕೆ, ಸರಿ ಸರಿ. ಓಕೆ, ಧನ್ಯವಾದಗಳು ವಿಜಯರವರೇ. ಧನ್ಯವಾದಗಳು. ಕಡಬ ಭಾಗದ 102 ನೆಕ್ಕಿಲಾಡಿ ಕರ್ಮಾಯಿ ಮತಗಟ್ಟೆಯಲ್ಲಿ ಆಗಿರುವಂತಹ ಒಂದು ಎಡವಟ್ಟು, ಮತಗಟ್ಟೆ ಅಧಿಕಾರಿಗಳಿಂದ ಆಗಿರುವಂತಹ ಎಡವಟ್ಟು. ಅಂದರೆ ಸಾದಿಕ್ ಅನ್ನುವರು ಅಲ್ಲಿ ಇಬ್ಬರು ಇದ್ದರು, ಅದರ ಒಬ್ಬರದ್ದು ಇನ್ಷಿಯಲ್ ಇತ್ತು ಸಾದಿಕ್ ಬಿ ಅನ್ನೋದಾಗಿ. ಇರುವರಲ್ಲಿ ಒಬ್ಬರೊಂದು ಮತ ಚಲಾವಣೆ ಮಾಡಿದ್ದಾರೆ, ಆದರೆ ಒಬ್ಬರ ಮತ ಇನ್ನೊಂದು ಹೆಸರಿನಲ್ಲಿ ಚಲಾವಣೆಯಾಗಿದೆ. ಹಾಗಾಗಿ ಇಲ್ಲಿ ಮತ್ತೊಬ್ಬರು ಬರುವಾಗ, ಸಾದಿಕ್ರವರು ಬರುವಾಗ ಅವರಿಗೆ ಮತದಾನಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿದೆ. ಹಾಗಾಗಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಮತಗಟ್ಟೆ ಅಧಿಕಾರಿಗಳನ್ನು ಕಾದು ನೋಡಬೇಕಾಗಿದೆ. ಅಲ್ಲಿ ಮತದಾರರು ಕೂಡ ಮತಗಟ್ಟೆಯಲ್ಲಿ ಇನ್ನೂ ಕೂಡ ಇದ್ದಾರೆ. ತಾನು ಮತವನ್ನು ಚಲಾಯಿಸಬೇಕಾದ್ರೆ ಟೆಂಡರ್ ವೋಟ್ ಹಾಕ್ಬೋದಂತ ಅಧಿಕಾರಿಗಳು ಹೇಳಿದ್ದಾರೆ, ಆದರೆ ಅದು ಕೌಂಟಿಂಗಿಗೆ ಪರಿಗಣನೆಗೆ ಒಳಗಾಗುವುದಿಲ್ಲ. ಹಾಗಾಗಿ ನನ್ನ ಮತ ಹಾಕಿಯೂ ಪ್ರಯೋಜನವಾಗುವುದಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಸಾದಿಕ್ರವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಕಾದು ನೋಡ್ತಾ ಇದ್ದಾರೆ, ಮತಗಟ್ಟೆಯಲ್ಲಿ ಕಾದು ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮುಂದಕ್ಕೆ ಮತಗಟ್ಟೆ ಅಧಿಕಾರಿಗಳು ನಿರ್ಣಯ ತೆಗೆದುಕೊಳ್ತಾರೆ ಎನ್ನುವುದನ್ನು ನೋಡಬೇಕಷ್ಟೇ. ಮತದಾರರ ಪಟ್ಟಿ ತಯಾರಿಸುವಂತಹ ವೇಳೆಯಲ್ಲಿ ಇದು ಅಧಿಕಾರಿಗಳಿಂದ ಎಡವಟ್ಟಾಗಿರುತ್ತದೆ. ಮತದಾರನ ಹೆಸರು ಮತ್ತು ಅವರ ತಂದೆಯ ಹೆಸರು ಎರಡೂ ಕೂಡ ಒಂದೇ ರೀತಿಯಾಗಿದ್ದಾಗ ಅಲ್ಲಿ ಒಂದಷ್ಟು ಸಾಮ್ಯತೆಗಳು ಹೆಚ್ಚು. ಆದರೆ ಅಲ್ಲಿ ಹೆಸರಿನ ಮುಂಭಾಗದಲ್ಲಿ ಇನಿಷಿಯಲ್ ಬಂದಿರುವುದರಿಂದ ಅಧಿಕಾರಿಗಳು ಇದನ್ನು ಗಮನಿಸಬೇಕಾಗಿತ್ತು. ಆದರೆ ಅದನ್ನು ಗಮನಿಸದೆ ಓರ್ವ ಸಾದಿಕ್ರವರ ಹೆಸರಿನಲ್ಲಿ ಮತ್ತೋರ್ವ ಸಾದಿಕ್ರವರು ಬಂದು ಮತವನ್ನು ಚಲಾಯಿಸಿದ್ದಾರೆ. ಈ ಒಂದು ಎಡವಟ್ಟು 102 ನೆಕ್ಕಿಲಾಡಿ ಕರ್ಮಾಯಿ ಮತಗಟ್ಟೆಯಲ್ಲಿ ನಡೆದಿದೆ.
ನಾನು ಲೋಕೇಶ್ ಹೆಗಡೆ, ಪುತ್ತೂರು ಪುರಸಭೆ ಮಾಜಿ ಅಧ್ಯಕ್ಷ. ನನ್ನ ವಿಶೇಷ ವಿನಂತಿ ಏನು ಅಂತ ಹೇಳಿದ್ರೆ, ಎಲ್ಲ ಮತದಾರ ಬಾಂಧವರು ತಾವು ಮತಗಟ್ಟೆಗೆ ಹೋಗಿ ಯಾವುದೇ ಕಾರಣದಿಂದ ತಪ್ಪಿಸದೆ ಹೋಗಿ ಮತದಾನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಉಳಿಯುವುದು ಇದರ ಆಧಾರದ ಮೇಲೆ. ಅದರಿಂದ ತಾವೆಲ್ಲ ಯಾವುದೇ ಕಾರಣ ನೀಡದೆ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ. ನಾನು ಯತೀಶ್ ಆರ್ವಾರ್. ಇವತ್ತು ಮತದಾನ ನಡೀತಾ ಇದೆ. ಇವತ್ತಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬಂದು ಮತದಾನ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವದ ಆಶಯ ಏನಿದೆ ಅದನ್ನು ಈಡೇರಿಸಲಿಕ್ಕೆಲ್ಲ ಕೂಡ ಸಹಕರಿಸಬೇಕು ಅಂತ ವಿನಂತಿಸ್ತೇನೆ. ಇವತ್ತಿನ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರ ಹಾಗೆ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ಮತ ನೀಡಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತೇವೆ. ನಾನು ಯತೀಶ್ ಆರ್ವಾರ್. ಇವತ್ತು ನೂರೆರಡು ನೆಕ್ಕಿಲಾಡಿ ಕರ್ಮಾಯಿ ಮತಗಟ್ಟೆಯಲ್ಲಿ ಆಗಿರುವಂತಹ ಎಡವಟ್ಟು ಮತಗಟ್ಟೆ ಅಧಿಕಾರಿಗಳಿಂದ ಸಾದಿಕ್ ಎನ್ನುವವರ ಹೆಸರಿನಲ್ಲಿ ಮತ್ತೊಬ್ಬರು ಸಾದಿಕ್ರು ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಹಾಗಾಗಿ ಇನ್ನೊಬ್ಬರು ಸಾದಿಕ್ರವರು ಮತದಾನದಿಂದ ವಂಚಿತರಾಗಿರುವಂಥದ್ದು. ಬನ್ನಿ, ಈ ಬಗ್ಗೆ ಮತದಾನದ ಅವಕಾಶ ವಂಚಿತರಾಗಿರುವಂತಹ ಸಾದಿಕ್ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ಹೇಳಿ. ನಮಸ್ತೆ ಸಾದಿಕ್ರವರೇ, ಏನು ಎಡವಟ್ಟು ಆಗಿರುವಂತದ್ದು ಮತಗಟ್ಟೆ ಅಧಿಕಾರಿಗಳಿಂದ? ನೀವು ಮತದಾನಕ್ಕೆ ನಿಮಗೆ ಅವಕಾಶ ನಿರಾಕರಣೆ ಅಂತ ಕೇಳಿ ಬರ್ತಾ ಇದೆ, ಏನಾಗಿರುವಂತದ್ದು? ಸರ್, ಎಂದಿನಂತೆ ನಾನು ಮತಗಟ್ಟೆಗೆ ID ಕಾರ್ಡ್ ಇಟ್ಕೊಂಡು ನಾನು ಹೋದೆ. ಮತ ಚಲಾಯಿಸುವ ಕೌಂಟರ್ ಲಿಸ್ಟ್ ಅನ್ನು ನೋಡ್ಕೊಂಡು ಹೇಳಿದ್ರು, ನಿಂದು ಮತದಾನ ಆಗಿದೆ, ನೀನು ತಿರ್ಗಾ ಬಂದಿದ್ದೀಯ ಅಂತೇಳಿ ಮತಗಟ್ಟೆಯಲ್ಲಿರುವ ಅಧಿಕಾರಿಗಳು ನನಗೆ ಕೇಳಿದ್ರು. ಇಲ್ಲ, ನಾನು ಬಂದಿಲ್ಲ ಈ ತರ ಹೇಳಿದಕ್ಕೆ ನನಗೆ ನಿಂದು ಸಾದಿಕ್ ಅಂತ ಹೇಳುವ ಮತದಾರ ಮತ ಹಾಕಿ ಹೋಗಿ ಆಗಿದೆ, ಇನ್ನು ನಿಮಗೆ ಹಾಕಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು, ನಿರಾಕರಿಸಿದ್ರು. ಹಿಂಗಾಗ್ಬಿಟ್ಟು ನಾನು ಇಷ್ಟು ಹೊತ್ತು ಅದನ್ನ ಅದ್ರ ವಿಷಯವಾಗಿ ಮಾತಾಡಿ ನೋಡ್ಬೇಕಂದ್ರೆ ಅದು ಇಬ್ರು ಸಾದಿಕ್ ಅಂದ್ರೆ ಇನ್ನೊಬ್ರು ಸಾದಿಕ್ ಸೇಮು, ಸಣ್ಣ ಆಫ್ ಸೇಮ್ ಇದೆ, ಎಲ್ಲ ಅಡ್ರೆಸ್ ಸೇಮ್ ಇದೆ, ಆದ್ರೂ ಇನ್ಶಿಯಲ್ ಅಲ್ಲಿ ಚೇಂಜ್ ಇತ್ತು. ಅದನ್ನ ಅವರು ಚೆಕ್ ಮಾಡದೆ ಈ ತರ ಆಗಿದೆ, ಅಲ್ಲಿ ನಡೆದಿದೆ. ಅಂದ್ರೆ ಅವರು ಮತದಾನ ಮಾಡಿ ಆಗಿ ಹೋಗಿದೆ ನಿಮ್ಮ ಹೆಸರಿನಲ್ಲಿ? ನನ್ನ ಹೆಸರಲ್ಲಿ ಇನ್ನೊಬ್ರು ಮತದಾನ ಮಾಡಿ ಹೋಗಿ ಆಗಿದೆ, ಸಾದಿಕ್ ಅಂತ ಹೇಳುವ ಹೆಸರೇ, ಅವರು ಬಂದು ಮತದಾನ ಹಾಕಿ ಹೋಗಿದ್ದಾರೆ. ಈಗ ಏನು ಹೇಳಿದ್ರು ಅಧಿಕಾರಿಗಳು, ಏನು ಹೇಳ್ತಾರೆ? ಅಧಿಕಾರಿಗಳು ನಿಮ್ಗೆ ಇನ್ನು ವೋಟ್ ಹಾಕಕ್ ಆಗಲ್ಲ, ಅಂದ್ರೆ ನಿಮ್ಮ ಹೆಸರಲ್ಲಿ ಚುನಾವಣೆ
ಇದು ಆಗಿದೆ. ಇನ್ ಮುಂದೆ ನಿಮಗೆ ಇದರಲ್ಲಿ ಆಗಲ್ಲ. ಅಂದ್ರೆ ನೀವು ಮತದಾನ ಮಾಡಿ ಇರ್ಬೇಕಾದ್ರೆ ನಿಮ್ಮ ಕೈ ಬೆರಳು ಗುರುತು ಇರಬೇಕು. ಅದು ಅದ್ರ ವಿಷಯವಾಗಿ ಮಾತಾಡಿದಾಗ ನಿಮ್ಮ ಹೆಸರು, ನಿಮ್ಮ ID, ನಿಮ್ದು ಇದೆಲ್ಲ ಇಲ್ಲಿ ಓಕೆ ಆಗಿದೆ, ಇನ್ನು ನಿಮ್ಗೆ ಮಾಡಕ್ ಆಗಲ್ಲ ಅಂದ್ರೆ ಅದರ ವಿಷಯವಾಗಿ ಮಾತಾಡೋದಾದ್ರೆ ನಮ್ಮಲ್ಲಿ ಬೂತ್ ಕೌಂಟರ್ ಅಲ್ಲಿ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಅವರು ಡಿಸೈಡ್ ಮಾಡಿ ಓಕೆ ಅಂತ ಹೇಳಿದ್ರೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಬ್ರು ಹೆಸರು ಸೇಮ್ ಇದ್ದ ಕಾರಣ ಇಬ್ರು ಜನ ಚೇಂಜು, ಹಂಗಾಗ್ಬಿಟ್ಟು ಅವ್ರ ಪರಿಚಯ ಇದ್ರಲ್ಲಿ ನೋಡ್ಕೊಂಡು ನಿಮ್ಗೆ ಮಾಡ್ಬೋದಿತ್ತು. ಅವ್ರು ಅದಕ್ಕೆ ನಿರಾಕರಣೆ ಮಾಡಿದ್ರು. ಹಂಗಾಗ್ಬಿಟ್ಟು ಮತದಾರ ಅಧಿಕಾರಿಗಳು ಅದನ್ನ ಒಪ್ಪಕ್ಕೆ ಇದ್ ಮಾಡಿಲ್ಲ. ಈಗ ನಿಮ್ಮ ಹೆಸರು ಸಾದಿಕ್, ಅವ್ರದ್ದು ಸಾದಿಕ್ ಕೆಯ? ಅವರದ್ದು ಸಾದಿಕ್ ಕೆ. ಈಗ ವೋಟರ್ ID ಮತ್ತು ಅವರ ಯಾವುದೇ ದಾಖಲೆಗಳಲ್ಲೂ ಕೂಡ ಸಾದಿಕ್ ಕೆ ಅಂತ ಇದೆ. ಅವರ ಎಲ್ಲಾ ದಾಖಲೆಯಲ್ಲಿ ಸಾದಿಕ್ ಕೆ ಅಂತ ಹೇಳಿದೆ, ನಂದು ಎಲ್ಲ ದಾಖಲೆ ಸಾದಿಕ್ ಅಂತ ಹೇಳಿದೆ. ಓಕೆ ಓಕೆ. ಆದ್ರೆ ಅಲ್ಲಿ ಅವರು ಹೆಸರನ್ನು ಪರಿಶೀಲಿಸುವಾಗ ಸಾದಿಕ್ ಕೆ ಅಂತ ಗೊತ್ತಿಲ್ಲ, ನಿಮಗೆ ಅದು ಗೊತ್ತಾಗುದಿಲ್ಲಲ್ಲ? ಅದು ನಮಗೆ ಗೊತ್ತಾಗಲ್ಲ. ನಾನು ನಮ್ಮ ID ಇದನ್ನ ತಗೊಂಡು ಹೋದೆ, ತಪ್ಪು ಅವ್ರ ಕಡೆಯಿಂದ ಬಂದಿದೆ. ಅವ್ರು ಪರಿಶೀಲನೆ ಮಾಡಿಬಿಟ್ಟು ಮಾಡ್ಬೇಕಿತ್ತು. ಇವಾಗ ನಾನು ವಂಚಿತನಾಗಿದ್ದೀನಿ. ಹೌದು, ನೀವು ಮತದಾನದಿಂದ ವಂಚಿತರಾಗಿದ್ದೀರಿ. ನಿಮ್ಮ ಹಕ್ಕು, ನನ್ನ ಹಕ್ಕು, ನಾನು ಅದನ್ನ ಕೇಳಿದೆ, ಅವ್ರು ಏನು ಇದು ಮಾಡಿಲ್ಲ. ಬೇರೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ ಈ ಬಗ್ಗೆ ಮಾತನಾಡ್ಲಿಕ್ಕೆ? ಮಾತಾಡಕ್ಕೂ ಯಾರು ಅಂತಂದ್ರೆ ಯಾರು ಬಂದಿಲ್ಲ. ನಮ್ಮ ಬೂತ್ ಅಲ್ಲಿರುವ ಇದು ಅಧಿಕಾರಿ ಅವರ ಜೊತೆ ಮಾತಾಡಿದಾಗ ಅದು ಏನ್ ಮಾಡಕ್ ಆಗಲ್ಲ ಅಂತ ಅಂದ್ರು. ನಿಮ್ಮ ಹೆಸರಲ್ಲಿ ಮತ ಬಿದ್ದಾಗಿದೆ, ಇನ್ನೇನ್ ಮಾಡಕ್ ಆಗಲ್ಲ. ಇನ್ ಮುಂದೆ ನೀವೇನಾದ್ರೂ ಫೋರ್ಸ್ ಮಾಡಿ ಬಂದ್ರೆ ಅದು ನಮ್ ತೊಂದ್ರೆ ಆಗುತ್ತೆ. ಒಂದ್ಸಲ ನಿಮ್ಮ ಹೆಸರು ಯಾರಿಗೆ ತೊಂದರೆ ಆಗುತ್ತೆ ಅಂತ? ನಿಮಗೆ ತೊಂದರೆ ಆಗುತ್ತಾ, ಯಾರಿಗೆ ತೊಂದರೆ ಆಗುತ್ತೆ ಅಂತ? ತೊಂದ್ರೆ ಅಂದ್ರೆ ಒಂದ್ಸಲ ಇವಾಗ ತಪ್ಪಾಗಿದೆ, ಇನ್ನೊಂದ್ಸಲ ನಾನು ಹೋಗ್ಬಿಟ್ಟು ಮಾಡೋದಾದ್ರೆ ಅದು ತಪ್ಪು, ಕಾನೂನು ಬಾಹಿರ ಆಗಿ ತಪ್ಪಾಗುತ್ತೆ. ಗೊತ್ತಿದ್ದು ಮಾಡುದು, ಆವಾಗ ತಪ್ಪಾಗಿರೋದು ಗೊತ್ತಿಲ್ಲ, ಅದೇ ಇವಾಗ ಮಾಡೋದು ತಪ್ಪು ಗೊತ್ತಿದ್ದು ಮಾಡ್ದಂಗ ರಿಪೀಟ್ ಆಗುತ್ತೆ ಅಂತ. ರಿಪೀಟ್ ಆಗುತ್ತೆ. ಆದ್ರೆ ಒಂದು ಈಗ ನಿಮ್ಮದೊಂದು ಮತ ಎನ್ನುವಂಥದ್ದು ಇಂತಹ ಅಭ್ಯರ್ಥಿಗೆ ಅಂತ ನಿಮ್ಮ ಒಂದು ಲೆಕ್ಕಾಚಾರ ಇರ್ತದೆ. ಆದ್ರೆ ಇನ್ನೊಬ್ರು ನಿಮ್ಮ ಹೆಸರಿನಲ್ಲಿ ಇನ್ನೊಬ್ರು ಮತ ಹಾಕುವಾಗ ಅವ್ರು ಯಾರಿಗೆ ಹಾಕ್ತಾರಂತ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಹೆಸರಿನಲ್ಲಿ ನಿಮಗೆ ಆ ಸಮರ್ಪಕವಲ್ಲದ ಅಭ್ಯರ್ಥಿಗೂ ಮತ ಹೋಗಿರ್ಬೋದು ಅಲ್ಲ, ನೀವೆನಿಸಿದಂತಹ ಅಭ್ಯರ್ಥಿಗೂ ಹೋಗಿರ್ಬೋದು. ಅದು ಲೆಕ್ಕಾಚಾರ ಬೇರೆ. ಹೌದೌದು. ಆದ್ರೂ ನಿಮ್ಮ ಒಂದು ಸ್ವಯಂ ಏನು ಆಸಕ್ತಿ ಅಥವಾ ಏನು ಮತದಾನ ಮಾಡುವಂತಿದೆ, ಅದರಿಂದ ನೀವು ವಂಚಿತರಾಗಿದ್ದೀರಿ ಅಲ್ವಾ? ಹೌದು. ಓಕೆ ಸಾದಿಕ್, ನಾವು ದೂರದಿಂದ ಅದಂತಲೇ ಬಂದಿರೋದು. ನಮ್ಮ ಪ್ರಜೆ, ನಾವೊಂದು ಹಕ್ಕು, ನಮ್ದು ಒಂದು ಓಟ್ ಅಂತ ಹೇಳಿರೋದು, ಅದು ಹಕ್ಕು ನಮ್ದು ಅಂತೇಳಿ ನಾವು ಬಂದಿದ್ದೀನಿ. ಎಲ್ಲಿ ದೂರ ಅಂದ್ರೆ ನೀವು ಏನು ಮಾಡ್ತಾ ಇರೋದು? ಉದ್ಯೋಗ ಏನು ಮಾಡ್ತಾ ಇರೋದು? ನಾನು ಡ್ರೈವರ್ ಕೆಲಸ ಮಾಡ್ತಾ ಇರೋದು. ನಾನು ಔಟ್ರ್ ಸ್ಟೇಟ್ ಹೋಗಿ ದುಡಿಯೋದು. ಓಕೆ ಓಕೆ. ಇವತ್ತು ಮತದಾನಕ್ಕೆ ಅಂತಲೇ ರಜೆ ಮಾಡಿ ಬಂದಿದ್ದೀರಿ? ರಜೆ ಮಾಡಿದ್ ಇವತ್ತು ಒಂದು ದಿನ ಅಲ್ಲ, 3 ದಿನ ಮುಂಚೆನೆ ರಜೆ ಮಾಡ್ಬೇಕಾಗುತ್ತೆ. ನಾವು ಔಟರ್ ಸ್ಟೇಟ್ ಹೋದ್ರೆ ಬರಕ್ಕಾಗಲ್ಲ. ಏನಿಲ್ಲ ಅಂದ್ರೆ 15 ದಿನ ಆಗುತ್ತೆ. ಆ ಗ್ಯಾಪ್ ನೋಡ್ಕೊಂಡು ನಾನು ಇವಾಗ 30 ದಿನ ಆಯ್ತು ಲೀವ್ ಹಾಕ್ಬಿಟ್ಟು ನಾನು ಇವಾಗ ನಿಂತಿರೋದು. ಓಕೆ ಓಕೆ. ಅಂದ್ರೆ ನಿಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ನೀವು ಅಷ್ಟು ಕರ್ತವ್ಯ ಪ್ರಜ್ಞೆಯಿಂದ ಬಂದಿದ್ದೀರಿ, ಆದ್ರೆ ಅವಕಾಶ ವಂಚಿತರಾಗಿದ್ದೀರಿ. ಹೌದು, ಇದೊಂದು ಅಪರೂಪದ ಘಟನೆ ಆಗಿರುವಂತದ್ದು. ಹೌದು ಸರ್, ಹೌದು. ಓಕೆ ಸಾದಿಕ್ ರವರು, ನೋಡೋಣ ಮತ್ತೆ ಅಧಿಕಾರಿಗಳಿಂದ ಏನಾದರೂ ಸಂಜೆ ವೇಳೆಗೆ ಆಗುವಾಗ ಕ್ರಮಗಳಾಗುತ್ತಾ ಅನ್ನುವಂಥದ್ದು. ಬಂದಿದ್ದೀನಿ 6 ಗಂಟೆವರೆಗೂ ಟೈಮ್ ಇದೆ. ಯಾವ್ದಾದ್ರು ಏನಾದ್ರು ಇದು ಮಾಡ್ಕೊಂಡಿದ್ರೆ ನಾನು ಬರ್ತೀನಿ, ನಾನು ಚಲಾಯಿಸ್ತೀನಿ. ಓಕೆ ಸಾದಿಕ್ ರವರೇ, ನಮ್ಮೊಂದಿಗೆ ಮಾತನಾಡಿರುವುದಕ್ಕೆ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ. ಇಂತಹ ಎಡವಟ್ಟುಗಳು ಸಾಮಾನ್ಯವಾಗಿ ಆಗುವಂಥದ್ದು ಇದೆ, ಆದರೆ ಅಧಿಕಾರಿಗಳು ಇಲ್ಲಿ ಗಮನಿಸಬೇಕಾಗಿತ್ತು. ಹೆಸರು ವಿಳಾಸಗಳಾಗಿರ್ಬೋದು, ಹೆಸರಾಗಿರ್ಬೋದು, ಅಥವಾ ತಂದೆಯ ಹೆಸರಾಗಿರ್ಬೋದು, ಪೋಷಕರ ಹೆಸರಾಗಿರ್ಬೋದು, ಎಲ್ಲವೂ ಕೂಡ ಸೇಮ್ ಆಗಿದ್ರು ಕೂಡ ಅಲ್ಲಿ ಒಂದು ಸುಳಿವು ಇತ್ತು. ಇನ್ಷಿಯಲ್ ಇರುವಂಥದ್ದು ಸಾದಿಕ್ ಕೆ ಎನ್ನುವಂಥ ಒಂದು ಇನ್ಷಿಯಲ್ ಇತ್ತು, ಅದನ್ನು ಗಮನಿಸಬೇಕಾಗಿತ್ತು. ಹಾಗಾಗಿ ಅಧಿಕಾರಿಗಳ ಎಡವಟ್ಟಿನಿಂದ ಓರ್ವರ ಮತ ಇನ್ನೊಂದು ಹೆಸರಿನಲ್ಲಿ ಚಲಾವಣೆಯಾಗಿದೆ. ಇದೊಂದು ಅಪರೂಪದಲ್ಲಿ ಆಗಿರುವಂತಹ ಘಟನೆ. ಇದು 102 ನೆಕ್ಕಿಲಾಡಿ, ಕಡಬ ಗ್ರಾಮದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ಗ್ರಾಮದ 102 ನೆಕ್ಕಿಲಾಡಿ ಕರ್ಮಾಯಿ ಮತಗಟ್ಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ.
ಕರ್ನಾಟಕ ವಿಧಾನಸಭಾ ಚುನಾವಣೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮಗ್ರ ಮಾಹಿತಿಗಳನ್ನು ಅಪ್ಡೇಟ್ಗಳನ್ನು ಕೊಡುವಂತಹ ಮತಸಮರ ವಿಶೇಷ ಕಾರ್ಯಕ್ರಮ ಇದು. ಇವತ್ತು ಬೆಳಗಿನಿಂದ ಎಲ್ಲ ಗ್ರಾಮೀಣ ಮತ್ತು ನಗರ ಭಾಗದ ಮತಗಟ್ಟೆಗಳ ಸನ್ನಿವೇಶಗಳು, ಮತದಾನ ನಡೆಯುವಂತಹ ಪ್ರಕ್ರಿಯೆಗಳು ಮತ್ತು ಮತದಾರರ ಒಂದು ಅಭಿಪ್ರಾಯಗಳು ಕೂಡ ಮತ ಚಲಾಯಿಸಿದ ಬಳಿಕ ಮತ್ತು ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರ ಒಂದು ರೀತಿಯ ಅಭಿಪ್ರಾಯಗಳನ್ನು ಕೂಡ, ಅದೇ ರೀತಿ ಯಾವ ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂಥ ಮತದಾನ ನಡೆಯುತ್ತಾ ಇದೆ ಮತ್ತು ಪರ್ಸೆಂಟೇಜ್ ಶೇಕಡಾವಾರು ಯಾವ ರೀತಿಯಾಗಿ ನಡೆಯುತ್ತದೆ ಎನ್ನುವುದರ ಬಗ್ಗೆ ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮಗೆ ತಿಳಿಸುವಂತಹ ಕ್ಷಣದ ಮಾಹಿತಿಗಳನ್ನು ತಿಳಿಸುವಂತಹ ಮತಸಮರ ಕಾರ್ಯಕ್ರಮ ಇನ್ನಷ್ಟು ಮಧ್ಯಾಹ್ನದ ಬಳಿಕವೂ ಕೂಡ ಸಂಜೆ 6 ಗಂಟೆಯವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲ ಭಾಗದ ಮತಗಟ್ಟೆಗಳ ಒಂದು ಚಿತ್ರಣಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ವಿವಿಧ ಭಾಗಗಳಲ್ಲಿ ನಮ್ಮ ವರದಿಗಾರರು, ಪ್ರತಿನಿಧಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮತದಾನಗಳು ನಡೀತಾ ಇದೆ ಎನ್ನುವಂಥದ್ದು. 8 ಅಭ್ಯರ್ಥಿಗಳು ಮತ ಸಮರದಲ್ಲಿ ಇರುವಂಥದ್ದು. ಈ ಅಭ್ಯರ್ಥಿಗಳ ಒಂದು ನಿರ್ಧಾರವನ್ನು ಇವತ್ತು ಮತದಾರರು ನಿರ್ಣಯಿಸ್ತಾ ಇದ್ದಾರೆ. ಈಗಾಗಲೇ ಮಧ್ಯಾಹ್ನದ ವೇಳೆಗೆ ಸಾಕಷ್ಟು ಮತದಾನ ನಡೆದು ನಿರ್ಣಯವಾಗಿದೆ ಮತಪೆಟ್ಟಿಗೆ ಒಳಗಡೆ. ಮಧ್ಯಾಹ್ನದ ಬಳಿಕವೂ ಕೂಡ ಮತದಾರರು ಒಂದಷ್ಟು ನಿರ್ಣಯಿಸಲಿಕ್ಕಿದ್ದಾರೆ. ಎಲ್ಲವೂ ಕೂಡ ಮೇ 13ರ ಮಧ್ಯಾಹ್ನದ ವೇಳೆಗಾಗುವಾಗ ಪುತ್ತೂರು ವಿಧಾನಸಭಾ ಸೇರಿದಂತೆ ಕರ್ನಾಟಕದ ಒಟ್ಟು ಚಿತ್ರಣ, ಚುನಾವಣೆಯ ಚಿತ್ರಣ ನಮಗೆ ಲಭ್ಯವಾಗಲಿಕ್ಕೆ ಇರುವಂಥದ್ದು. ಈ ಬಾರಿ ಯಾರು ಸರ್ಕಾರ ರಚಿಸುತ್ತಾರೆ, ಯಾರು ವಿಪಕ್ಷದಲ್ಲಿ ಕೂತ್ಕೊಳ್ತಾರೆ ಅಥವಾ ಯಾರು ಸಮ್ಮಿಶ್ರ ಸರ್ಕಾರವನ್ನು ಮಾಡುತ್ತಾರೋ ಇತ್ಯಾದಿ ಎಲ್ಲ ಗೊಂದಲಗಳು, ಲೆಕ್ಕಾಚಾರಗಳೆಲ್ಲವೂ ಕೂಡ ನಮಗೆ ಮೇ 13ರ ಮಧ್ಯಾಹ್ನಕ್ಕೆ ಆಗುವಾಗ ಸ್ಪಷ್ಟವಾಗಲಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕುತೂಹಲ ಗರಿಗೆದಲಿಕ್ಕೆ ಇರುವಂಥದ್ದು. ಒಂದು ರೀತಿಯ ದ್ವಿಕೋನ ಸ್ಪರ್ಧೆ ಇದ್ದಂತಹ ಪುತ್ತೂರು ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯ ಒಂದು ಬಂಡಾಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿಯಾಗಿದ್ದುಕೊಂಡು ಬಿಜೆಪಿಯ ಮತಗಳನ್ನೇ ಒಂದಷ್ಟು ವಿಭಾಗವಾಗಿಸುವ ಮುಖಾಂತರವಾಗಿ ಅವರು ಗೆದ್ದು ಬರುತ್ತಾರಾ ಎನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇದೆ. ಅದರ ಜೊತೆಗೆ ಬಿಜೆಪಿ ತನ್ನ ಸಾಂಪ್ರದಾಯಿಕ ಮತಗಳಿಂದಲೇ ಗೆದ್ದು ಬರುತ್ತದೆ ಎನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕೂಡ ಇದೆ. ಅದರ ಜೊತೆಗೆ ಕಾಂಗ್ರೆಸ್, ಇವೆಲ್ಲದರ ಮಧ್ಯೆ ಈರುವ ರಾಜ್ಯಗಳ ಮೂರನೇವನಿಗೆ ಲಾಭ ಎನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತಾನು ಸುಲಭವಾಗಿ ಗೆದ್ದು ಬರುತ್ತೇನೆ ಎನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಕೂಡ ಇದೆ. ಒಟ್ಟು 8 ಅಭ್ಯರ್ಥಿಗಳ ಪೈಕಿ ಯಾರು ಬಹುಮತಗಳಿಂದ ಬರ್ತಾರೆ, ಯಾರು ಯಾರಿಗಿಂತ ಹೆಚ್ಚು ಮತಗಳನ್ನು ಪಡೆಯುತ್ತಾರೆ, ಎಲ್ಲವೂ ಕೂಡ ಮೇ 13ರ ನಮಗೆ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿಕ್ಕಿದೆ. ಮತ್ತಷ್ಟು ಗ್ರಾಮೀಣ ಭಾಗದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ನಾವು. ವಿವಿಧ ಅಭ್ಯರ್ಥಿಗಳು ಬೂತ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆಯಾ ಬೂತ್ನಲ್ಲಿ ಯಾವ ರೀತಿಯಾದಂತಹ ಮತದಾನ ನಡೀತಾ ಇದೆ ಎನ್ನುವಂಥ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತದಾರರಲ್ಲಿ ಮಾತನಾಡುವಂಥ ಕೆಲಸವನ್ನು ಕೂಡ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಮತಗಟ್ಟೆಗೆ ಭೇಟಿ ಕೊಡ್ತಾ ಇರುವಂಥ ಒಂದು ದೃಶ್ಯ ಕಂಡು ಬರ್ತಾ ಇದೆ. ತಮ್ಮ ಬೆಂಬಲಿಗರ ಜೊತೆಗೂಡಿ ಅಲ್ಲಿ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಫೋಟೋವನ್ನು ಕೂಡ ತೆಗೆಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು. ತಮ್ಮ ಬೆಂಬಲಿಗರ ಜೊತೆಗೆ ಮಾತನಾಡಿ ಯಾವ ರೀತಿಯಾಗಿ ಮತದಾನ ನಡೆದಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಶೋಕ್ ಕುಮಾರ್ ರೈ ಅವರು. ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು ಉದ್ಯಮಿ, ರೈ ಎಸ್ಟೇಟ್ ಆ್ಯಂಡ್ ಬಿಲ್ಡರ್ಸ್ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರು ಹೌದು. ಉದ್ಯಮಿಗಳು ಅಶೋಕ್ ಕುಮಾರ್ ರೈ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿಯೂ ಕೂಡ ಅವರು ಬಿಜೆಪಿಯಲ್ಲಿ
ಈ ಬಾರಿ ಟಿಕೆಟ್ ಸಿಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಂತಹವರು. ಆದರೆ BJPಯಲ್ಲಿ ಟಿಕೆಟ್ ಸಿಗುವುದು ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥದ್ದನ್ನು ಗಮನಿಸಿಕೊಂಡು ಬಳಿಕ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವಂಥದ್ದು. ಪಕ್ಷಕ್ಕೆ ಸೇರ್ಪಡೆಯಾದ ಒಂದೇ ಹಂತದಲ್ಲಿ ಅವರು ಹೈಕಮಾಂಡ್ನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದವರು ಅಶೋಕ್ ಕುಮಾರ್ ರೈ ಅವರು. ಒಂದು ಹಂತದಲ್ಲಿ ಪುತ್ತೂರಿನ ಕಾಂಗ್ರೆಸ್ನಲ್ಲಿದ್ದಂತಹ ಬಣ ರಾಜಕೀಯವನ್ನು ಕೂಡ ಅವರು ನಿರ್ಮೂಲನೆ ಮಾಡಿದ್ದಾರೆ ಎನ್ನುವಂತಹ ಒಂದು ಕೂಡ ಮಾತುಗಳು ಪಕ್ಷದ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಆ ಮೂಲಕವಾಗಿ ಅಶೋಕ್ ಕುಮಾರ್ ರೈ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಪ್ರಯತ್ನಿಸ್ತೇವೆ ಎನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ಪಕ್ಷದ ನಾಯಕರುಗಳು, ಜವಾಬ್ದಾರಿಯುವಂತವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅಶೋಕ್ ಕುಮಾರ್ ರೈ ಅವರು ಕೂಡ ತಾನು ಸುಮಾರು 20,000 ಮತಗಳ ಅಂತರದಲ್ಲಿ ಗೆದ್ದು ಬರುತ್ತೇನೆ ಎನ್ನುವಂತಹ ಒಂದು ಭರವಸೆ, ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಇದು ಈಶ್ವರಮಂಗಲ ಬೂತ್ಗೆ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ಭೇಟಿ ನೀಡಿರುವಂತಹ ದೃಶ್ಯ. ಭಾರತೀಯ ಜನತಾ ಪಕ್ಷದಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ಆಶಾ ತಿಮ್ಮಪ್ಪರವರು ವಿವಿಧ ಬೂತ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಈಶ್ವರಮಂಗಲದ ಬೂತ್ಗೆ ಒಂದು ಭೇಟಿ ನೀಡಿ ಅಲ್ಲಿ ಕಾರ್ಯಕರ್ತರೊಂದಿಗೆ ಅವರು ಇರುವ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪರವರು ಇವರು ಮೂಲತಃ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಾರೆ. ಕಡಬ ಗ್ರಾಮದ ಕುಂತೂರು ಇವರದು ಸ್ವಕ್ಷೇತ್ರ. ಈಗಾಗಲೇ ಅವರು ಕುಂತೂರು ಪದವಿ ಶಾಲೆಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ಬಿಜೆಪಿಯಿಂದ. ಬನ್ನಿ, ಅವರು ಮತವನ್ನು ಚಲಾಯಿಸಿದ ಬಳಿಕ ಬೂತ್ಗಳಿಗೆ ಭೇಟಿ ಕೊಟ್ಟ ಬಳಿಕ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಮಾತಾಡೋದು ಬೆಳಿಗ್ಗೆ ನಾನು 7 ಗಂಟೆಯಿಂದ ನಮ್ಮ ಎಲ್ಲ ಬೂತಿಗೆ ವಿಸಿಟ್ ಕೊಟ್ಟು ಬರ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಭಕ್ತ ಕೊಡಿ ಅಲ್ಲಿಂದ ಬಂದು ಸರ್ವೆಯಿಂದ ಬಂದು ಈಗ ಇವತ್ತು ಇಲ್ಲಿ ಬಂದಿದ್ದೇನೆ. ಪಡುವನವರು ಒಳ್ಳೆ ರೆಸ್ಪಾನ್ಸ್ ಉಂಟು. ನಮ್ಮ ಕಾರ್ಯಕರ್ತರು ಭಾಳ ಉತ್ಸುಕದಿಂದ ಎಲ್ಲ ಬೂತ್ಗಳಲ್ಲಿ ಸುಮಾರು 25-30 ಕಾರ್ಯಕರ್ತರು, 30-35 ಕೆಲವೆಡೆ 40 ಕಾರ್ಯಕರ್ತರು ತುಂಬ ಉತ್ಸುಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತದಾರರು ಭಾಳ ರಶ್ ಇದೆ. ಸುಮಾರು 45-50% ಹತ್ರ ಆಯ್ತು. ಈಗ ನಾನೀಗ 11 ಗಂಟೆ ಬರುವಾಗ 40% ಆಯಿತು. ಆಮೇಲೆ ಈಗ ಒಂದು ಕಡೆಯಲ್ಲಿ 50% ಹತ್ರ ಆಯಿತು. ಈಗ ನಾನು ಕೇಳಬೇಕಷ್ಟೇ ಹೋಗಿ ಎಷ್ಟೆಷ್ಟಾಗಿದೆ ಅಂತ. ಈ ಬಾರಿ ಫಲಿತಾಂಶ ಏನಾಗ್ಬೋದು? ಫಲಿತಾಂಶ ನಮ್ಮ BJP ಬರ್ತದೆ. ಅಂದರೆ ನಿಮ್ಮ ಅದೇ BJP ಅಭ್ಯರ್ಥಿ ಪಕ್ಷೇತರವಾಗಿ ನಿಂತಿದ್ದಾರೆ, ಅದರ ಬಗ್ಗೆ ಏನಾದರೂ ಅದರ ಬಗ್ಗೆ ಈಗ ನೋಡುವಾಗದಲ್ಲಿ ಪಕ್ಷಕ್ಕೆ ಏನಾದರೂ ಪ್ರಯೋಜನ ಇರ್ಬೋದು? ಇಲ್ಲ, ಬೇರೆ ಪಕ್ಷಕ್ಕಿಲ್ಲ, ನಮ್ಮದು ನಮಗೆ ಬೀಳ್ತದೆ. ಮತ್ತು ಅದರಲ್ಲಿ ಒಂದು 4 ಈಗ ಮೊನ್ನೆ ಅಷ್ಟು ಅಬ್ಬರ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಒಂದು 3-4 ಜನದ ಬೂತಲ್ಲಿ, ಕೆಲವು ಕಡೆ ಬೂತಲ್ಲಿ ಜನ ಇಲ್ಲ. ಆವಾಗ ಅದೇ ಮೊನ್ನೆಲ್ಲ ಹೊರಗಿಂದ ಬಂದವರದಲ್ಲೆಲ್ಲ ಹೇಳ್ತಿದ್ರು ನಮ್ಮ ಜನರೆಲ್ಲ, ಅವರ ಜೊತೆ ಇದ್ದವರು ನಮ್ಮ ಪುತ್ತೂರಿನವರೆಲ್ಲ ಹೊರಗಿಂದ ಬಂದಿದ್ದಾರೆ ಅಂತ. ಈಗ ನೋಡುವಾಗ ನನಗೆ ಅದು ಪರಿಣಾಮ ಈಗ ಹಾಗೆ ಕಾಣ್ತಾ ಉಂಟು. 4 ಜನ 5 ಜನ 2 ಜನ ಎಲ್ಲ ಕೂತದ್ದು ಬೂತಿನಲ್ಲಿ ಕಾಣ್ತಾ ಉಂಟು. ಆದ ಕಾರಣ ಇದು ಬಂದೇ ಬರ್ತದೆ, ಗ್ಯಾರಂಟಿ ಬರ್ತದೆ, BJPಯೇ ಬರ್ತದೆ. ಎಲ್ಲರೂ ಇದ್ದಾರೆ. ಎಲ್ಲ ಟೀಮ್ ನಮ್ಮದು 7-8 ಟೀಮ್ ಹೋಗ್ತಿದೆ. ಅಂದರೆ ನಮಗೆ 220 ಬೂತಿಗೆ ಎಲ್ಲದಕ್ಕೂ ಒಬ್ಬರಿಗೆ ಭೇಟಿ ಕೊಡಲಿಕ್ಕೆ ಕಷ್ಟ ಉಂಟು. ಹಾಗೆ ನಾವು ಒಂದು ಕಡೆ ನಾವು ನಿನ್ನೆ ಮಾತಾಡಿಕೊಂಡು ಯಾವ ಲೈನಿಂದ ನಾವು ಸರ್ವೆ ಲೈನಿಂದ ಬಂದಿದ್ದೇವೆ. ಕೆಲವು ಉಪ್ಪಿನಂಗಡಿ ಕಡೆಯಿಂದ ಬರ್ತಿದ್ದಾರೆ, ಕೆಲವು ಆ ಕಡೆ ಇನ್ನೊಂದು ಕಡೆಯಿಂದ, ಹಾಗೆ ಒಂದು 4-5 ಟೀಮ್ ಹೋಗ್ತಾ ಉಂಟು. ನನಗೆ 2 ಟೀಮ್ ಸಿಕ್ಕಿದ್ರಿ ಈಗ. ಆಗ ನಾನು ಅಂದರೆ ಭಕ್ತಕೋಡಿ ಎಲ್ಲಿಂದ ಬಂದದ್ದು ಈಗ ಇಲ್ಲಿವರೆಗೆ ಬಂದಿದ್ದೇನೆ. ನೆಕ್ಸ್ಟ್ ನಗರಕ್ಕೆ ಹೋಗ್ತೇವೆ ನಾವು. ಇಲ್ಲಿಂದ ಮುಗಿಸ್ಕೊಂಡು ನಗರಕ್ಕೆ ಪೇಟೆಗೆ ಹೋಗ್ತೇವೆ. ಅಷ್ಟೊತ್ತು ಟೈಮ್ ಇದ್ದರೆ ನಾನು ಎಲ್ಲ ಮಾಡಬೇಕು ಅಂತ ಇದೆ. ಎಲ್ಲ ಟೈಮಿಗೆ ಸಿಗಲಿಕ್ಕಿಲ್ಲ. 220 ಆಗೋದಿಲ್ಲ. ಮತ್ತು ಒಳಗಡೆ ಬಂದಾಗ ನಮಗೆ ಟೈಮು ಬಂದು ಹೋಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ. 220 ಯಾರಿಗೂ ಭೇಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಎಲ್ಲದಕ್ಕೂ ಹೋಗಬೇಕು ಅಂತ ಮನಸ್ಸು ಉಂಟು. ಆದರೆ ನಮ್ಮ ಸಮಯವನ್ನು ನೋಡಿಕೊಂಡು 6 ಗಂಟೆ ಒಳಗೆ ಒಳ್ಳೆ ರೆಸ್ಪಾನ್ಸ್ ಉಂಟು ಉಳಿದ ಕಡೆಯಲ್ಲಿ. ಅಂದರೆ ನಮ್ಮ ಹಿರಿಯ ಕಾರ್ಯಕರ್ತರು ತುಂಬ ಜನ ಅಲ್ಲಿ ಇದ್ದರು, ಕೂತ್ಕೊಂಡಿದ್ದರು. ನಮ್ಮ ಹಿರಿಯ ಕಾರ್ಯಕರ್ತರು ನಮ್ಮದಲ್ಲಿ ಕೂತ್ಕೊಂಡಿದ್ದಾರೆ. ಯುವಕರ ಜೊತೆಯಲ್ಲಿ ಹಿರಿಯರು ಸಹ ಇದ್ದಾರೆ. ಆದ ಕಾರಣ ನಮಗೆ ಒಳ್ಳೆ ರೆಸ್ಪಾನ್ಸ್ ಉಂಟು ಅಂತ. ಮಾತಾಡೋದು ಬೆಳಿಗ್ಗೆ ನಾನು 7 ಗಂಟೆಯಿಂದ ನಮ್ಮ ಎಲ್ಲ ಬೂತಿಗೆ ವಿಸಿಟ್ ಕೊಟ್ಟು ಬರ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಭಕ್ತ ಕೊಡಿ ಅಲ್ಲಿಂದ ಬಂದು ಸರ್ವೆಯಿಂದ ಬಂದು ಈಗ ಇವತ್ತು ಇಲ್ಲಿ ಬಂದಿದ್ದೇನೆ. ಪಡುವನವರು ಒಳ್ಳೆ ರೆಸ್ಪಾನ್ಸ್ ಉಂಟು. ನಮ್ಮ ಕಾರ್ಯಕರ್ತರು ಭಾಳ ಉತ್ಸುಕದಿಂದ ಎಲ್ಲ ಬೂತ್ಗಳಲ್ಲಿ ಸುಮಾರು 25-30 ಕಾರ್ಯಕರ್ತರು, 30-35 ಕೆಲವೆಡೆ 40 ಕಾರ್ಯಕರ್ತರು ತುಂಬ ಉತ್ಸುಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತದಾರರು ಭಾಳ ರಶ್ ಇದೆ. ಸುಮಾರು 45-50% ಹತ್ರ ಆಯ್ತು. ಈಗ ನಾನೀಗ 11 ಗಂಟೆ ಬರುವಾಗ 40% ಆಯಿತು. ಆಮೇಲೆ ಈಗ ಒಂದು ಕಡೆಯಲ್ಲಿ 50% ಹತ್ರ ಆಯಿತು. ಈಗ ನಾನು ಕೇಳಬೇಕಷ್ಟೇ ಹೋಗಿ ಎಷ್ಟೆಷ್ಟಾಗಿದೆ ಅಂತ. ಈ ಬಾರಿ ಫಲಿತಾಂಶ ಏನಾಗ್ಬೋದು? ಫಲಿತಾಂಶ ನಮ್ಮ BJP ಬರ್ತದೆ. ಅಂದರೆ ನಿಮ್ಮ ಅದೇ BJP ಅಭ್ಯರ್ಥಿ ಪಕ್ಷೇತರವಾಗಿ ನಿಂತಿದ್ದಾರೆ, ಅದರ ಬಗ್ಗೆ ಏನಾದರೂ ಅದರ ಬಗ್ಗೆ ಈಗ ನೋಡುವಾಗದಲ್ಲಿ ಪಕ್ಷಕ್ಕೆ ಏನಾದರೂ ಪ್ರಯೋಜನ ಇರ್ಬೋದು?
ಇಲ್ಲ, ಬೇರೆ ಪಕ್ಷಕ್ಕಿಲ್ಲ, ನಮ್ಮದು ನಮಗೆ ಬೀಳ್ತದೆ. ಮತ್ತು ಅದರಲ್ಲಿ ಒಂದು 4 ಈಗ ಮೊನ್ನೆ ಅಷ್ಟು ಅಬ್ಬರ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಒಂದು 3-4 ಜನದ ಬೂತಲ್ಲಿ, ಕೆಲವು ಕಡೆ ಬೂತಲ್ಲಿ ಜನ ಇಲ್ಲ. ಆವಾಗ ಅದೇ ಮೊನ್ನೆಲ್ಲ ಹೊರಗಿಂದ ಬಂದವರದಲ್ಲೆಲ್ಲ ಹೇಳ್ತಿದ್ರು ನಮ್ಮ ಜನರೆಲ್ಲ, ಅವರ ಜೊತೆ ಇದ್ದವರು ನಮ್ಮ ಪುತ್ತೂರಿನವರೆಲ್ಲ ಹೊರಗಿಂದ ಬಂದಿದ್ದಾರೆ ಅಂತ. ಈಗ ನೋಡುವಾಗ ನನಗೆ ಅದು ಪರಿಣಾಮ ಈಗ ಹಾಗೆ ಕಾಣ್ತಾ ಉಂಟು. 4 ಜನ 5 ಜನ 2 ಜನ ಎಲ್ಲ ಕೂತದ್ದು ಬೂತಿನಲ್ಲಿ ಕಾಣ್ತಾ ಉಂಟು. ಅದ ಕಾರಣ ಇದು ಬಂದೇ ಬರ್ತದೆ, ಗ್ಯಾರಂಟಿ ಬರ್ತದೆ, BJPಯೇ ಬರ್ತದೆ. ಎಲ್ಲರೂ ಇದ್ದಾರೆ, ಎಲ್ಲ ಟೀಮ್ ನಮ್ಮದು 7-8 ಟೀಮ್ ಹೋಗ್ತಿದೆ. ಅಂದರೆ ನಮಗೆ 220 ಬೂತಿಗೆ ಎಲ್ಲದಕ್ಕೂ ಒಬ್ಬರಿಗೆ ಭೇಟಿ ಕೊಡಲಿಕ್ಕೆ ಕಷ್ಟ ಉಂಟು. ಹಾಗೆ ನಾವು ಒಂದು ಕಡೆ ನಾವು ನಿನ್ನೆ ಮಾತಾಡಿಕೊಂಡು ಯಾವ ಲೈನಿಂದ ನಾವು ಸರ್ವೆ ಲೈನಿಂದ ಬಂದಿದ್ದೇವೆ. ಕೆಲವು ಉಪ್ಪಿನಂಗಡಿ ಕಡೆಯಿಂದ ಬರ್ತಿದ್ದಾರೆ, ಕೆಲವು ಆ ಕಡೆ ಇನ್ನೊಂದು ಕಡೆಯಿಂದ, ಹಾಗೆ ಒಂದು 4-5 ಟೀಮ್ ಹೋಗ್ತಾ ಉಂಟು. ನನಗೆ 2 ಟೀಮ್ ಸಿಕ್ಕಿದ್ರೆ ಈಗ ನಾನು ಅಂದರೆ ಭಕ್ತಕೋಡಿ ಎಲ್ಲಿಂದ ಬಂದದ್ದು ಈಗ ಇಲ್ಲಿವರೆಗೆ ಬಂದಿದ್ದೇನೆ. ನೆಕ್ಸ್ಟ್ ನಗರಕ್ಕೆ ಹೋಗ್ತೇವೆ ನಾವು, ಇಲ್ಲಿಂದ ಮುಗಿಸ್ಕೊಂಡು ನಗರಕ್ಕೆ ಪೇಟೆಗೆ ಹೋಗ್ತೇವೆ. ಅಷ್ಟೊತ್ತಿಗೆ ಟೈಮ್ ಇದ್ದರೆ ನಾನು ಎಲ್ಲ ಮಾಡಬೇಕು ಅಂತ ಎಲ್ಲ ಟೈಮಿಗೆ ಸಿಗಲಿಕ್ಕಿಲ್ಲ. 220 ಆಗೋದಿಲ್ಲ. ಮತ್ತು ಒಳಗಡೆ ಬಂದಾಗ ನಮಗೆ ಟೈಮು ಬಂದು ಹೋಗಲಿಕ್ಕೆ ಅಷ್ಟು ಟೈಮ್ ತಗೊಳ್ತದೆ. 220 ಯಾರಿಗೂ ಭೇಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಎಲ್ಲದಕ್ಕೂ ಹೋಗಬೇಕು ಅಂತ ಮನಸ್ಸುಂಟು. ಆದರೆ ನಮ್ಮ ಸಮಯವನ್ನು ನೋಡಿಕೊಂಡು 6 ಗಂಟೆ ಒಳಗೆ ಒಳ್ಳೆ ರೆಸ್ಪಾನ್ಸ್ ಉಂಟು ಕಡೆಯಲ್ಲಿ. ಈ ಕ್ಷಣದ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶೇಕಡಾವಾರು ಮತದಾನ 47.47. 1 ಗಂಟೆಯ ವೇಳೆಗೆ 47.7% ಮತದಾನ ನಡೆದಿದೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ 2 ಗಂಟೆಗೊಮ್ಮೆ ಶೇಕಡಾವಾರು ಅಪ್ಡೇಟ್ಸ್ಗಳು ಸಿಗ್ತಾ ಇವೆ. 1 ಗಂಟೆಯ ವೇಳೆಗೆ 47.47% ಮತದಾನ ನಡೆದಿದೆ. 2,12,753 ಮಂದಿ ಮತದಾರರು. ಈಗಾಗಲೇ ಸರಿಸುಮಾರು ಅರ್ಧದಷ್ಟು ಮಂದಿ ಮತದಾರರು ಮತವನ್ನು ಚಲಾಯಿಸಿರುವಂಥದ್ದು ಮಧ್ಯಾಹ್ನದ ವೇಳೆಗೆ. ಇನ್ನು ಸಾಕಷ್ಟು ಸಮಯವಿದೆ, ಸಂಜೆ 6 ಗಂಟೆಯವರೆಗೆ. ಇನ್ನು ಅರ್ಧದಷ್ಟು ಮತದಾನ ಪೂರ್ಣಗೊಳ್ಳಲಿಕ್ಕಿದೆ. ಈಗಾಗಲೇ 1 ಗಂಟೆಯ ವೇಳೆಗೆ 47.47% ಮತದಾನ ನಡೆದಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಇನ್ನು ಒಂದಷ್ಟು ಮಾಹಿತಿಗಳು ಆಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಮತಗಟ್ಟೆಗಳ ಸನ್ನಿವೇಶಗಳನ್ನು ನಾವು ಮತ್ತೆ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತಾ ಇದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ನಾವು ಮತ್ತೆ ಈ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಅಲ್ಲಿಯವರೆಗೂ ಮತಸಮರ ವಿಶೇಷ ಕಾರ್ಯಕ್ರಮ, ಸಣ್ಣ ವಿರಾಮ.
located in Alapuda, Krishnanagara, Bannooru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alapuda, Krishnanagara, Bannooru, Putturu. Contact 7338085983 9448485983. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.